Hello students, ಎಲ್ಲರಿಗೂ ನಮಸ್ಕಾರ. Welcome to Vedantu Karnataka. This is Basavaraj Sir, your biology master students. ಎಲ್ಲರಿಗೂ ನಮಸ್ಕಾರ. Welcome. Students, first of all, ಎಲ್ಲರಿಗೂ good evening. Right. ನಿಮ್ದು FA1 examination ತುಂಬಾ ಹತ್ರ ಬರ್ತಾ ಇದೆ. It's very close by. Right. ಅದಕ್ಕಂತಾನೆ ನಾನು ಇದು one second students. ಎಲ್ಲಿಂದ ಬಂತಪ್ಪ ಸೌಂಡ್ ಇದು? ಸ್ಟೂಡೆಂಟ್ಸ್ ಇಲ್ಲಿಂದ ಸೌಂಡ್ ಬೇರೆ ಬರ್ತಾ ಇದೆ. ಓಕೆ ಸ್ಟೂಡೆಂಟ್ಸ್, ನಿಮ್ದು FA1 ಎಕ್ಸಾಮ್ ತುಂಬಾ ಹತ್ರ ಬರ್ತಾ ಇದೆ. ಅದಕ್ಕೋಸ್ಕರ ನಾವೀಗ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಒನ್ ಶಾರ್ಟ್ ಅಲ್ಲಿ ಈ ಚಾಪ್ಟರ್ ಮುಗಿಸೋದ. ರೈಟ್ ಸ್ಟೂಡೆಂಟ್ಸ್? ಸ್ಟೂಡೆಂಟ್ಸ್, ಇಫ್ ಐ ಆಮ್ ಆಡಿಬಲ್ ಅಂಡ್ ವಿಸಿಬಲ್ ಟು ಆಲ್ ಆಫ್ ಯು ಸ್ಟೂಡೆಂಟ್ಸ್, ಕ್ವಿಕ್ ಆಗಿ ಯಾವ್ದೊಂದು ಇಮೋಜಿ ಹಾಕ್ಬಿಡಿ ಚಾಟ್ ಅಲ್ಲಿ ಸ್ಟೂಡೆಂಟ್ಸ್. ಯಾವ್ದೋ ಒಂದು ಇಮೋಜಿ ಹಾಕಿ ಚಾಟ್ ಅಲ್ಲಿ ಇಫ್ ಐ ಆಮ್ ಪ್ರಾಪರ್ಲಿ ಆಡಿಬಲ್ ಅಂಡ್ ವಿಸಿಬಲ್ ಟು ಆಲ್ ಆಫ್ ಯು ಸ್ಟೂಡೆಂಟ್ಸ್. ಸರಿನಾ? ಸೊ ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ಹಾಕಿ ಡೌಟ್ ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಸ್ಟೂಡೆಂಟ್ಸ್. ಸರಿನಾ? ಸೊ ಕ್ಲಾಸ್ ಸ್ಟಾರ್ಟ್ ಮಾಡಿ ಸ್ಟೂಡೆಂಟ್ಸ್. ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋನ ಬೇಗ ಲೈಕ್ ಮಾಡಿ ಫ್ರೆಂಡ್ಸ್. 10th ಮಾಡುವ, 10th ಕೂಡ ಮಾಡುವ. ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಮಾಡಿದ 10th. ಸರಿನಾ? ಓಕೆ ಸ್ಟೂಡೆಂಟ್ಸ್, ನಾವು ಈ ಚಾಪ್ಟರ್ ಆಕ್ಚುಲಿ ತುಂಬಾ ಈಸಿ ಇದೆ. ಈ ಚಾಪ್ಟರ್ ಅಲ್ಲಿ ಕಲಿಯೋದಕ್ಕಂತ ಅಂದ್ರೆ ತುಂಬಾ ಕಾನ್ಸೆಪ್ಟ್ಸ್ ಇದೆ, ಬಟ್ ಒಂದ್ಸತಿ ಹೇಳ್ಕೊಟ್ಟಾದ್ಮೇಲೆ ಎವ್ರಿಥಿಂಗ್ ಇಸ್ ವೆರಿ ಈಸಿ ಹಿಯರ್. ಓಕೆ ಸ್ಟೂಡೆಂಟ್ಸ್, ನಾವು ಐ ವಾಂಟ್ ಆಲ್ ಆಫ್ ಯು ಟು ಟೆಲ್ ಮಿ ಒನ್ ಸಿಂಪಲ್ ಆನ್ಸರ್. ಸ್ಟೂಡೆಂಟ್ಸ್, ಮೇಲ್ ಗ್ಯಾಮೆಟು ಫಿಮೇಲ್ ಗ್ಯಾಮೆಟು ಫ್ಯೂಸ್ ಆದ್ರೆ ಏನ್ ಸಿಗುತ್ತೆ? ಬೇಗ ಹೇಳಿ ಸ್ಟೂಡೆಂಟ್, ಬೇಗ ಹೇಳಿ. ವಾಟ್ ವಿಲ್ ಹ್ಯಾಪನ್ ಇಫ್ ದ ಮೇಲ್ ಗ್ಯಾಮೆಟ್ ಅಂಡ್ ದ ಫಿಮೇಲ್ ಗ್ಯಾಮೆಟ್ ಫ್ಯೂಸಸ್? ಯಾರು ಹೇಳ್ತೀರಾ ಬೇಗ ಸ್ಟೂಡೆಂಟ್ಸ್? ಮೇಲ್ ಗ್ಯಾಮೆಟ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆದ್ರೆ ಯಾವತ್ತು ಏನ್ ಬರುತ್ತೆ? ಝೈಗೋಟ್ ಬರುತ್ತೆ. ಅಂಡ್ ಸ್ಟೂಡೆಂಟ್ಸ್, ಈ ಝೈಗೋಟು ಡಿಪ್ಲಾಯ್ಡ್ ಇರುತ್ತಾ ಹ್ಯಾಪ್ಲಾಯ್ಡ್ ಇರುತ್ತೆ ಸ್ಟೂಡೆಂಟ್ಸ್? ಬೇಗ ಹೇಳಿ ಸ್ಟೂಡೆಂಟ್, ಕಮೆಂಟ್ ಅಲ್ಲಿ ಬೇಗ ಹೇಳಿ. ಈ ಝೈಗೋಟ್ ಇದೆಯಲ್ಲ, ದಿಸ್ ಝೈಗೋಟ್ ಇಸ್ ಇಟ್ ಗೋನ್ ಬಿ ಡಿಪ್ಲಾಯ್ಡ್ ಆರ್ ಇಸ್ ಇಟ್ ಗೋನ್ ಬಿ haploid? ಬೇಗ ಕಮೆಂಟ್ ಅಲ್ಲಿ ಹಾಕಿ ಸ್ಟೂಡೆಂಟ್ಸ್. haploid. Now students, when we talk about reproduction students, when we talk about reproduction in general, reproduction ಎರಡು ತರ ಇರುತ್ತೆ. One is called as asexual reproduction, one is called as sexual reproduction. Asexual ಮತ್ತೆ sexual ನಿಮ್ಮೆಲ್ಲರಿಗೂ ಡಿಫರೆನ್ಸ್ ಗೊತ್ತಿರಬೇಕು ಸ್ಟೂಡೆಂಟ್ಸ್. asexual ಅಂದ್ರೆ ಸ್ಟೂಡೆಂಟ್ಸ್ ಏನು? ಓನ್ಲಿ ಒನ್ ಪ್ಯಾರೆಂಟ್ ಇನ್ವಾಲ್ವ್. ಇಲ್ಲಿ ಗ್ಯಾಮೆಟ್ಸ್ ಫ್ಯೂಸ್ ಆಗ್ತಾ ಇಲ್ಲ, ಪೇರೆಂಟ್ ಮತ್ತೆ ಮಗು ಒಂದೇ ತರ ಇದೆ ನೋಡೋದಿಕ್ಕೆ. ಸೊ ಇದರ ಐಡೆಂಟಿಕಲ್ ಟು ಈಚ್ ಅದರ್. ಅದು asexual reproduction. ಈ ಚಾಪ್ಟರ್ ನಾವು ಇದನ್ನ ಕಲಿಯಲ್ಲ ನಾವು. ಅವರ್ ಮೇನ್ ಫೋಕಸ್ ಹ್ಯಾಸ್ ಟು ಸ್ಟೂಡೆಂಟ್ಸ್, ಅವರ್ ಮೇನ್ ಫೋಕಸ್ ಹ್ಯಾಸ್ ಟು ಬಿ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಒಂದು ಕ್ವೆಶ್ಚನ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಹೌ ಮೆನಿ ಪೇರೆಂಟ್ಸ್ ಆರ್ ಇನ್ವಾಲ್ವ್ಡ್? ಬೇಗ ಆನ್ಸರ್ ಸ್ಟೂಡೆಂಟ್ಸ್ ಹೇಳಿ, ಬೇಗ ಹೇಳಿ ಆನ್ಸರ್. ಈ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಎಷ್ಟು ಪ್ಯಾರೆಂಟ್ಸ್ ಇನ್ವಾಲ್ವ್ ಆಗಿರ್ತಾರೆ ಸ್ಟೂಡೆಂಟ್ಸ್? ನಿಮ್ಮೆಲ್ಲರಿಗೂ ಗೊತ್ತು, ಆಲ್ ಆಫ್ ಯು ನೋ ರೈಟ್? ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ 2 ಪೇರೆಂಟ್ಸ್ ಆಗಿರ್ಬೋದು ಮತ್ತೆ 1 ಪೇರೆಂಟ್ ಕೂಡ ಆಗಿರ್ಬೋದು. 2 ಸ್ಟೂಡೆಂಟ್ಸ್ 1 ಪೇರೆಂಟ್ ಕೂಡ ಆಗಿರ್ಬೋದು. 2 ಪಾಸಿಬಿಲಿಟಿ ಕೂಡ ಇದೆ. ಓಕೆ, ಇದು ನಿಮ್ಗೆ ಗೊತ್ತು. ಎಕ್ಸಾಂಪಲ್ ಹ್ಯೂಮನ್ಸ್ ಒಂದು ಎಕ್ಸಾಂಪಲ್, ಮೇಲ್ ಹ್ಯೂಮನ್ ಫಿಮೇಲ್ ಹ್ಯೂಮನ್ 2 ಪೇರೆಂಟ್ಸ್ ಆಯ್ತು. ಬಟ್ ಇದು 1 ಪೇರೆಂಟ್ ಎಕ್ಸಾಂಪಲ್ ಯಾರಾದ್ರೂ ಹೇಳ್ತೀರಾ ಸ್ಟೂಡೆಂಟ್ಸ್? ವೆನ್ ಇಸ್ ಇಟ್ ಪಾಸಿಬಲ್ ವಿ ಕ್ಯಾನ್ ಹ್ಯಾವ್ ಓನ್ಲಿ 1 ಪ್ಯಾರೆಂಟ್? ಒಂದೇ ಪ್ಯಾರೆಂಟ್ ಇದ್ಬಿಟ್ಟು ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ ಸ್ಟೂಡೆಂಟ್ಸ್ ಫ್ಲವರ್ ಅಲ್ಲಿ, ರೈಟ್? ಸ್ಟೂಡೆಂಟ್ಸ್, 1 parent is a example is a bisexual flower. ಈ bisexual flower ಏತು? bisexual flower ನಿಮ್ದು ಹೈಬಿಸ್ಕಸ್ ಇದೆಯಲ್ಲ, ಆ ಹೈಬಿಸ್ಕಸ್ ಅಲ್ಲಿ ಮೇಲ್ ಆರ್ಗನ್ ಇದೆ, ಫಿಮೇಲ್ ಆರ್ಗನ್ ಇದೆ. ಸೊ ಒಂದೇ ಫ್ಲವರ್ ಅಲ್ಲಿ ಮೇಲ್ ಆರ್ಗನ್ ಫಿಮೇಲ್ ಆರ್ಗನ್. ಸೊ ಒಂದೇ ಪೇರೆಂಟ್ ತಾನೆ ಅಲ್ಲಿ, ಒಂದೇ ಪೇರೆಂಟ್. ಸರಿನಾ? ಸೊ ಎರಡು ಕೂಡ ಪಾಸಿಬಲ್ ಆಗುತ್ತೆ. ಸೊ ಯಾವತ್ತು ನೆನಪಿರಲಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತಂದ್ರೆ 2 ಪ್ಯಾರೆಂಟ್ಸ್ ಯಾವತ್ತು ನಂಬೇಡಿ, 1 ಪ್ಯಾರೆಂಟ್ ಕೂಡ ಆಗ್ಬೋದು. ಸರ್ ಸ್ಟೂಡೆಂಟ್ಸ್, ಇಲ್ಲಿ ಆಬ್ವಿಯಸ್ಲಿ ಗ್ಯಾಮೆಟ್ ಫ್ಯೂಷನ್ ಆಗುತ್ತೆ ಅಂಡ್ ಜೆನೆಟಿಕಲಿ ಯೂನಿಕ್ ಆಫ್ ಸ್ಪ್ರಿಂಗ್ ಇದೆಯಲ್ಲ, ಆ ಚಿಕ್ಕ ಮಗು ಇದೆಯಲ್ಲ ಸ್ಟೂಡೆಂಟ್ಸ್, ಇಟ್ ಇಸ್ ಜೆನೆಟಿಕಲಿ ಯೂನಿಕ್ ಆಗಿರುತ್ತೆ. ಸ್ಟೂಡೆಂಟ್ಸ್, ನೀವೇ ಯೋಚನೆ ಮಾಡಿ, ನೀವು ನಿಮ್ಮ ಮಮ್ಮಿ ತರ ಎಕ್ಸಾಕ್ಟ್ ಆಗಿ ಕಾಪಿ ಇದ್ದೀರಾ ಸ್ಟೂಡೆಂಟ್ಸ್? ನಿಮ್ಮ ಮಮ್ಮಿ ಮತ್ತೆ ನಿಮ್ಮ ಅಪ್ಪ ಇದಾರಲ್ಲ, ಅವ್ರ ತರ ನೀವು ಡೈರೆಕ್ಟ್ ಎಕ್ಸಾಕ್ಟ್ ಕಾಪಿ ಇದ್ದೀರಾ? ಇಲ್ಲ, ದೇರ್ ಆರ್ ಸ್ಮಾಲ್ ಚೇಂಜಸ್ ಇರುತ್ತೆ. ಸರಿ, ನಿಮ್ದು ಕಣ್ಣು ಮೂಗು ಸ್ವಲ್ಪ ಇರ್ಬೋದು, ಬಟ್ ಅದು ಬಿಟ್ರೆ that aside, right, there are variations. So ನೀವು ಐಡೆಂಟಿಕಲ್ ಇರಲ್ಲ, ಯಾವತ್ತು ಕೂಡ ಐಡೆಂಟಿಕಲ್ ನೀವು ಇರಲ್ಲ. ಸರ್ನಾ ಸ್ಟೂಡೆಂಟ್ಸ್? ನಾವು ಈ ಚಾಪ್ಟರ್ ನಾವು ಏನ್ ಕಲಿಬೇಕು ನೋಡಿ, ಇದೆಲ್ಲ ನಾವು ಈ ಚಾಪ್ಟರ್ ಕಲಿಬೇಕು. ಇವತ್ತೇ ಕಲಿಬೇಕೆಲ್ಲ ಒನ್ ಶಾರ್ಟ್ ಅಲ್ಲಿ. ಗ್ಯಾಮೆಟೋಜೆನೆಸಿಸ್ ಕಲಿಬೇಕು, ಇನ್ಸೆಮಿನೇಷನ್ ಕಲಿಬೇಕು, ಫರ್ಟಿಲೈಸೇಷನ್, ಕ್ಲೀವೇಜ್, ಬ್ಲಾಸ್ಟೋಸಿಸ್ಟ್ ಫಾರ್ಮೇಶನ್, ಇಂಪ್ಲಾಂಟೇಷನ್, ಜೆಸ್ಟೇಷನ್, ಪಾರ್ಚುರೇಷನ್ ಸ್ಟೂಡೆಂಟ್ಸ್. ಸೊ ಈ ಎಲ್ಲಾ ಟಾಪಿಕ್ ಕೂಡ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಒನ್ ಶಾರ್ಟ್ ಅಲ್ಲಿ ಮಾಡ ಹೋಗ್ತೀವಿ ಸ್ಟೂಡೆಂಟ್ಸ್. ರೆಡಿನಾ ಎಲ್ಲರೂ? ಬೇಗ ಹೇಳಿ, ರೆಡಿನಾ? ಆಲ್ ಆಫ್ ಯು ರೆಡಿ? ಸ್ಟೂಡೆಂಟ್ಸ್ ರೆಡಿ ಆಗಿದ್ರೆ ಕ್ವಿಕ್ ಆಗಿ ಒಂದು ಫೈರ್ ಇಮೋಜಿ ಚಾಟ್ ಅಲ್ಲಿ ಹಾಕಿ, ಸರ್ ನಾವು ರೆಡಿ, ಶಿಸ್ತಾಗಿ ನಾನು ಕುಂತಿದ್ದೀನಿ,
ಎಲ್ಲರೂ ಓಡೋಗ್ಬಿಟ್ಟು ಒಂದು ವಾಟರ್ ಬಾಟಲ್ ತಗೊಂಡ್ಬಿಡಿ ಸ್ಟೂಡೆಂಟ್, ಎಲ್ಲರೂ ಕೂಡ ಹೋಗ್ಬಿಟ್ಟು ಒಂದು ವಾಟರ್ ಬಾಟಲ್ ತಗೊಂಡ್ಬಿಡಿ, ಆರಾಮಾಗಿ ನೀರ್ ಕುಡಿತಾ ಕ್ಲಾಸ್ ನ ಕೇಳಿಸ್ಕೊಳ್ಳಿ, ಸರಿನಾ ಸ್ಟೂಡೆಂಟ್ಸ್? ಆರಾಮಾಗಿ ನೀರ್ ಕುಡಿತಾ ಆರಾಮಾಗಿ ಕ್ಲಾಸ್ ನ ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್. ಎಂಡ್ ವರೆಗೂ ಕೇಳಿಸ್ಕೊಳ್ಳಿ, ಎಂಡ್ ವರೆಗೂ ಫುಲ್ ನೋಡಿ ವಿಡಿಯೋನ. ಪ್ರಾಪರ್ ಆಗಿ ಈ ಚಾಪ್ಟರ್ ಇವತ್ತೇ ಮುಗ್ದು ಹೋಗುತ್ತೆ, ಸರಿನಾ ಸ್ಟೂಡೆಂಟ್ಸ್? ಸ್ಟಾರ್ಟ್ ಮಾಡುವ, ಆಲ್ ಆಫ್ ಯು ಸ್ಟಾರ್ಟ್ ಮಾಡುವ ಇವತ್ತು. ದಟ್ ಇಸ್ ಸೆಕ್ಷುವಲ್ ಹ್ಯೂಮನ್ reproduction. Let's go students, let's go. Now students, now first concept is called as male reproductive system anta, sarna. The first concept is called as the male reproductive system anta. Male reproductive system location ಏನು? location students, the location is lower abdomen. ಇದು abdomen ಅಂತಂದ್ರೆ the what is present below it, right below, that is called as lower abdomen. So ಈ ಲೋವರ್ ಅಬ್ಡಾಮಿನ್ ಅಲ್ಲಿ ಬಿಟ್ವೀನ್ ದ ಟು ಕಾಕ್ಸೆಲ್ ಬೋನ್ಸ್, ಬಿಟ್ವೀನ್ ದ ಟು ಕಾಕ್ಸೆಲ್ ಬೋನ್ಸ್, ಆ ಪೆಲ್ವಿಕ್ ರೀಜನ್ ಅಲ್ಲಿ ಇಟ್ ಇಸ್ ಫೌಂಡ್ ಸ್ಟೂಡೆಂಟ್ಸ್. ಇನ್ ದ ಪೆಲ್ವಿಕ್ ರೀಜನ್ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಇಸ್ ಫೌಂಡ್. ಎಲ್ಲಿ ಸ್ಟೂಡೆಂಟ್ಸ್? ಬೇಗ ಹೇಳಿ, ಕಮೆಂಟ್ ಲೈಕ್ ಬೇಗ ಹೇಳಿ. ಇನ್ ದ ಪೆಲ್ವಿಕ್ ರೀಜನ್. ಎಲ್ಲರೂ ಸ್ಟೂಡೆಂಟ್ಸ್ ಪೆಲ್ವಿಕ್ ಅಂತ ಹಾಕಿ ಬೇಗ, ಪೆಲ್ವಿಕ್ ರೀಜನ್ ಅಂತ. ಇನ್ ದ ಪೆಲ್ವಿಕ್ ರೀಜನ್ ಸ್ಟೂಡೆಂಟ್ಸ್. ನಾವು ಈ ಪೆಲ್ವಿಕ್ ರೀಜನ್ ಅಲ್ಲಿ ದ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಇದೆ. ನಾವು ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ಆಲ್ ಆಫ್ ಯು, this male reproductive system has two main parts. Yes, there are how many students? There are two main parts. The first one is called as what? The first one is called as primary sex organ. Second is called as secondary sex organs. So primary sex organ students, correct ಕೇಳಿಸ್ಕೊಳ್ಳಿ students, correct ಕೇಳಿಸ್ಕೊಳ್ಳಿ. ಒಂದು primary sex organ, primary sex organ ಎರಡು ಮೇನ್ ಫಂಕ್ಷನ್ ಇರುತ್ತೆ ಅವತ್ತು ಕೂಡ, ಎರಡು ಮೇನ್ ಫಂಕ್ಷನ್. ಫಸ್ಟ್ ಫಂಕ್ಷನ್ ಏನು? ಫಸ್ಟ್ ಫಂಕ್ಷನ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡೋದು, ಆ ಜೊತೆಗೆ ಎಲ್ಲಕ್ಕಿಂತ ಮೇನು ಗ್ಯಾಮೇಟ್ಸ್ ನ ರಿಲೀಸ್ ಮಾಡೋದು. ಸ್ಟೂಡೆಂಟ್ಸ್ ಯಾರಾದ್ರೂ ಹೇಳ್ತೀರಾ ವಿಚ್ ಇಸ್ ದ ಪ್ರೈಮರಿ ಸೆಕ್ಸ್ ಆರ್ಗನ್ ಇನ್ ದ ಕೇಸ್ ಆಫ್ ಮೇಲ್ಸ್? ಸ್ಟೂಡೆಂಟ್ಸ್ ಎನಿವನ್ ಇನ್ ದ ಚಾಟ್ ಹೂ ಕ್ಯಾನ್ ಟೆಲ್ ಮೀ? ಸೊ ಇನ್ ದ ಕೇಸ್ ಆಫ್ ಮೇಲ್ ದ ಪ್ರೈಮರಿ ಸೆಕ್ಸ್ ಆರ್ಗನ್, it is none other than the testis. So students artha ಮಾಡ್ಕೊಳ್ಳಿ, this is the same testis which can produce the hormone such as testosterone. Testosterone ಇದೆ, ಆ ಜೊತೆಗೆ the same testis can also produce a gamete called as, ಯಾರು ಹೇಳ್ತೀರಾ ಬೇಗ ಸ್ಟೂಡೆಂಟ್ಸ್? in the case of male, what is the gamete called as? The gamete is called as sperm. So ಇದೇ testis ಇಂದ it can also release the gamete, that is the sperm. Students ಮತ್ತೆ ರಿಪೀಟ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಬೇಗ ಸ್ಟೂಡೆಂಟ್ಸ್, ಬೇಗ ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್. primary sex organ should be able to produce hormone, should be able to produce gamete. ಹಾರ್ಮೋನ್ ಯಾವುದು? ಟೆಸ್ಟೋಸ್ಟಿರಾನ್. ಗ್ಯಾಮೆಟ್ ಯಾವುದು? ಸ್ಪರ್ಮ್. ಪ್ರೈಮರಿ ಸೆಕ್ಸ್ ಆರ್ಗನ್ ಏನು? ಟೆಸ್ಟಸ್. ಸ್ಟೂಡೆಂಟ್ಸ್ ಎನಿ ಡೌಟ್ ಇಲ್ಲ ನಾವು? ಎನಿ ಡೌಟ್ ಇಲ್ಲ ನಾವು? ಸಿಂಪಲ್ ಆಗಿದೆ, ಸಿಂಪಲ್ ಆಗಿದೆ ಸ್ಟೂಡೆಂಟ್ಸ್, ಸಿಂಪಲ್ ಆಗಿದೆ. ಸ್ಟೂಡೆಂಟ್ಸ್ ಪ್ರೈಮರಿ ಸೆಕ್ಸ್ ಆರ್ಗನ್ ಇಸ್ ದ ಟೆಸ್ಟಸ್. ನಾವು ಈ ಆಕ್ಸರಿ ಡಕ್ಟ್ಸ್, ಆಕ್ಸರಿ ಗ್ಲ್ಯಾಂಡ್ಸ್, ಎಕ್ಸ್ಟರ್ನಲ್ ಜೆನಿಟೇಲಿಯಾ. I'll repeat again students. ಈ ಆಕ್ಸರಿ ಡಕ್ಟ್ಸ್, ಆಕ್ಸರಿ ಗ್ಲ್ಯಾಂಡ್ಸ್ ಮತ್ತೆ ಎಕ್ಸ್ಟರ್ನಲ್ ಜೆನಿಟೇಲಿಯಾ, ಆಲ್ ಆಫ್ ದಿ ಮೂರು ಇದೆಯಲ್ಲ, ಇದು ಮೂರು ಮೇನ್ ಪಾರ್ಟ್ಸ್, ದೇ ಆರ್ ಪಾರ್ಟ್ ಆಫ್ ಸೆಕೆಂಡರಿ ಸೆಕ್ಸ್ ಆರ್ಗನ್. ಸೊ ವಿ ಹ್ಯಾವ್ ದ ಪ್ರೈಮರಿ ಸೆಕ್ಸ್ ಆರ್ಗನ್ ಅಂಡ್ ವಿ ಹ್ಯಾವ್ ದ ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಈ ಡಕ್ಟು ಗ್ಲ್ಯಾಂಡು ಬಗ್ಗೆ ನಾವು ಮುಂದೆ ಹೋಗ್ತಾ ಮಾತಾಡೋದು ಸ್ಟೂಡೆಂಟ್ಸ್, ಮುಂದೆ ಹೋಗ್ತಾ ಮಾತಾಡೋದು ಸ್ಟೂಡೆಂಟ್ಸ್. ನಾವು ವಿಲ್ ಫೋಕಸ್ ಆನ್ ದ ಪ್ರೈಮರಿ ಸೆಕ್ಸ್ ಆರ್ಗನ್ ಸ್ಟೂಡೆಂಟ್ಸ್, ಪ್ರೈಮರಿ ಸೆಕ್ಸ್ ಆರ್ಗನ್. ಓಕೆ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ, ದಿಸ್ ಪ್ರೈಮರಿ ಸೆಕ್ಸ್ ಆರ್ಗನ್ ಇದೆಯಲ್ಲ, ದಿಸ್ ಪ್ರೈಮರಿ ಸೆಕ್ಸ್ ಆರ್ಗನ್ ಇಸ್ ಆಕ್ಚುಲಿ ಔಟ್ಸೈಡ್ ದ ಅಬ್ಡಾಮಿನಲ್ ಕ್ಯಾವಿಟಿ. ಈ ಅಬ್ಡಾಮಿನ್ ಗಿಂತ ಆಚೆ ಇರುತ್ತೆ ಇನ್ ಅ ಪೌಚ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಎ ಸ್ಕ್ರೋಟಮ್. ಆ ಸ್ಕ್ರೋಟಮ್ ಇಸ್ ಅ ಸ್ಯಾಕ್ ಲೈಕ್, ನೋಡಿ ಸ್ಕ್ರೋಟಮ್ ಇಸ್ ಅ ಸ್ಯಾಕ್ ಲೈಕ್ ಸ್ಟ್ರಕ್ಚರ್. ಈ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಒಳಗಡೆ ಟೆಸ್ಟಿಸ್ ಇರುತ್ತೆ. ಸೊ ನಿಮ್ ಎಕ್ಸಾಮಿನೇಷನ್ ಕ್ವೆಶ್ಚನ್ ಇರುತ್ತೆ ಸ್ಟೂಡೆಂಟ್ಸ್, ಎಕ್ಸಾಮಿನೇಷನ್ ಅಲ್ಲಿ ಯು ವಿಲ್ ಗೆಟ್ ಅ ಕ್ವೆಶ್ಚನ್, ವೆರಿ ವೆರಿ ಸಿಂಪಲ್ ಕ್ವೆಶ್ಚನ್ ಯು ವಿಲ್ ಗೆಟ್, ವೆರಿ ಸಿಂಪಲ್ ಕ್ವೆಶ್ಚನ್. ವೈ ಇಸ್ ಟೆಸ್ಟಿಸ್? ವೈ ಇಸ್ ಟೆಸ್ಟಿಸ್ ಔಟ್ಸೈಡ್ ದ ಅಬ್ಡಾಮಿನಲ್ ಕ್ಯಾವಿಟಿ ಇನ್ ಅ ಪೌಚ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಸ್ಕ್ರೋಟಮ್? ಸ್ಕ್ರೋಟಮ್ ಅಲ್ಲಿ ಯಾಕಿದೆ ಅಂತ ಕ್ವೆಶ್ಚನ್ ಬರುತ್ತೆ ನಿಮ್ಗೆ. ಅವಾಗ ಏನ್ ಬರೀತೀರಾ ಸ್ಟೂಡೆಂಟ್ಸ್? ಏನ್ ಬರೀತೀರಾ ಆನ್ಸರ್? ವೆರಿ ಸಿಂಪಲ್ ಆನ್ಸರ್, ಕೇಳಿಸ್ಬಿಟ್ಟು, ವೆರಿ ವೆರಿ ಸಿಂಪಲ್ ಆನ್ಸರ್. ದ ಟೆಸ್ಟಿಸ್ ಇಸ್ ಇನ್ ದ ಪೌಚ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಎ ಸ್ಕ್ರೋಟಮ್. ಯಾಕಂತಂದ್ರೆ ದ ಟೆಂಪರೇಚರ್ ಇಸ್ ಲೆಸ್ ಹಿಯರ್. ಸೊ ಈ ಸ್ಕ್ರೋಟಮ್ ಒಳಗಡೆ ಟೆಂಪರೇಚರ್ ಸ್ಟೂಡೆಂಟ್ಸ್ 2 to
2.5 ಡಿಗ್ರಿ ಸೆಂಟಿಗ್ರೇಡ್ ಕಮ್ಮಿ ಇರುತ್ತೆ. ಎದು ಕಂಪೇರ್ ಮಾಡಿದ್ರೆ ಕಂಪೇರ್ ಟು ಬಾಡಿ ಟೆಂಪರೇಚರ್. ಈ ಬಾಡಿ ಟೆಂಪರೇಚರ್ ಗಿಂತ ಸ್ಕ್ರೋಟಮ್ ಒಳಗಡೆ ಟೆಂಪರೇಚರ್ ಕಮ್ಮಿ ಇರುತ್ತೆ. ಈ ಟೆಂಪರೇಚರ್ ಕಮ್ಮಿ ಇದ್ರೆ ಮಾತ್ರ ಸ್ಪರ್ಮ್ ಪ್ರೊಡ್ಯೂಸ್ ಆಗೋದು. ಕ್ಲಿಯರಾ ಸ್ಟೂಡೆಂಟ್ಸ್? ಕ್ಲಿಯರಾ? ಎಸ್ ಆರ್ ನೋ? ಸೊ ಈ ಸ್ಕ್ರೋಟಮ್ ಒಳಗಡೆ ಟೆಂಪರೇಚರ್ ಯಾವತ್ತು ಕಮ್ಮಿ ಇರುತ್ತೆ. ಯಾಕೆ ಕಮ್ಮಿ ಇರುತ್ತೆ? ಫಾರ್ ದ ಸ್ಪರ್ಮ್ಯಾಟೋಜೆನೆಸಿಸ್ ಅಲ್ಲ ಸ್ಪರ್ಮ್ ಫಾರ್ಮೇಶನ್ ಗೆ. ನೋಡಿ ಸ್ಟೂಡೆಂಟ್ಸ್, ನೋಡಿ, ರಿಮೇನ್ಸ್ ಸ್ಕ್ರೋಟಮ್ ಪ್ರೆಸೆಂಟ್ ಔಟ್ಸೈಡ್ ದ ಅಬ್ಡಾಮಿನಲ್ ಕ್ಯಾವಿಟಿ, sac like structure, contains testis. ಇಲ್ಲಿ 2 to 2.5 degrees lower than the body temperature. ಯಾಕಿರಬೇಕು? ಫಾರ್ ದ ಸ್ಪರ್ಮ್ ಪ್ರೊಡಕ್ಷನ್ ಇರಬೇಕು. ಕ್ಲಿಯರ್ ಸ್ಟೂಡೆಂಟ್ಸ್? ಕ್ವೆಶ್ಚನ್ ಇದು, ಕ್ವೆಶ್ಚನ್ 1 ಮಾರ್ಕ್ ಕ್ವೆಶ್ಚನ್ ಹೊಡೆದು ನಿಮ್ದು ಈಸಿ ಆಗಿ ಇದು 1 ಮಾರ್ಕ್ ಕ್ವೆಶ್ಚನ್ 2 ಮಾರ್ಕ್ ಕ್ವೆಶ್ಚನ್ ಕೇಳ್ತಾರೆ ಇದನ್ನ. ಕ್ಲಿಯರ್ ಸ್ಟೂಡೆಂಟ್ಸ್? ಕ್ಲಿಯರ್ ಎಲ್ಲರಿಗೂ? ಓಕೆ ಸ್ಟೂಡೆಂಟ್, ಥಮ್ಸ್ ಅಪ್ ಆಗಿ ಬೇಗ ಸ್ಟೂಡೆಂಟ್ಸ್. ನಾ ಟೆಸ್ಟಿಸ್ ಬಗ್ಗೆ ಮಾತಾಡಿದ್ದು ನಿಮ್ಗೆ ಕೇಳಕ್ ಹೋಗಲ್ಲ ಯಾವತ್ತು, ಚಿಂತೆ ಮಾಡಬೇಡಿ. ಟೆಸ್ಟಿಸ್ ಕ್ಯಾನ್ ಪ್ರೊಡ್ಯೂಸ್ ಸ್ಪರ್ಮ್, ಇಟ್ ಕ್ಯಾನ್ ಪ್ರೊಡ್ಯೂಸ್ ದ ಆಂಡ್ರೋಜನ್. ಯಾವುದು? ಟೆಸ್ಟೋಸ್ಟಿರೋನ್ ಪ್ರೊಡ್ಯೂಸ್ ಮಾಡುತ್ತೆ. ಟೆಸ್ಟೋಸ್ಟಿರೋನ್ ಪ್ರೊಡ್ಯೂಸ್ ಮಾಡುತ್ತೆ. ನಾವು ಸ್ಟೂಡೆಂಟ್ಸ್, ಈ ಟೆಸ್ಟಿಸ್ ಒಳಗಡೆ ಏನಿದೆ ಈಗ, ನಾವು ವಾಟ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದ ಟೆಸ್ಟಿಸ್ ನಾವು, ಅದು ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಅದು ತುಂಬಾ ಇಂಪಾರ್ಟೆಂಟ್. ನಾವು ಸ್ಟೂಡೆಂಟ್ಸ್, ಡು ಯು ವಾಂಟ್ ಟು ಸಿ ಅನಿಮೇಷನ್? ಸ್ಟೂಡೆಂಟ್ಸ್ ಈಗ ನೋಡಿ, I'll show properly how it looks inside testis. Friends, I hope the board is visible to all of you. Students, I hope the board is visible to all of you. ನೋಡಿ ಸ್ಟೂಡೆಂಟ್ಸ್, ನೋಡಿ, ಟೆಸ್ಟಿಸ್ ನ ಕಟ್ ಮಾಡಿದ್ರೆ, ಇಫ್ ಯು ಕಟ್ ದ ಟೆಸ್ಟಿಸ್, ಒಳಗಡೆ ಈ ತರ ಮೇನ್ ಟೆಸ್ಟಿಸ್ ಇದೆ, ಇದ್ರ ಜೊತೆಗೆ ಆಚೆಗಡೆ ಇಲ್ಲಿ ಬೇರೆ ಬೇರೆ ಡಕ್ಟ್ಸ್, ನೋಡಿ ಇದು ಬೇರೆ ಬೇರೆ ಡಕ್ಟ್ಸ್ ಇದೆ, ಇಲ್ಲಿ ಬೇರೆ ಬೇರೆ ಡಕ್ಟ್ಸ್. ನಾವು ಸ್ಟೂಡೆಂಟ್ಸ್ ನಾವೇನ್ ಮಾಡೋಣ ಈಗ, ಈ ಟೆಸ್ಟಿಸ್ ಇಲ್ಲ ಮೇನ್ ಟೆಸ್ಟಿಸ್, ಇದನ್ನ ಕ್ರಾಸ್ ಸೆಕ್ಷನ್ ತಗೋಣ ಈಗ. ಸೊ ಇದು ಬೇರೆ ಬೇರೆ ಡಕ್ಟ್ಸ್, ಇಲ್ಲಿಂದ ಸ್ಪರ್ಮ್ ಟ್ರಾವೆಲ್ ಮಾಡತ್ತಿರ, ಸ್ಪರ್ಮ್ ಇಲ್ಲಿ ಟ್ರಾವೆಲ್ ಮಾಡ್ತಾ ಇರುತ್ತೆ, ಸ್ಪರ್ಮ್ ಟ್ರಾವೆಲ್ ಮಾಡುತ್ತೆ. ಬಟ್ ದಿಸ್ ಇಸ್ ಫೈನ್. ಬಟ್ ಮೇನ್ ಅಂದ್ರೆ ಈ ಟೆಸ್ಟಿಸ್ ಒಳಗಡೆ ಏನಿದೆ, ದಟ್ ಈಸ್ ಮೋರ್ ಇಂಟ್ರೆಸ್ಟಿಂಗ್ ಸ್ಟೂಡೆಂಟ್ಸ್, ದಟ್ ಇಸ್ ಮೋರ್ ಇಂಟ್ರೆಸ್ಟಿಂಗ್. ಓಕೆ, ಇಲ್ಲಿ ನೋಡಿ, ಇದು ನೋಡಿ, ಟೆಸ್ಟಿಸ್ ಒಳಗಡೆ ಏನಿದೆ ಸ್ಟೂಡೆಂಟ್ಸ್. ಈ ಟೆಸ್ಟಿಸ್ ಒಳಗಡೆ ಕ್ಯಾನ್ ಆಲ್ ಆಫ್ ಯು ಸಿ ಕಂಪಾರ್ಟ್ಮೆಂಟ್ಸ್ ಇದೆಯಾ? ಮಲ್ಟಿಪಲ್, ನೋಡಿ ಕಾಣಿಸ್ತಿದೆಯಾ ಈ ತರ? ಟೆಸ್ಟಿಸ್ ಒಳಗಡೆ ಕಟ್ ಮಾಡಿದ್ರೆ ದರ್ ಆರ್ ಮಲ್ಟಿಪಲ್ ಕಂಪಾರ್ಟ್ಮೆಂಟ್ಸ್ ಹಿಯರ್, ಕಾಣಿಸ್ತಿದೆಯಾ? ಕಂಪಾರ್ಟ್ಮೆಂಟ್ಸ್. ನೌ ದೀಸ್ ಕಂಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್, ಆಲ್ ಆಫ್ ಯು, ಈ ಕಂಪಾರ್ಟ್ಮೆಂಟ್ ಇದೆಯಲ್ಲ, ದೀಸ್ ಕಂಪಾರ್ಟ್ಮೆಂಟ್ಸ್ ಆರ್ ಕಾಲ್ಡ್ ಆಸ್ ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್. ನೋಡಿ ಇದು ಎಲ್ಲ ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಇದೆಯಲ್ಲ, ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್. ಸರಿನಾ ಸ್ಟೂಡೆಂಟ್? ಅರ್ಥ ಮಾಡ್ಕೊಳ್ಳಿ. ಒಂದು ನಿಮಿಷ ಕ್ಲೋಸ್ ಮಾಡೋದ ಇದನ್ನ. ಸೊ ಒಂದು ಟೆಸ್ಟಿಸ್ ಒಳಗಡೆ ಏನಿರುತ್ತೆ? ಇನ್ಸೈಡ್ ಟೆಸ್ಟಿಸ್ ದೇರ್ ಆರ್ ಅರೌಂಡ್ 250 ಕಂಪಾರ್ಟ್ಮೆಂಟ್ಸ್. 250 ಕಂಪಾರ್ಟ್ಮೆಂಟ್ಸ್ ಇದೆ ಇಲ್ಲಿ. Now these 250 compartments are called as what? They are called as testicular lobules. They are called as what students? Testicular lobules. ಎಷ್ಟಿದೆ? 250 ಕಂಪಾರ್ಟ್ಮೆಂಟ್ಸ್ ಇದೆ, 250 ಕಂಪಾರ್ಟ್ಮೆಂಟ್ಸ್. ನಾವು ಸ್ಟೂಡೆಂಟ್ಸ್ ನಾವು ಅರ್ಥ ಮಾಡ್ಕೊಳ್ಳಿ, ಈ ಕಂಪಾರ್ಟ್ಮೆಂಟ್ ಒಳಗಡೆ, ದಟ್ ಇಸ್ ಎವ್ರಿ ಕಂಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್, ಎವ್ರಿ ಸಿಂಗಲ್ ಕಂಪಾರ್ಟ್ಮೆಂಟ್ ಒಳಗಡೆ ಏನಿದೆ ಈಗ, ಎವ್ರಿ ಸಿಂಗಲ್ ಕಂಪಾರ್ಟ್ಮೆಂಟ್ ಒಳಗಡೆ there is 1 to 3 highly coiled structure ಇದೆ. ಈ 1 to 3 highly coiled structure ನಾವು seminiferous tubule ಅಂತ ಕರಿತೀವಿ. seminiferous tubule ಸ್ಟೂಡೆಂಟ್ಸ್, seminiferous tubule, ರೈಟ್? seminiferous tubule ಅಂತ ಕರಿತೀವಿ ನಾವು. ಅದನ್ನ ಏನಂತ ಕರಿತೀವಿ? seminiferous. ಒಂದು ಸ್ಟೂಡೆಂಟ್ಸ್ ನಿಮಿಷ, seminiferous tubule. ಸರಿನಾ ಸ್ಟೂಡೆಂಟ್ಸ್? ಸೊ ತುಂಬಾ ಸಿಂಪಲ್, ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಯೋಚನೆ ಮಾಡ್ಕೊಳ್ಳಿ, ಒಂದು ದೊಡ್ಡ ಮನೆ ಇದೆ. ಆ ಮನೆ ಒಳಗಡೆ ಏನಿದೆ? ಆ ಮನೆ ಒಳಗಡೆ 250 ರೂಮ್ಸ್ ಇದೆ. ಎವ್ರಿ ಸಿಂಗಲ್ ರೂಮ್ ಒಳಗಡೆ ಈಗ, ಒಂದು ರೂಮ್ ಒಳಗಡೆ ಈಗ 1 to 3 ವಿಂಡೋಸ್ ಇದೆ. ಸೊ ಒಂದು ದೊಡ್ಡ ಮನೆ ಏನಾಯ್ತಲ್ಲಿ? ಆ ದೊಡ್ಡ ಮನೆ ಟೆಸ್ಟಿಸ್ ಆಯ್ತು. ಸರಿನಾ? ಆ ರೂಮ್ಸು ಟೆಸ್ಟಿಕ್ಯುಲರ್ ಲಾಬ್ಯೂಲ್ ಆಯ್ತು. ಆ ರೂಮ್ ಒಳಗಡೆ ಏನಿದೆ?
ಆ ರೂಮ್ ಒಳಗಡೆ ವಿಂಡೋಸ್ ಇದೆಯಲ್ಲ, ವಿಂಡೋಸ್ 1 to 3 ವಿಂಡೋಸ್, ಆ ವಿಂಡೋಸ್ ಆರ್ seminiferous tubule. ಸೊ ಈ seminiferous tubule ಇದೆಯಲ್ಲ, ದೇ ಆರ್ ಪ್ರೆಸೆಂಟ್ ಇನ್ಸೈಡ್ ದ ಟೆಸ್ಟಿಕ್ಯುಲರ್ ಲಾಬ್ಯೂಲ್. ಈ ಟೆಸ್ಟಿಕ್ಯುಲರ್ ಲಾಬ್ಯೂಲ್ ಒಳಗಡೆ seminiferous tubule ಇರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ಕ್ಲಿಯರ್ ಎಲ್ಲರಿಗೂ ಸ್ಟೂಡೆಂಟ್ಸ್? ಎಷ್ಟು ಕ್ಲಿಯರಾ? ಓಕೆ, ಒಂದು ಕ್ವಶನ್ ಕೇಳ್ತೀನಿ. ಒಂದು ಹ್ಯೂಮನ್ ಮೇಲ್ ಅಲ್ಲಿ ಹೌ ಮೆನಿ ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಆರ್ ಪ್ರೆಸೆಂಟ್? ಒಂದು ಟೆಸ್ಟಿಸ್ ಅಲ್ಲಿ 250 ಅಂದ್ರೆ ಎರಡು ಟೆಸ್ಟಿಸ್ ಅಲ್ಲಿ ಎಷ್ಟಿರುತ್ತೆ? ಇಫ್ ದೇರ್ ಆರ್ 250 ಕಂಪಾರ್ಟ್ಮೆಂಟ್ಸ್ ಇನ್ ಒನ್ ಟೆಸ್ಟಿಸ್, ಸೊ 2 ಟೆಸ್ಟಿಸ್ ಅಂತಂದ್ರೆ 500 ಇರುತ್ತೆ ಟೋಟಲಿ. ಸೊ ದೇರ್ ಆರ್ ಇನ್ ಟೋಟಲ್ 500 ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಇನ್ಸೈಡ್ ಅ ಹ್ಯೂಮನ್ ಮೇಲ್. 500 ಇರುತ್ತೆ, 500. ಆ 500 ಒಳಗಡೆ ಏನಿದೆ? seminiferous tubule ಇದೆ ಸ್ಟೂಡೆಂಟ್ಸ್. ಅದು ಒಳಗಡೆ seminiferous tubule ಇದೆ. ಸರಿನಾ? ಇಲ್ಲಿ ನೋಡಿ ಕಾಣಿಸ್ತಿದೆ ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಇದೆಯಲ್ಲ, ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್. ಈ ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಒಳಗಡೆ ನೋಡಿ ಕಾಯಿಲ್ಡ್ ಇದೆಯಲ್ಲ, ಕಾಯಿಲ್ಡ್ ಸ್ಟ್ರಕ್ಚರ್ ಇದು, ಕಾಯಿಲ್ಡ್ ಸ್ಟ್ರಕ್ಚರ್. ಈ ಕಾಯಿಲ್ಡ್ ಸ್ಟ್ರಕ್ಚರ್ seminiferous tubule. ಆ ಕಾಯಿಲ್ಡ್ ಸ್ಟ್ರಕ್ಚರ್ seminiferous tubule ಸ್ಟೂಡೆಂಟ್ಸ್, seminiferous tubule. Students, I hope it is clear to all of you. Okay, now students, now ಈ seminiferous tubule ಇದೆಯಲ್ಲ, ಈ seminiferous tubule ಒಳಗಡೆ ಏನಿದೆ ಈಗ ಸ್ಟೂಡೆಂಟ್ಸ್? ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಟೆಸ್ಟಿಸ್ ಒಳಗಡೆ ಟೆಸ್ಟಿಕ್ಯುಲರ್ ಲಾಬ್ಯೂಲ್, ಟೆಸ್ಟಿಕ್ಯುಲರ್ ಲಾಬ್ಯೂಲ್ ಒಳಗಡೆ seminiferous tubule. ಫಸ್ಟ್ ಟೆಸ್ಟಿಸ್ ಒಳಗಡೆ ಟೆಸ್ಟಿಕ್ಯುಲರ್ ಲಾಬ್ಯೂಲ್, ಟೆಸ್ಟಿಕ್ಯುಲರ್ ಲಾಬ್ಯೂಲ್ ಒಳಗಡೆ seminiferous tubule. ಈ seminiferous tubule ಒಳಗಡೆ ಏನಿದೆ ಈಗ ಅದು ಇಂಪಾರ್ಟೆಂಟ್, ಅದು ಇಂಪಾರ್ಟೆಂಟ್. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಬರ್ದಿ ನೋಡಿ, ಇದು ನಿಮ್ದು seminiferous tubule ಒಳಗಡೆ ಸ್ಟೂಡೆಂಟ್ಸ್. ಇದೇನಿದು? ಇದು seminiferous tubule. seminiferous tubule ಒಳಗಡೆ ಏನಿದೆ? ಈ seminiferous tubule ಒಳಗಡೆ ಇಲ್ಲಿ ಎರಡು ತರ ಸೆಲ್ಸ್ ಇದೆ. ದ ಫಸ್ಟ್ ಸೆಲ್ ಇಸ್ ಕಾಲ್ಡ್ ಆಸ್ ಮೇಲ್ ಜರ್ಮ್ ಸೆಲ್ ಅಂತ. ಇದು ಮೇಲ್ ಜರ್ಮ್ ಸೆಲ್. ಸೊ ಈ seminiferous tubule ಒಳಗಡೆ ಎರಡು ತರ ಸೆಲ್ ಇದೆ. ದ ಫಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ದ ಮೇಲ್ ಜರ್ಮ್ ಸೆಲ್. ದ ಮೇಲ್ ಜರ್ಮ್ ಸೆಲ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸ್ಪರ್ಮ್ಯಾಟೋಗೋನಿಯಾ. ಸ್ಟೂಡೆಂಟ್ಸ್ ಕ್ಲಿಯರ್ ಅದು? ಕ್ಲಿಯರಾ? ಸೊ ಈ ಮೇಲ್ ಜರ್ಮ್ ಸೆಲ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸ್ಪರ್ಮ್ಯಾಟೋಗೋನಿಯಾ. ಇದೇ ಸ್ಪರ್ಮ್ಯಾಟೋಗೋನಿಯಾ ಮುಂದೆ ಹೋಗ್ಬಿಟ್ಟು ಸ್ಪರ್ಮ್ ಆಗುತ್ತೆ. ಇದೇ ಸ್ಪರ್ಮ್ಯಾಟೋಗೋನಿಯಾ ಮುಂದೆ ಹೋಗ್ಬಿಟ್ಟು ಸ್ಪರ್ಮ್ ಆಗುತ್ತೆ. ಈ ಪ್ರಾಸೆಸ್ ನ ನೋಡಿ, ಈ ಸ್ಪರ್ಮ್ಯಾಟೋಗೋನಿಯಾ ಡಿಪ್ಲಾಯ್ಡ್, ಸ್ಪರ್ಮ್ ಹ್ಯಾಪ್ಲಾಯ್ಡ್. ಈ ಎಂಟೈರ್ ಕನ್ವರ್ಷನ್ ನಾವೇಂತ ಕರಿತೀವಿ? ಈ ಕನ್ವರ್ಷನ್ ನ, ಈ ಪ್ರಾಸೆಸ್ ನ ಸ್ಪರ್ಮ್ಯಾಟೋಜೆನೆಸಿಸ್ ಅಂತ ಕರಿತೀವಿ. ಸ್ಪರ್ಮ್ಯಾಟೋಜೆನೆಸಿಸ್. ಸರಿನಾ? ನೋ ಸ್ಟೂಡೆಂಟ್ಸ್, ನಾವು ಇದ್ರ ಒಳಗಡೆ ಈಗ ಒಂದು ಸೆಲ್ ಮೇಲ್ ಜರ್ಮ್ ಸೆಲ್ ಆಲ್ಸೋ ಕಾಲ್ಡ್ ಆಸ್ ಸ್ಪರ್ಮ್ಯಾಟೋಗೋನಿಯಾ, ಅದಕ್ಕೆ ಇನ್ನೊಂದು ಹೆಸರು. ಇದ್ರ ಒಳಗಡೆ ಈಗ ಇನ್ನೊಂದು ತರ ಸೆಲ್ ಇದೆ ನೋಡಿ, ಉದ್ದಕ್ಕಿದೆ ನೋಡಿ ಇದು. ದಿಸ್ ಲಾಂಗ್ ಸೆಲ್ ಇಸ್ ಕಾಲ್ಡ್ ಆಸ್ ಸರ್ಟೋಲಿ ಸೆಲ್ ಅಂತ. ಈ ಸರ್ಟೋಲಿ ಸೆಲ್ ಇನ್ನೊಂದು ಹೆಸರು ಏನು? ನರ್ಸ್ ಸೆಲ್ ಅಂತ. ಸೊ ಸರ್ಟೋಲಿ ಸೆಲ್ ಆರ್ ನರ್ಸ್ ಸೆಲ್, ಇದ್ರ ಫಂಕ್ಷನ್ ಏನು? ದ ಮೇನ್ ಫಂಕ್ಷನ್ ಇಸ್ ನ್ಯೂಟ್ರಿಷನ್. ಆಂಡ್ರೋಜನ್ ಬೈಂಡಿಂಗ್ ಪ್ರೋಟೀನ್ ಪ್ರೊಡ್ಯೂಸ್ ಮಾಡುತ್ತೆ, ABP. ಆಂಡ್ರೋಜನ್ ಬೈಂಡಿಂಗ್ ಪ್ರೋಟೀನ್ ಎಲ್ಲ ಆಂಡ್ರೋಜನ್ ಬೈಂಡ್ ಮಾಡುತ್ತಿದ್ದು, ಸರಿನಾ? ಅದ್ ಜೊತೆಗೆ ಈ ಸರ್ಟೋಲಿ ಸೆಲ್ಲು ಇಟ್ ವಿಲ್ ಆಲ್ಸೋ help in spermiogenesis. Students, it will help in what? It will help in spermiogenesis ಬೇರೆ, spermatogenesis ಬೇರೆ. ಸೊ ಎರಡು ಬೇರೆ ಇದು, ಎರಡು ಬೇರೆ ನೆನಪಿರಲಿ. ಸೊ ಇಲ್ಲಿ ನಮ್ಮ ಹತ್ರ ಏನಿದೆ? ಸ್ಪರ್ಮಿಯೋಜೆನೆಸಿಸ್ ಹೆಲ್ಪ್ ಮಾಡುತ್ತೆ, ಸರಿನಾ? ಸೊ ಒಂದು seminiferous tubule ಒಳಗಡೆ ಎರಡು ತರ ಸೆಲ್ ಇದೆ, ಮೇಲ್ ಜರ್ಮ್ ಸೆಲ್ ಆರ್ ಸರ್ಟೋಲಿ ಸೆಲ್ ಸ್ಟೂಡೆಂಟ್ಸ್, ಆರ್ ಸರ್ಟೋಲಿ ಸೆಲ್. ನಾವು ಸ್ಟೂಡೆಂಟ್ಸ್, ನಾವು ಇದು ಆಚೆ ಜಾಗ ಇದೆಯಲ್ಲ, ಆಚೆ ಜಾಗ, ದಿಸ್ ಔಟರ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ವಾಟ್? This outer part is called as interstitial space. ಏನದು? interstitial space. ಈ interstitial space ಇದೆಯಲ್ಲ, ಇಲ್ಲಿ ಒಂದು ಸೆಲ್ ಇರುತ್ತೆ, ಚಿಕ್ಕದಾಗಿ ಒಂದು ಸೆಲ್ ಇರುತ್ತೆ. That is called as interstitial cell. ಕೇಳಿಸ್ಕೊಳ್ಳಿ. ಇದು ಆಚೆ ಜಾಗ ಇದೆಯಲ್ಲ, ಆಚೆ ಜಾಗ, outer part. ಈ outer part is called as interstitial space. ಈ ಇಂಟರ್ಸ್ಟಿಷಿಯಲ್ ಸ್ಪೇಸ್ ಅಲ್ಲಿ ಒಂದು ಸೆಲ್ ಇದೆ, ದಟ್ ಇಸ್ ಕಾಲ್ಡ್ ಅಸ್ ಇಂಟರ್ಸ್ಟಿಷಿಯಲ್ ಸೆಲ್. ಸ್ಟೂಡೆಂಟ್ಸ್, ಈ ಇಂಟರ್ಸ್ಟಿಷಿಯಲ್ ಸೆಲ್ದು ಇನ್ನೊಂದು ಹೆಸರು ಏನು? ಇಂಟರ್ಸ್ಟಿಷಿಯಲ್ ಸೆಲ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಲೇಡಿಕ್ ಸೆಲ್. ಸ್ಟೂಡೆಂಟ್, ಲೇಡಿಕ್ ಸೆಲ್. ಆಮೇಲೆ ಇದೇ ಲೇಡಿಕ್ ಸೆಲ್ ಮೇನ್ ಫಂಕ್ಷನ್ ಏನು? ಇದೇ ಲೇಡಿಕ್ ಸೆಲ್ದು ಮೇನ್ ಫಂಕ್ಷನ್ ಟು ಪ್ರೊಡ್ಯೂಸ್ ದ ಆಂಡ್ರೋಜನ್. ಸ್ಟೂಡೆಂಟ್ಸ್, ನೆನಪಿದೆ ನಿಮಗೆ? ನಾನು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಈಗ ಒಂದು primary sex organ should be able to produce hormone, should be able to produce gamete. ಎರಡು ಆಯ್ತಾ? ಇಲ್ಲಿ ಎರಡು ಆಯ್ತಾ ನೋಡಿ. ಈ ಮೇಲ್ ಜರ್ಮ್ ಸೆಲ್ ಮುಂದೆ ಹೋಗಿ ಸ್ಪರ್ಮ್ ಆಗ್ತಾ ಇದೆಯಾ? ಸ್ಪರ್ಮ್ ಆಗ್ತಾ ಇದೆ, ಗ್ಯಾಮೆಟ್ ಬಂತಿಲ್ಲಿ.
ಹಾರ್ಮೋನ್ ಬಂತು. ಸೊ ಹಾರ್ಮೋನ್ ಗ್ಯಾಮೆಟ್ ಎರಡು ಬಂತು ಇಲ್ಲಿ. ಸೊ ದಟ್ ಈಸ್ ದ seminiferous tubule present inside the testis. Students, clear ಆಯ್ತು? Clear all of you students? Clear? ಯಾರಿಗಾದ್ರೂ ಡೌಟ್ ಇದೆಯಾ ಸ್ಟೂಡೆಂಟ್ಸ್? ಬೇಗ ಕೇಳಿ ಸ್ಟೂಡೆಂಟ್ಸ್. ಯಾರಿಗಾದ್ರೂ ಏನೋ ಡೌಟ್ ಇದ್ರೆ ಬೇಗ ಕೇಳ್ತಾ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಬಿಕಾಸ್ ನಾನು ಮುಂದೆ ನೆಕ್ಸ್ಟ್ ಟಾಪಿಕ್ ಹೋಗ್ತೀನಿ. ಈಗ ಇದು ಒನ್ ಶಾಟ್, ಇದು ಬೇಗ ಮುಗಿಸ್ಬೇಕು. ನೋ ಸ್ಟೂಡೆಂಟ್ಸ್, ನೋ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ನಿಮ್ಮ NCERT ಡಯಾಗ್ರಾಮ್ ನೋಡಿ. NCERT ಡಯಾಗ್ರಾಮ್ ಇದು ಸೆಮಿನಿಫರಸ್ ಟ್ಯೂಬ್ಯೂಲ್. ಇದು ಏನಿದು? ಸೆಮಿನಿಫರಸ್ ಟ್ಯೂಬ್ಯೂಲ್. ಈ ಸೆಮಿನಿಫರಸ್ ಟ್ಯೂಬ್ಯೂಲ್ ಒಳಗಡೆ ಏನಿದೆ? ಸ್ಪರ್ಮ್ಯಾಟೋಗೋನಿಯಾ ಇದೆ ಇಲ್ಲಿ ನೋಡಿ. ಸ್ಪರ್ಮ್ಯಾಟೋಗೋನಿಯಾ ಆಲ್ಸೋ ಕಾಲ್ಡ್ as what? ಮೇಲ್ ಜರ್ಮ್ ಸೆಲ್. ಸ್ಪರ್ಮ್ಯಾಟೋಜೋವಾ ಏನು? ಸ್ಪರ್ಮ್. ಇದು ಸ್ಪರ್ಮ್. ಇದ್ರ ಒಳಗಡೆ ಏನಿದೆ ನೋಡಿ? ಒಳಗಡೆ ಸರ್ಟೋಲಿ ಸೆಲ್ ಇದೆ. ಸೊ 3 ಬಂತ ಇಲ್ಲಿ, 3 ಬಂತು ಒಳಗಡೆ. ಇಲ್ಲಿ ಆಚೆ ಏನಿದೆ? ಇಲ್ಲಿ ಆಚೆ ಜಾಗದಲ್ಲಿ there is interstitial ಸೆಲ್ ಇದೆ. ಇದರ ಹೆಸರು ಇನ್ನೊಂದೇನು? ಲೇಡಿಕ್ ಸೆಲ್ ಅಂತ. ಇದು ಲೇಡಿಕ್ ಸೆಲ್ ಪ್ರೊಡ್ಯೂಸ್ ಆಂಡ್ರೋಜನ್ ಸ್ಟೂಡೆಂಟ್ಸ್. ಲೇಡಿಕ್ ಸೆಲ್ ಪ್ರೊಡ್ಯೂಸ್ ಆಂಡ್ರೋಜನ್ ಸ್ಟೂಡೆಂಟ್ಸ್. ಅಂಡರ್ ಮಿಯೋಸಿಸ್ ಲೀಡಿಂಗ್ ಟು ಮಿಯೋಸಿಸ್ ಅಂದ್ರೆ ಏನು? ಮಿಯೋಸಿಸ್ ಅಂತಂದ್ರೆ ರಿಡಕ್ಷನ್ ಡಿವಿಷನ್. ಈ ಸ್ಪರ್ಮ್ ಇದೆಯಲ್ಲ, ಈ ಸ್ಪರ್ಮ್ಯಾಟೋಗೋನಿಯಾ ಇಂದ ಸ್ಪರ್ಮ್ ಆಗೋದು ಮಿಯೋಸಿಸ್ ಪ್ರಾಸೆಸ್ ಇಂದ, ಮಿಯೋಸಿಸ್ ಇಂದ. ಸ್ಟೂಡೆಂಟ್ಸ್ ನೋಡಿ, ಇದು ಎಂಟೈರ್ ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್. ಇದು ಈ ಡಯಾಗ್ರಾಮ್ ಗಿಂತ ಇನ್ನೊಂದು ಡಯಾಗ್ರಾಮ್ ಇಂದ ಅದು ಸ್ಟಡಿ ಮಾಡೋದ ಬನ್ನಿ ಸ್ಟೂಡೆಂಟ್ಸ್. ಅದು ಸ್ಟಡಿ ಮಾಡೋದ ಬನ್ನಿ ಡಯಾಗ್ರಾಮ್ ಸ್ಟೂಡೆಂಟ್ಸ್. ನಾವು ನಿಮಗೆ ಈಗ ಗಿವ್ ಮಿ ಎಕ್ಸಾಕ್ಟ್ಲಿ 10 minutes ಅಲ್ಟಿಮೇಟ್ ಅಟೆನ್ಷನ್ ಕೊಡ್ತೀರಾ ಎಲ್ಲರೂ ಸ್ಟೂಡೆಂಟ್ಸ್? ಕೊಡ್ತೀರಾ? 10 ನಿಮಿಷ, ನಂಗೆ 10 ನಿಮಿಷ ಫುಲ್ ಫೋಕಸ್ ಬೇಕೀಗ. 10 ನಿಮಿಷದಲ್ಲಿ ನಾನು ಈ ಡಯಾಗ್ರಾಮ್ ನ ಕಂಪ್ಲೀಟ್ ಆಗಿ ಡಿಕೋಡ್ ಮಾಡಿ ನಿಮ್ಗೆ ಹೇಳ್ಕೊಡ್ತೀನಿ. ಸರ್ನಾ? ಲೆಟ್ಸ್ ಗೋ ಸ್ಟೂಡೆಂಟ್, ಲೆಟ್ಸ್ ಗೋ. ನೋಡಿ ಸ್ಟೂಡೆಂಟ್ಸ್, ಫಸ್ಟ್ ಆಫ್ ಆಲ್ ಹೇಳಿ, ಈ ಸ್ಪರ್ಮ್ ಪ್ರೊಡಕ್ಷನ್ ಎಲ್ಲಾಗ್ತಾ ಇದೆ ಸ್ಟೂಡೆಂಟ್ಸ್? ಯಾರು ಹೇಳ್ತೀರಾ ಸ್ಟೂಡೆಂಟ್ಸ್? ಯಾರಾದ್ರೂ ಹೇಳ್ತೀರಾ ಈ ಸ್ಪರ್ಮ್ ಪ್ರೊಡಕ್ಷನ್ ಎಲ್ಲಾಗ್ತಾ ಇದೆ? ಆಲ್ ದ ಸ್ಪರ್ಮ್ ಇಸ್ ಪ್ರೊಡ್ಯೂಸ್ ಇನ್ಸೈಡ್ ದ ಟೆಸ್ಟಸ್. ಎಲ್ಲಿ? ಈ ಟೆಸ್ಟಿಕ್ಯುಲರ್ ಲಾಬ್ಯೂಲ್ ಒಳಗಡೆ. ಟೆಸ್ಟಿಕ್ಯುಲರ್ ಲಾಬ್ಯೂಲ್ ಒಳಗಡೆ there is something called as seminiferous tubule. ಆ seminiferous tubule ಒಳಗಡೆ ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಾ ಇದೆ. ಅಲ್ಲಿಂದ ಏನಾಗುತ್ತೆ? ಈಗ ಸ್ಪರ್ಮ್ ಈಗ ಆಚೆ ಬರ್ತಾ ಇದೆ. ಇಟ್ ಇಸ್ ಮೂವಿಂಗ್ ಔಟ್. ಫಸ್ಟ್ ಹೋಗೋದು ರೀಟೇಡ್ ಟೆಸ್ಟಿಸ್. ಯಾವತ್ತು ಇದು ರೀಟೇಡ್ ಟೆಸ್ಟಿಸ್ ಒಳಗಡೆ ಡಕ್ಟ್ಸ್, ಇದರ ಡಕ್ಟ್ಸ್. ರೀಟೇಡ್ ಟೆಸ್ಟಿಸ್ ಇಂದ ಇಟ್ ಗೋಸ್ ಟು ವಾಸಾ ಎಫರೆನ್ಷಿಯಾ. ವಾಸಾ ಎಫರೆನ್ಷಿಯಾ ಇಂದ ಇಟ್ ಗೋಸ್ ಟು ಎಪಿಡೈಡಮಸ್. Epididymis students is a technically the longest part. ಇದೆ ನೋಡಿ, ಇದು longest part epididymis. Epididymis ಇಂದ it goes to vas deferens. Students, vas deferens ಇಂದ it is going here. Sperm is moving here. Now students, ಈಗ sperm ಈಗ ಇಲ್ಲಿ ರೀಚ್ ಆಯ್ತು ಸ್ಟೂಡೆಂಟ್ಸ್. ಈಗ ಇಲ್ಲಿ sperm ಈಗ ಇಲ್ಲಿ ರೀಚ್ ಆಯ್ತು. ಈ ಜಾಗದಲ್ಲಿ ಸ್ಟೂಡೆಂಟ್ಸ್ ಇಲ್ಲಿ ಎರಡು ಬೇರೆ ಡಕ್ಟ್ ಮೀಟ್ ಆಗ್ತಿದೆ ನೋಡಿ. ಇಲ್ಲಿ ಎರಡು ಬೇರೆ ಡಕ್ಟ್ಸ್ ಇಲ್ಲಿ ಮೀಟ್ ಆಗ್ತಾ ಇದೆ ನೋಡಿ. ಈ ತರ ಇದು ಮೇಲೆಯಿಂದ ಏನ್ ಬಂತು? ವಾಸ್ ಡಿಫರೆನ್ಸ್ ಬಂತು. ಮೇಲೆಯಿಂದ ವಾಸ್ ಡಿಫರೆನ್ಸ್ ಸರಿನಾ? ಅದ್ರ ಜೊತೆಗೆ ಕೆಳಗಡೆ ಒಂದು ಗ್ಲ್ಯಾಂಡ್ ಇದೆ. ಈ ತರ ಕಾಣಿಸ್ತಾ ಇರ್ಬೇಕು ನಿಮ್ಗೆ ನೋಡಿ. ಈ ತರ ಒಂದು ಗ್ಲ್ಯಾಂಡ್ ಇದೆ. ಯಾವ್ದಪ್ಪ ಗ್ಲ್ಯಾಂಡ್ ಅದು? ಇದು. ದಿಸ್ ಗ್ಲ್ಯಾಂಡ್ ಇಸ್ ಕಾಲ್ಡ್ as what? ದಿಸ್ ಗ್ಲ್ಯಾಂಡ್ ಇಸ್ ಕಾಲ್ಡ್ as your ಎಲ್ಲಿ? ಸೆಮೈನಲ್ ವೆಸಿಕಲ್ ಗ್ಲ್ಯಾಂಡ್. ಇದು ಇದೇನಿದು? ಸೆಮೈನಲ್ ವೆಸಿಕಲ್ ಗ್ಲ್ಯಾಂಡ್ ಇದು. ಸೊ ಈ ಸೆಮೈನಲ್ ವೆಸಿಕಲ್ ಗ್ಲ್ಯಾಂಡ್ ಇದು. ಸೆಮೈನಲ್ ವೆಸಿಕಲ್ ಗ್ಲ್ಯಾಂಡ್ ಇಂದ, ಈ ಸೆಮೈನಲ್ ವೆಸಿಕಲ್ ಗ್ಲ್ಯಾಂಡ್ ಇಂದ ಕೂಡ ಒಂದು ಸೆಕ್ರೀಷನ್ಸ್ ಲಿಕ್ವಿಡ್ ಬರ್ತಾ ಇದೆ. ಸೊ ಈ ಜಾಗದಲ್ಲಿ ಈ ಎರಡು ಬೇರೆ ಡಕ್ಟ್ಸ್ ಒಂದೇ ಡಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಒಂದೇ ಡಕ್ಟ್ ಆಗಿ ಇಲ್ಲಿ ಈ ತರ ಮೇಲಿಂದ ಬರುತ್ತೆ. ಇನ್ನೊಂದು ಈ ತರ ನೋಡಿ, ಎರಡಿದೆ ನೋಡಿ, ಎರಡು ವಾಸ್ ಡಿಫರೆನ್ಸ್ ಇದೆ. ಇಲ್ಲಿ ಎರಡು ಕೂಡ ನಮ್ಮ ಹತ್ರ ಸೆಮೈನಲ್ ವೆಸಿಕಲ್ ಇದೆ. ಸೆಮೈನಲ್ ವೆಸಿಕಲ್. ಸೊ ಎಲ್ಲ ಈಗ ಒಂದು ಕಾಮನ್ ಡಕ್ಟ್ ಆಗ್ತಿದೆ ನೋಡಿ. ಈ ತರ ಈ ಎಲ್ಲ ಸೇರಿ ಒಂದೀಗ ಕಾಮನ್ ಡಕ್ಟ್ ಆಗ್ತಿದೆ. ಇಲ್ಲಿ ಕಾಮನ್ ಡಕ್ಟ್. ಸೊ ಇಲ್ಲಿ ಮೇಲಿಂದ ಒಂದು ಡಕ್ಟು, ಕೆಳಗಡೆಯಿಂದ ಒಂದು ಗ್ಲ್ಯಾಂಡ್. ಈ ಗ್ಲ್ಯಾಂಡ್ ಒಂದು ಯಾವುದು? ಸೆಮೈನಲ್ ವೆಸಿಕಲ್. ಸೊ ಈ ಸೆಮೈನಲ್ ವೆಸಿಕಲ್ ಮೇಲೆಯಿಂದ ವಾಸ್ ಡಿಫರೆನ್ಸ್. ಈ ಒಟ್ಟಿಗೆ ಈ ಜಾಗ ಇದೆಯಲ್ಲ, ಈ ಕಾಮನ್ ಪಾಯಿಂಟ್ ಇದೆ ನೋಡಿ. ಇದು ಕಾಮನ್ ಪಾಯಿಂಟ್ ಇದೆಯಲ್ಲ, ದಿಸ್ ಕಾಮನ್ ಪಾಯಿಂಟ್ is called as what students? This part is called as ಇಲ್ಲಿ ನೋಡಿ. This part is called as ejaculatory duct. It is called students ejaculatory duct ಅಂತ ನಮ್ಮ ಹತ್ರ ಇಲ್ಲಿ ejaculatory duct ಇದೆ. ಇಲ್ಲಿ ಇದು ಈ ಪಾರ್ಟ್ ಇಲ್ಲ, ejaculatory duct. ಸೊ ಈ ejaculatory duct ಇಂದ ನಮ್ಮ ಹತ್ರ ಒಂದೇ ಸ್ಟ್ರೇಟ್ ಲೈನ್ ನೋಡಿ, ಸ್ಟ್ರೇಟ್ ಆಗಿ ಒಂದೇ ಡಕ್ಟ್ ಇದೆ. ಈಗ ಒಂದೇ ಡಕ್ಟ್ ಇದೆ. ನಾವು ಸ್ಟೂಡೆಂಟ್ಸ್ ಇಲ್ಲಿ ಬೇರೆ ಗ್ಲ್ಯಾಂಡ್ಸ್ ಇದೆ. ದ ಫಸ್ಟ್ ಗ್ಲ್ಯಾಂಡ್ ಇಸ್ ಕಾಲ್ಡ್ ಆಸ್ ಸೆಮೈನಲ್ ವೆಸಿಕಲ್ ಗ್ಲ್ಯಾಂಡ್. ಇದು ನಮ್ದು
ಫಸ್ಟ್ ಗ್ಲ್ಯಾಂಡ್ ಇಲ್ಲಿ ಫಸ್ಟ್ ಗ್ಲ್ಯಾಂಡ್ ಇಸ್ ಕಾಲ್ಡ್ ಆಸ್ seminal vesicle gland. Second gland is called as prostate gland. Third gland is called as bulbourethral gland. ಎಷ್ಟು ಗ್ಲ್ಯಾಂಡ್ ಸ್ಟೂಡೆಂಟ್ಸ್ ಇಲ್ಲಿ ಇದೆ? ಇಲ್ಲಿ ಮೂರು ಬೇರೆ ಬೇರೆ ಗ್ಲ್ಯಾಂಡ್ ಇದೆ. ಇಲ್ಲಿ ಮೂರು ಬೇರೆ ಬೇರೆ ಗ್ಲ್ಯಾಂಡ್ ಇದೆ. ಇಲ್ಲಿ ಈ seminal vesicle ಪೇರ್ಡ್ ಆಗಿದೆ, ಎರಡಿದೆ ನೋಡಿ, ಎರಡಿದೆ. bulbourethral ಎರಡಿದೆ, ಇಲ್ಲಿ ಚಿಕ್ಕದಿದು, bulbourethral ಚಿಕ್ಕದು ಎರಡಿದೆ. ಬಟ್ ಈ ಪ್ರೋಸ್ಟೇಟ್ ಇದೆಯಲ್ಲ, ಪ್ರೋಸ್ಟೇಟ್ ಸಿಂಗಲ್ ಲೈಫ್ ಇದರದು, ಸಿಂಗಲ್ ಲೈಫ್. ಇಟ್ ಇಸ್ ಪ್ರೆಸೆಂಟ್ ಸಿಂಗಲ್, ಆಲ್ಸೋ ಕಾಲ್ಡ್ ಆಸ್ ಅನ್ಪೇರ್ಡ್. ಅನ್ಪೇರ್ಡ್ ಆಗಿದೆ ಇದು. ಯಾವುದು? ಪ್ರೋಸ್ಟೇಟ್. ಪ್ರೋಸ್ಟೇಟ್ ಇಸ್ ಕಂಪ್ಲೀಟ್ಲಿ ಅನ್ಪೇರ್ಡ್. ಈ ಬಲ್ಬೋರೆಥ್ರಲ್ ಗ್ಲ್ಯಾಂಡ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕೌಪರ್ ಗ್ಲ್ಯಾಂಡ್ ಅಂತ ಕೂಡ ಕರಿತೀವಿ, ಕೌಪರ್ ಗ್ಲ್ಯಾಂಡ್ ಅಂತ. ಸೊ ಈ ಮೂರು ಗ್ಲ್ಯಾಂಡ್ ಇಂದ seminal vesicle, prostate, bulbourethral, ಈ ಮೂರು ಗ್ಲ್ಯಾಂಡ್ ಇಂದ ಸೆಕ್ರಿಷನ್ಸ್ ಬಿಡ್ತಿದೆ, ಸೆಕ್ರಿಷನ್ಸ್ ಬಿಡ್ತಿದೆ. ಗ್ಲ್ಯಾಂಡ್ಸ್ ತಾನೆ ಇದೆಲ್ಲ, ಇದೆಲ್ಲ ಗ್ಲ್ಯಾಂಡ್ಸ್. ಆಲ್ ಆಫ್ ದಿಸ್ ಗ್ಲ್ಯಾಂಡ್ಸ್ ಕ್ಯಾನ್ ಸೆಕ್ರೀಟ್ ಸೆಕ್ರಿಷನ್ಸ್ ಮಾಡುತ್ತೆ ಇಲ್ಲಿ. ಸೊ secretions are being released here. Now students, idu next this common passage ideyala, idu common passage. This common passage is called as urethra. Idu common passage is called as urethra. Ee urethra akka pakka, ee urethra adu side alli, these are called as erectile tissues. These are called as erectile tissues. Idu erectile tissues. Idu next ಇಲ್ಲಿಂದ ಈಗ ಸೀಮೆನ್ ಟ್ರಾವೆಲ್ ಮಾಡುತ್ತೆ. ಯಾಕೆ ಸೀಮೆನ್ನು? ಇಲ್ಲಿ ಸ್ಪರ್ಮ್ ಬಂತ, ಇಲ್ಲಿಂದ ಸ್ಪರ್ಮ್, ಇಲ್ಲಿಂದ ಈ ಮೂರು ಗ್ಲ್ಯಾಂಡ್ ಸ್ಟೂಡೆಂಟ್ಸ್, ಈ ಮೂರು ಗ್ಲ್ಯಾಂಡ್ ಇಂದ ಸಮೈನಲ್ ಪ್ಲಾಸ್ಮಾ ಬಂತ, ಸಮೈನಲ್ ಪ್ಲಾಸ್ಮಾ. ಸೊ ಈ ಸಮೈನಲ್ ಪ್ಲಾಸ್ಮಾ ಈ ಮೂರು ಗ್ಲ್ಯಾಂಡ್ಸ್ ಇಂದ, ಸ್ಪರ್ಮ್ ಇಲ್ಲಿಂದ ಎರಡು ಒಟ್ಟಿಗೆ ಸೇರಿ ಈ ಜಾಗದಲ್ಲಿ ಸೀಮೆನ್ ಆಗಿರುತ್ತೆ. ಸೊ seminal vesicle plus sperm is called as semen. ಸೊ ಇಲ್ಲಿಂದ semen ರಿಲೀಸ್ ಆಗುತ್ತೆ. And students, this entire region is called as the penis. ಈ penis is the external genitalia. ಇದೇನಿದು? external genitalia. ಈ external genitalia ಅದು end part ಇದೆಯಲ್ಲ, the swollen end. This swollen end is called as what? Glans penis, students. It is called as glans penis. And this glans penis is completely covered by a loose skin called as foreskin. Foreskin and cover ಆಗಿರುತ್ತೆ ಇದು. Now students, this opening, students, use this opening here. This opening is called as urethral meatus. It is called as what? Urethral meatus. And with that diagram is done. Students. ನೋಡಿ, ಇಲ್ಲಿ testicular lobule sperm release ಆಯ್ತು, ready testis, vasa french, epididymis, vas difference. ಈ ಫ್ಲೋ ನೆನಪಿರಲಿ, ಇದು 1 ಮಾರ್ಕ್ ಕ್ವೆಶ್ಚನ್ ಬರುತ್ತೆ ನಿಮಗೆ, 1 ಮಾರ್ಕ್ ಕ್ವೆಶ್ಚನ್ ಬರುತ್ತೆ ಇದು ಫ್ಲೋ. ಇಲ್ಲಿಂದ ಇಲ್ಲಿಗೆ ಹೋಯ್ತು, ಇಲ್ಲಿ ಈಗ ಎರಡು ಡಕ್ಟ್ಸ್ ಮೀಟ್ ಆಗ್ತಿದೆ ಇಲ್ಲಿ. ದಿಸ್ ಇಸ್ ಕಾಲ್ಡ್ ಆಸ್ ಎಜಾಕ್ಯುಲೇಟ್ ಡಕ್ಟ್. ಇಲ್ಲಿಂದ ಮೂರು ಗ್ಲ್ಯಾಂಡ್ಸ್ ಇದೆ, seminal vesicle, prostate, bulbourethral gland. ಈ ಮೂರು ಗ್ಲ್ಯಾಂಡ್ಸ್ ಸೆಕ್ರಿಷನ್ಸ್ ರಿಲೀಸ್ ಮಾಡುತ್ತಲ್ಲ, ದಟ್ ಇಸ್ ಕಾಲ್ಡ್ ಆಸ್ seminal plasma. seminal plasma ಇಲ್ಲಿಂದ ಸ್ಪರ್ಮ್ ಎರಡು ಒಟ್ಟಿಗೆ ಮೀಟ್ ಆಗಿ ಸೀಮೆನ್ ಕ್ರಿಯೇಟ್ ಆಗುತ್ತೆ. Now semen is traveling this entire track ಇದೆಯಲ್ಲ, ಟ್ರ್ಯಾಕ್, this entire track is called as urethra, also called as urogenital tract. Other akka there is something called as erectile tissues. Amele, this entire thing is called as a penis. Swollen end is called as glans penis. Opening is called as urethral meatus. Urethral meatus in the sperm aache barutte, semen aache barutte, semen inda aache barutte. Entire thing is covered by a loose skin called as foreskin. Students, did we go to detail? Students, full detail ಆಗಿ ಹೇಳ್ಕೊಟ್ಟಿದ್ದೀನಿ ಈಗ. ಡೌಟ್ ಸ್ಟೂಡೆಂಟ್ಸ್, ಡೌಟ್ ಕೇಳಿ ಬೇಗ ಸ್ಟೂಡೆಂಟ್ಸ್, ಡೌಟ್ ಕೇಳಿ ಬೇಗ. ಡೌಟ್ ಇದೆಯಾ ಯಾರಿಗಾದ್ರು? ಎನಿ ಡೌಟ್ ಸ್ಟೂಡೆಂಟ್ಸ್? ಎನಿ ಡೌಟ್ ಸ್ಟೂಡೆಂಟ್ಸ್? ಡೌಟ್ ಇದೆಯಾ? ನೋ ಡೌಟ್? ಡೌಟ್ ಇಲ್ವಾ? ಪರ್ಫೆಕ್ಟ್ ಸ್ಟೂಡೆಂಟ್ಸ್, ಪರ್ಫೆಕ್ಟ್. ನೋಡಿ, ಇದೆಲ್ಲ ಬೇರೆ ಬೇರೆ ಡಕ್ಟ್ಸ್, ಎಪಿಡೈಡಮಿಸ್, ವಾಸ್ ಡಿಫರೆನ್ಸ್, ಎಜಾಕ್ಯುಲೇಟ್ ಡಕ್ಟ್, ಯುರೆಥ್ರಾ. ಇಲ್ಲಿ ಏನಾಗುತ್ತೆ? ಮೆಚುರೇಷನ್ ಅಂಡ್ ಟೆಂಪರರಿ ಸ್ಟೋರೇಜ್ ಆಫ್ ಸ್ಪರ್ಮ್ ಆಗುತ್ತೆ. ವಾಸ್ ಡಿಫರೆನ್ಸ್, ಟ್ರಾನ್ಸ್ಪೋರ್ಟ್ ಸಮ್ ಫ್ರಮ್ ದ ಎಪಿಡೈಡಮಿಸ್ ಟು ಎಜಾಕ್ಯುಲೇಟ್ ಡಕ್ಟ್. ಇಲ್ಲಿ ಕ್ಯಾರೀಸ್ ಸ್ಪರ್ಮ್ ಅಂಡ್ seminal fluid ಎರಡು ಬರುತ್ತೆ. ಇಲ್ಲಿ ಈ ಪಾಯಿಂಟ್ ಅಲ್ಲಿ ಎರಡು ಬರುತ್ತೆ, ಹೇಳಿದ್ನಲ್ಲ. ಇಲ್ಲಿ ಎಜಾಕ್ಯುಲೇಟ್ ಡಕ್ಟ್ ಅಲ್ಲಿ ಈ ಪಾರ್ಟ್ ಅಲ್ಲಿ ಇಲ್ಲಿಂದ ಸ್ಪರ್ಮ್, ಇಲ್ಲಿಂದ seminal plasma, ಇಲ್ಲಿ ಸೀಮೆನ್ ಕ್ರಿಯೇಟ್ ಆಗುತ್ತೆ. Urethra is the common passage for the urine and the semen. ಇದೇನಿದು ಕಾಮನ್ ಪ್ಯಾಸೇಜ್. Urethra is a common passage. ಓಕೆನಾ? ನಾವು ಸ್ಟೂಡೆಂಟ್ಸ್, ಗ್ಲ್ಯಾಂಡ್ಸ್, ಮೂರು ಗ್ಲ್ಯಾಂಡ್ಸ್ ಇತ್ತು. ಈ ಮೂರು ಗ್ಲ್ಯಾಂಡ್ಸ್ ಕೂಡ ಬೇರೆ ಬೇರೆ ಸೆಕ್ರೇಷನ್ಸ್ ರಿಲೀಸ್ ಮಾಡುತ್ತೆ, ಬೇರೆ ಬೇರೆ ಲಿಕ್ವಿಡ್ ರಿಲೀಸ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಆಸ್ seminal plasma ಸ್ಟೂಡೆಂಟ್ಸ್. ದಟ್ ಈಸ್ ಕಾಲ್ಡ್ ಆಸ್
ಸಮೈನಲ್ ಪ್ಲಾಸ್ಮಾ. ನೋಡಿ ಏನ್ ಮಾಡುತ್ತೆ, ಈ ಸಮೈನಲ್ ವೆಸಿಕಲ್ ಫ್ರಕ್ಟೋಸ್ ರಿಲೀಸ್ ಮಾಡುತ್ತೆ, ಪ್ರೋಸ್ಟಾಗ್ಲಾಂಡಿನ್ಸ್ ಅಲ್ಕಲೈನ್ ಫ್ಲೂಯಿಡ್, ಆ ಜೊತೆಗೆ ಸ್ಟೂಡೆಂಟ್ಸ್ ಬೋತ್ ವಿಲ್ ರಿಲೀಸ್ ಸರ್ಟನ್ ಎನ್ಸೈಮ್ಸ್, ಕ್ಯಾಲ್ಸಿಯಂ ರಿಲೀಸ್ ಮಾಡುತ್ತೆ. ಸೊ ಸ್ಟೂಡೆಂಟ್ಸ್ ಇದೆಲ್ಲ ಬಿಟ್ಟು ನೀವು 3 ನೆನಪಿಕೊಳ್ಳಿ ಸಾಕು. 3 ಕ್ಯಾಲ್ಸಿಯಂ ರಿಲೀಸ್ ಆಗುತ್ತೆ, ಎನ್ಸೈಮ್ಸ್ ರಿಲೀಸ್ ಆಗುತ್ತೆ ಅಂಡ್ ಫ್ರಕ್ಟೋಸ್ ಇರುತ್ತೆ. ಸೊ ಇದೆಲ್ಲ ಎಲ್ಲಿರುತ್ತೆ, ಸಮೈನಲ್ ಪ್ಲಾಸ್ಮಾ ಒಳಗಡೆ. ಸೊ ಸಮೈನಲ್ ಪ್ಲಾಸ್ಮಾ ಒಳಗಡೆ ಈ 3 ಎಲಿಮೆಂಟ್ಸ್ ಇರುತ್ತೆ, ಕ್ಯಾಲ್ಸಿಯಂ, ಎನ್ಸೈಮ್ಸ್, ಫ್ರಕ್ಟೋಸ್. ಈ ಎಲ್ಲಾ ಬೇರೆ ಬೇರೆ ತರದ್ದು ಸೆಕ್ರೀಷನ್ಸ್ ನಮ್ದು ಸಮೈನಲ್ ವೆಸಿಕಲ್ ಮತ್ತೆ ಪ್ರೋಸ್ಟೇಟ್ ಇಂದ ಬರ್ತಾ ಇದೆ. ಅದೇ ಬಲ್ಬೋ ಇರುತ್ತೆ ಸ್ಟೂಡೆಂಟ್ಸ್ ಏನ್ ಮಾಡುತ್ತೆ, ಬಲ್ಬೋ ಇರುತ್ತೆ ಪ್ರೊಡ್ಯೂಸ್ ಸೆಕ್ರೀಟ್ಸ್ ಮ್ಯೂಕಸ್. ಏನ್ ಮಾಡುತ್ತೆ, ಮ್ಯೂಕಸ್ ರಿಲೀಸ್ ಮಾಡುತ್ತೆ. ಇದು ಮ್ಯೂಕಸ್ ರಿಲೀಸ್ ಮಾಡುತ್ತೆ ಫಾರ್ ಲೂಬ್ರಿಕೇಶನ್ ಆಫ್ ಯುರೆಥ್ರಾ. ಲೂಬ್ರಿಕೇಶನ್ ಡ್ಯೂರಿಂಗ್ ಕಾಯ್ಟಸ್ ಕೂಡ ಸರಿನಾ, ಲೂಬ್ರಿಕೇಶನ್ ಡ್ಯೂರಿಂಗ್ ಇಂಟರ್ಕೋರ್ಸ್ ಮ್ಯೂಕಸ್ ರಿಲೀಸ್ ಮಾಡುತ್ತೆ ಬಲ್ಬೋರೆಥ್ರಲ್ ಗ್ಲ್ಯಾಂಡ್. ಸೊ 3 ಡಿಫರೆಂಟ್ ಗ್ಲ್ಯಾಂಡ್ಸ್ ಫಂಕ್ಷನ್ಸ್. ಇಷ್ಟು ನೆನಪಿದ್ರೆ ಸಾಕು, ಸ್ಟೂಡೆಂಟ್ಸ್. ಸರಿನಾ, ನಾವು ಸ್ಟೂಡೆಂಟ್ ಆಗಲೇ ಮೇಲ್ ಕೊಟ್ಟೆ ಸೀಮೆನ್ ಅಂದ್ರೆ ಏನು, ಸಮೈನಲ್ ಪ್ಲಾಸ್ಮಾ ಪ್ಲಸ್ ಸ್ಪರ್ಮ್ ಇಸ್ ಕಾಲ್ಡ್ ಆಸ್ ಸೀಮೆನ್. ಇಟ್ ಇಸ್ ಆಲ್ಕಲೈನ್, ಎಜಾಕ್ಯುಲೇಟ್ ಫ್ರಮ್ ದ ಪೀನಸ್ ಡ್ಯೂರಿಂಗ್ ಎಜಾಕ್ಯುಲೇಷನ್ ಅಲ್ಲಿ ರಿಲೀಸ್ ಆಗ್ತಾ ಇರುತ್ತೆ. Now, what is the gamete? The gamete is called a sperm. One sperm, the 3 parts irutte mainly. That is the head region, middle piece, tail. Students, idu head region ide tale sperm do. The head region has a haploid nucleus. Nodi, it has a haploid sperm nucleus. A jotege the head region has a cap. Adu tale one topi ide. A topi is called as what? Acrosome. Students, one question barutte. ವಾಟ್ ಇಸ್ ಪ್ರೆಸೆಂಟ್ ಇನ್ಸೈಡ್ ಆಕ್ರೋಸೋಮ್? ಈ ಆಕ್ರೋಸೋಮ್ ಒಳಗಡೆ ಏನಿದೆ, ಆಕ್ರೋಸೋಮ್ ಒಳಗಡೆ ಬೇರೆ ಬೇರೆ ತರ ಎನ್ಸೈಮ್ಸ್ ಇದೆ ಒಳಗಡೆ. ಇಟ್ ಹ್ಯಾಸ್ ಡಿಫರೆಂಟ್ ಎನ್ಸೈಮ್ಸ್ ಹಿಯರ್. ಸರಿನಾ, ಆಕ್ರೋಸೋಮ್ ಒಳಗಡೆ ಇಟ್ ಹ್ಯಾಸ್ ಎನ್ಸೈಮ್ಸ್. ಸ್ಟೂಡೆಂಟ್ಸ್ ಇದು ಮಿಡಲ್ ಪೀಸ್. ಎಂಟೈರ್ ಥಿಂಗ್ ಇಸ್ ಕಾಲ್ಡ್ ಆಸ್ ಮಿಡಲ್ ಪೀಸ್. ಮಿಡಲ್ ಪೀಸ್ ಹ್ಯಾಸ್ ಅ ಲಾಟ್ ಆಫ್ ಮೈಟೋಕಾಂಡ್ರಿಯಾ ಇದೆ ಸ್ಟೂಡೆಂಟ್ಸ್ ಇಲ್ಲಿ. ಅಂಡ್ ಆಬ್ವಿಯಸ್ಲಿ ಮೈಟೋಕಾಂಡ್ರಿಯಾ ಇದ್ರೆ ಎನರ್ಜಿ ಪ್ರೊಡ್ಯೂಸ್ ಆಗುತ್ತಾ, ಎನರ್ಜಿ ಪ್ರೊಡ್ಯೂಸ್ ಆಗುತ್ತಲ್ಲಿ. ಡನ್, ಎನರ್ಜಿ ಪ್ರೊಡ್ಯೂಸ್ ಆಗುತ್ತಲ್ಲಿ. ನೆಕ್ಸ್ಟ್ tail will help in what students? The tail will help in the movement. Help ಮಾಡುತ್ತೆ tail. So that is the entire sperm student. That is the entire sperm. ಈ ತರ ಇರುತ್ತೆ. Now this entire process, ಇದು entire gametogenesis ಇದೆಯಾ, spermatogenesis young start ಆಗುತ್ತೆ ಸ್ಟೂಡೆಂಟ್ಸ್. This entire spermatogenesis, sperm produce ಆಗೋದು, everything is under hormone control. ನಿಮ್ಗೆ ಇಲ್ಲಿ ಈಗ 1 more question ಯಾವ್ದು ಬರುತ್ತೆ ತೋರಿಸ್ತೀನಿ ನೋಡಿ. This entire thing will start, entire spermatogenesis will start because of ಈ ಹೈಪೋಥಾಲಮಸ್ ಇಂದ GnRH ಇನ್ಕ್ರೀಸ್ ಆದ್ರೆ, ಹೈಪೋಥಾಲಮಸ್ ಇಂದ GnRH ಇನ್ಕ್ರೀಸ್ ಆದ್ರೆ ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್. ಈ ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಇಂದ ಆಂಟರಿ ಪ್ಯೂಟರಿ ಇಂದ 2 ತರ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಒನ್ ಇಸ್ ಕಾಲ್ಡ್ ಆಸ್ FSH, one is called as LH. ಏನಪ್ಪ ಇದು? ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್. ಇಲ್ಲಿ ಈ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇದೆಯಲ್ಲ, ದಿಸ್ ವಿಲ್ ವರ್ಕ್ ಆನ್ ಸರ್ಟೋಲಿ ಸೆಲ್ಸ್ ಮೇಲೆ ಕೆಲಸ ಮಾಡತ್ತಿದ್ದು. ಅಂಡ್ LH will work, students, LH will work on ಲೇಡಿಕ್ ಸೆಲ್ಸ್. ಈ ಲೇಡಿಕ್ ಸೆಲ್ಸ್ ಮುಂದೆ ಹೋಗಿ ಆಂಡ್ರೋಜನ್ ಪ್ರೊಡ್ಯೂಸ್ ಮಾಡುತ್ತೆ. ದಿಸ್ ಸರ್ಟೋಲಿ ಸೆಲ್ ಸ್ಟೂಡೆಂಟ್ಸ್, ಇಟ್ ವಿಲ್ ಹೆಲ್ಪ್ ಇನ್ ಸ್ಪರ್ಮಿಯೋಜೆನೆಸಿಸ್ ಹೆಲ್ಪ್ ಮಾಡುತ್ತೆ. ಸ್ಪರ್ಮ್ಯಾಟೋ ಅಲ್ಲ ಸ್ಟೂಡೆಂಟ್ಸ್, ಇಟ್ ಹೆಲ್ಪ್ ಇನ್ ಸ್ಪರ್ಮಿಯೋಜೆನೆಸಿಸ್. ಯಾವುದು? ಸರ್ಟೋಲಿ ಸೆಲ್ಸ್. ಇಲ್ಲಿ SSLL ಆ ತರ ನೆನಪಿಕೋಬಹುದು. ಯು ಕ್ಯಾನ್ ರಿಮೆಂಬರ್ ದಟ್ ವೇ. LL ಲೇಡಿಗ್, S ಸರ್ಟೋಲಿ. ಸೊ ದಟ್ ಇಸ್ ಅ ಸ್ಮಾಲ್ ಟ್ರಿಕ್ ಟು ರಿಮೆಂಬರ್. ಸೊ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ FSH will act on which cell? ಇಲ್ಲ ಅಂದ್ರೆ they'll ask you in examination, the LH will act on what? What will LH act on? LH will act on Leydig cells. ಇಷ್ಟು ನೆನಪಿಕೊಳ್ಳಿ, ಈಸಿ ಮುಂದೆ ಸ್ಟೂಡೆಂಟ್ಸ್, ಇಷ್ಟು ನೆನಪಿಕೊಳ್ಳಿ ಸಾಕು. Now we come to the female reproductive organ. ಆ ತರ ಫೀಮೇಲ್ ಕೂಡ ಇದೆ ಸ್ಟೂಡೆಂಟ್ಸ್. Now female reproductive organ location ಸ್ಟೂಡೆಂಟ್ಸ್. Location of female reproductive organ, again same location. ಏನದು ಸ್ಟೂಡೆಂಟ್ಸ್? Can anyone tell me? Can anyone tell me students? What is the location of female reproductive system? ಏನದು? ಯಾರು ಸ್ಟೂಡೆಂಟ್ಸ್? ಯಾರು ರೀಜನ್ ಇದು? This entire region is called as what?
pelvic region. So this is students, this is also under pelvic region, but women case ಅಲ್ಲಿ pelvic ಸ್ವಲ್ಪ ದೊಡ್ಡದಾಗಿರುತ್ತೆ for child birth purposes. Okay, that is the pelvic region students, pelvic region. Now students, ಅರ್ಥ ಮಾಡ್ಕೊಳ್ಳಿ. ಇಲ್ಲೂ ಕೂಡ in the case of female reproductive organ ಅಲ್ಲೂ ಕೂಡ system ಅಲ್ಲೂ ಕೂಡ there is something called as a primary sex organ and secondary sex organs. Now in the case of male ಅಲ್ಲಿ ಏನಿತ್ತು, male ಅಲ್ಲಿ there are primary sex organ was testis. ಅದೇ ಫೀಮೇಲ್ ಅಲ್ಲಿ the primary sex organ is ovaries. ನೋಡಿ ಸ್ಟೂಡೆಂಟ್ಸ್, ovaries. The primary sex organ is the ovaries. ನಾ ಸ್ಟೂಡೆಂಟ್ಸ್, ಪ್ರೈಮರಿ ಸೆಕ್ಸ್ ಆರ್ಗನ್ ಎಲ್ಲಕ್ಕಿಂತ ಮುಂಚೆ ಎರಡು ಕೆಲಸ ಇರುತ್ತೆ. ಏನು ಈ ಓವರೀಸ್ ಎರಡು ಕೆಲಸ ಏನು? ಶುಡ್ ಬಿ ಏಬಲ್ ಟು ಪ್ರೊಡ್ಯೂಸ್ ಹಾರ್ಮೋನ್ಸ್, ಶುಡ್ ಬಿ ಏಬಲ್ ಟು ಪ್ರೊಡ್ಯೂಸ್ ಗ್ಯಾಮೆಟ್. ಎರಡೂ ಆಗ್ಬೇಕು ಸರಿನಾ? ಸೊ ಹಾರ್ಮೋನ್ ಸ್ಟೂಡೆಂಟ್ಸ್ ಏನು? ಹಾರ್ಮೋನ್ ಇಸ್ ಲೈಕ್ ಎಸ್ಟ್ರೋಜನ್ ಆಗಿರ್ಬೋದು, ಪ್ರೊಜೆಸ್ಟಿರಾನ್ ಆಗಿರ್ಬೋದು, ರಿಲೀಸ್ ಮಾಡುತ್ತೆ. ಅದೇ ಗ್ಯಾಮೆಟ್ ಏನಿಲ್ಲಿ ಎಗ್ ರಿಲೀಸ್ ಮಾಡುತ್ತೆ. ಸೊ ದಟ್ ಇಸ್ ದ ಪ್ರೈಮರಿ ಸೆಕ್ಸ್ ಆರ್ಗನ್ ಸ್ಟೂಡೆಂಟ್ಸ್. ಸೊ ಪ್ರೈಮರಿ ಸೆಕ್ಸ್ ಆರ್ಗನ್ ಓವರೀಸ್ ಶುಡ್ ಬಿ ಏಬಲ್ ಟು ಪ್ರೊಡ್ಯೂಸ್ ಹಾರ್ಮೋನ್, ಶುಡ್ ಬಿ ಏಬಲ್ ಟು ಪ್ರೊಡ್ಯೂಸ್ ಗ್ಯಾಮೆಟ್. ಅಲ್ಲಿಗೆ ಮುಗಿತು ಪ್ರೈಮರಿ ಸೆಕ್ಸ್ ಆರ್ಗನ್. ಅದೇ ಆಕ್ಚುಲಿ ಡಕ್ಟ್ಸ್ ಏನಿಲ್ಲಿ, ಇಲ್ಲಿ ಡಕ್ಟ್ ನಿಮ್ಗೆ ಫೆಲೋಪಿಯನ್ ಟ್ಯೂಬ್ ಇರುತ್ತೆ. ಫೆಲೋಪಿಯನ್ ಟ್ಯೂಬ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಓವಿಡಕ್ಟ್. ಯೂಟ್ರಸ್ ಇದೆ, ಸರ್ವಿಕ್ಸ್, ವಜೈನಾ. ಸೊ ಇಲ್ಲಿ ಬೇರೆ ಬೇರೆ ತರದ್ದು ಡಕ್ಟ್ಸ್ ಇದೆ ಇಲ್ಲೂ ಕೂಡ. ನೆನಪಿದೆ ಸ್ಟೂಡೆಂಟ್ಸ್, ಮೇಲಲ್ಲೂ ಕೂಡ ಇತ್ತಲ್ಲ, ಮೇಲಲ್ಲಿ ದೇರ್ ವಾಸ್ ಡಿಫರೆನ್ಸ್, ರೇಟೆಡ್ ಟೆಸ್ಟಸ್, ವಾಸ್ ಫೆರೆನ್ಶಿಯಾ, ಎಪಿಡೈಡಮಸ್. ಆ ತರಾನೇ ಇಲ್ಲೂ ಕೂಡ ಈಗ ಬೇರೆ ಬೇರೆ ಡಕ್ಟ್ಸ್ ಇದೆ. ಡಯಾಗ್ರಾಮ್ ತೋರಿಸ್ತೀನಿ, ಅರ್ಥ ಮಾಡ್ಕೊಳ್ಳಿ ಸರಿನಾ? ಇಲ್ಲೂ ಕೂಡ ಎಕ್ಸ್ಟರ್ನಲ್ ಜೆನಿಟೇಲಿಯಾ ಏನು? ಎಕ್ಸ್ಟರ್ನಲ್ ಜೆನಿಟೇಲಿಯಾ ಇಸ್ ಕಾಲ್ಡ್ ಆಸ್ ವಲ್ವಾ. ಈ ವಲ್ವಾದು ಬೇರೆ ಬೇರೆ ಪಾರ್ಟ್ಸ್ ಇದು: ಲ್ಯಾಬಿಯಾ ಮೇಜೋರಾ, ಲ್ಯಾಬಿಯಾ ಮೈನೋರಾ, ಕ್ಲಿಟೋರಸ್ ಅಂಡ್ ಹೈಮೆನ್. mammary glands are the best modified sweat glands that produce milk. ಇಲ್ಲಿಂದ ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ. mammary glands ಇಂದ ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ ಆಫ್ಟರ್ ಚೈಲ್ಡ್ ಬರ್ತ್. ಚೈಲ್ಡ್ ಬರ್ತ್ ಆದ್ಮೇಲೆ ಇಲ್ಲಿಂದ ಮಿಲ್ಕ್ ಪ್ರೊಡ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟೂಡೆಂಟ್ಸ್. ನಾ ಓವರೀಸ್ ಏನು? ಪ್ರೈಮರಿ ಸಿಕ್ಸ್ ಆರ್ಗನ್ಸ್. ಪ್ರೈಮರಿ ಸಿಕ್ಸ್ ಆರ್ಗನ್ಸ್ ಎಗ್ ಪ್ರೊಡ್ಯೂಸ್ ಮಾಡುತ್ತಾ? ಎಗ್ ಪ್ರೊಡ್ಯೂಸ್ ಮಾಡುತ್ತೆ, ಹಾರ್ಮೋನ್ಸ್ ಮಾಡುತ್ತೆ, ದಟ್ ಇಸ್ ಎಸ್ಟ್ರೋಜನ್, ಪ್ರೊಜೆಸ್ಟ್ರಾನ್. ನಾವು ನೋಡಿ, ಇದು ಡಯಾಗ್ರಾಮ್ ಸ್ಟೂಡೆಂಟ್ಸ್, ಇದು ನಿಮ್ದು ಡಯಾಗ್ರಾಮ್. ಇದು ನೋಡಿ, ಇದು ಎಂಟೈರ್ ಥಿಂಗ್ ಇಸ್ ಕಾಲ್ಡ್ ಆಸ್ ದ ಫೀಮೇಲ್ reproductive system. ಈ ಫೀಮೇಲ್ reproductive system ಅಲ್ಲಿ there is the ovaries. Ovaries are the primary sex organs here. Ovaries are the primary sex organ. ಇಲ್ಲಿ ನೋಡಿ, duct, fallopian tube, cervix, right, cervical canal, all of these are the different ducts here. So ಈ ಡಯಾಗ್ರಾಮ್ ಆಮೇಲೆ ಬರೋದ. ಈ ಡಯಾಗ್ರಾಮ್ ಬಕ್ಕಿಂತ ಮುಂಚೆ ಸ್ಟೂಡೆಂಟ್ಸ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಓವರೀಸ್. ಓವರೀಸ್ ಒಳಗಡೆ ಏನಿದೆ ಸ್ಟೂಡೆಂಟ್ಸ್? ಓವರೀಸ್ ಒಳಗಡೆ ಏನಿದೆ ಸ್ಟೂಡೆಂಟ್ಸ್? ನೋಡಿ, ಇದು ನೋಡಿ, ಇದು ಓವರಿ. ಇದು ಒಂದು ಓವರಿ. ಒಂದು ಓವರಿ ಒಳಗಡೆ ಏನಿದೆ? ಒಂದು ಓವರಿನ ಕ್ರಾಸ್ ಸೆಕ್ಷನ್ ತಗೋದ್ರೆ, ಓವರಿನ ಕ್ರಾಸ್ ಸೆಕ್ಷನ್ ಮಾಡಿದ್ರೆ ಅದ್ರ ಒಳಗಡೆ ಎರಡು ಮೇನ್ ಪಾರ್ಟ್ಸ್ ಇದೆ. ನೋಡಿ, ಒಂದು ಓವರಿ ಒಳಗಡೆ ಎರಡು ಮೇನ್ ಪಾರ್ಟ್ ಇದೆ. ಹಿಯರ್ ಇಸ್ ದ ಔಟರ್ ಪಾರ್ಟ್. ಕಾಣಿಸ್ತೀಯ? ಅದು ಔಟರ್ ಪಾರ್ಟ್ ಕಾಣಿಸ್ತಿದ್ಯಾ? ನೋಡಿ, ದಿಸ್ ಔಟರ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ಎಪಿಥೀಲಿಯಂ. ಎಪಿಥೀಲಿಯಂ ಇಸ್ ದ ಔಟರ್ ಪಾರ್ಟ್. ಔಟರ್ ಪಾರ್ಟ್. ಆಮೇಲೆ ಅದ್ರ ಒಳಗಡೆ ಇದೆ ಸ್ಟೂಡೆಂಟ್ಸ್, ಈ ಒಳಗಡೆ ಪಾರ್ಟ್ ಇದೆಯಲ್ಲ, ಇನ್ನರ್ ಪಾರ್ಟ್. ದ ಇನ್ನರ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ಸ್ಟ್ರೋಮಾ. ಇದು ಇನ್ನರ್ ಪಾರ್ಟ್ ಸ್ಟೂಡೆಂಟ್ಸ್. ಈ ಇನ್ನರ್ ಪಾರ್ಟ್ ಇದೆಯಲ್ಲ ಸ್ಟ್ರೋಮಾ, ಈ ಸ್ಟ್ರೋಮಾದಲ್ಲೂ ಕೂಡ ಈಗ ಎರಡು ಪಾರ್ಟ್ಸ್ ಇದೆ ಆಕ್ಚುಲಿ. ದಿಸ್ ಇನ್ನರ್ ಪಾರ್ಟ್ ಕಾಲ್ಡ್ as stroma also has two main parts. What are those? Understand. ಈ ಸ್ಟ್ರೋಮಾ is divided into outer cortex. ಇದು this part is called as outer cortex. ಇದು this part is called as, ನೋಡಿ, this part is called as outer cortex. ಇದು ಫುಲ್ಲು this is called as outer cortex. Outer cortex. ಆಮೇಲೆ the inside part, this is called as medulla. It is called as medulla. So we have stroma students. Stroma is divided into outer cortex. Adru ಒಳಗಡೆ inner part is called as medulla. So inner part students is called as medulla. So ಒಂದು ಓವರಿ ಒಳಗಡೆ ಎರಡು ಮೇನ್ ಆಗಿ ಎರಡು ಇರುತ್ತೆ. ಮೇನ್ ಆಗಿ ಇಲ್ಲಿ ಎಷ್ಟಿದೆ? ಎರಡೇ ಇದೆ. One is called as your epithelium. Outer part is called as epithelium. Inner part is called as stroma. ಇದೇ ಸ್ಟ್ರೋಮಾದಲ್ಲಿ ಈಗ ಎರಡು ಪಾರ್ಟ್ ಇದೆ. ದಟ್ ಇಸ್ ದ ಔಟರ್ ಕಾರ್ಟೆಕ್ಸ್. ಔಟರ್ ಕಾರ್ಟೆಕ್ಸ್ ಒಳಗಡೆ ಏನು? ಮೆಡ್ಯುಲಾ ಸ್ಟೂಡೆಂಟ್, ಒಳಗಡೆ ಮೆಡ್ಯುಲಾ. ಸೊ ದಟ್ ಇಸ್ ದ ಕ್ರಾಸ್ ಸೆಕ್ಷನ್ ಆಫ್ ದ ಓವರಿ. ಇಷ್ಟು ನೆನಪಿದ್ರೆ ಸಾಕು.
ಎಷ್ಟು ನೆನಪಿದೆ ಸಾಕು ಸ್ಟೂಡೆಂಟ್ಸ್. Now we come to the diagram students. Shall we start? ಸ್ಟೂಡೆಂಟ್ಸ್, ಈ ಡಯಾಗ್ರಾಮ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋನ ಬೇಗ ಲೈಕ್ ಮಾಡಿ. ಎಲ್ಲರೂ ಕೂಡ ವಿಡಿಯೋನ ಬೇಗ ಲೈಕ್ ಮಾಡ್ತಾ ಹೋಗಿ, ಬಿಕಾಸ್ ವಿ ವಿಲ್ ಸ್ಟಾರ್ಟ್ ದಿಸ್ ಡಯಾಗ್ರಾಮ್ ರೈಟ್ ನೌ ಸ್ಟೂಡೆಂಟ್ಸ್. ವಿಲ್ ಸ್ಟಾರ್ಟ್ ದಿಸ್ ಡಯಾಗ್ರಾಮ್. ಸ್ಟಾರ್ಟ್ ಮಾಡುವಾ ಸ್ಟೂಡೆಂಟ್ಸ್? ಸ್ಟಾರ್ಟ್ ಮಾಡುವ ಡಯಾಗ್ರಾಮು? ಓಕೆ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಳ್ಳಿ ಸಾಕು. Now this is called as the female reproductive system, right? ಇದರಲ್ಲಿ ಏನಿದೆ, ಫಸ್ಟ್ we have here is the primary sex organ. ಈ ಪ್ರೈಮರಿ ಸೆಕ್ಸ್ ಆರ್ಗನ್ ಇಂದ ಏನು ರಿಲೀಸ್ ಆಗುತ್ತೆ? ಸೆಕೆಂಡರಿ oocyte ರಿಲೀಸ್ ಆಗುತ್ತೆ. Now this secondary oocyte, ಸ್ಟೂಡೆಂಟ್ ನೆನಪಿರಲಿ, I am calling it secondary oocyte, not egg. Egg wrong term ಅಲ್ಲಿ, ಸರಿನಾ? Secondary oocyte is a proper term. This secondary oocyte, from here it is picked up by finger like structure students. This secondary oocyte, this secondary oocyte is picked up by finger like structure. This finger like structure is called as fimbriae students. Fimbriae is the finger like structure. ಈ ಫಿಂಗರ್ ಲೈಕ್ ಸ್ಟ್ರಕ್ಚರ್ ಇಂದ ಎತ್ಕೊಂಡ್ಬಿಡುತ್ತೆ. ನಾ ಸ್ಟೂಡೆಂಟ್ಸ್, ಇದೇನಿದು? ಇದು ಫಿಂಗರ್ ಲೈಕ್ ಸ್ಟ್ರಕ್ಚರ್, ಫಿಂಬ್ರಿಯೆ. ದಿಸ್ ಫಿಂಬ್ರಿಯೆ ಇಸ್ ಆಕ್ಚುಲಿ ಪಾರ್ಟ್ ಆಫ್ ಅ ಕೋನ್ ಶೇಪ್ ಸ್ಟ್ರಕ್ಚರ್ called as infundibulum. So ಈ ಫಿಂಬ್ರಿಯೆ, it is a part of infundibulum. ಈ infundibulum ಇಂದ we get a much more wide region is called as ampulla. ಇದು ಎಲ್ಲ ಈ ಪಾರ್ಟ್ ಆಂಪ್ಯುಲಾ. ಸ್ಟೂಡೆಂಟ್ಸ್ ನೆನಪಿರಲಿ, ಇದೇ ಆಂಪ್ಯುಲಾದಲ್ಲಿ ಫರ್ಟಿಲೈಸೇಷನ್ ಕೂಡ ಆಗುತ್ತೆ. ಯಾರೆನ್ನೋದು? ಸ್ಪರ್ಮ್ ಮತ್ತೆ ಎಗ್ ಮೀಟ್ ಆಗೋದು ಇದೇ ಆಂಪ್ಯುಲರ್ ಪಾರ್ಟ್ ಅಲ್ಲಿ ಸ್ಟೂಡೆಂಟ್. ಇದೇ ಆಂಪ್ಯುಲರ್ ಪಾರ್ಟ್ ಅಲ್ಲಿ ಈ ಸ್ಪರ್ಮ್ ಮತ್ತೆ ಎಗ್ ಫ್ಯೂಸ್ ಆಗುತ್ತೆ ಇಲ್ಲಿ, ಸರಿನಾ? ನೆಕ್ಸ್ಟ್, ಈ ಆಂಪ್ಯುಲಾ ಇಂದ ಮುಂದೆ ಬರ್ತಾ ಹೋದ್ರೆ there is a very narrow path here. The narrow part is called as isthmus. So ಈ ಮೂರು ಇದೆಯಲ್ಲ, all of these three parts are called part of fallopian tube. ಈ fallopian tube ಇನ್ನೊಂದು ಹೆಸರೇನು? oviduct. It is also called as oviduct students. So ಈ oviduct ಮೇನ್ ಆಗಿ ಮೂರು ಪಾರ್ಟ್ ಇರುತ್ತೆ: infundibulum, cone shape, ampulla, wide shape, that is where fertilization happens, and a narrow path called as isthmus. So infundibulum, ampulla, isthmus, all three are part of oviduct or fallopian tube. Now students, let's say fertilization ಆಯ್ತು. fertilization ಆದ್ರೆ we get the zygote students. zygote ಮೂವ್ ಆಗುತ್ತೆ. fertilization ಆಗ್ಲಿಲ್ಲ ಅಂತ ಅಂದ್ರೆ ಇದೇ ಸೆಕೆಂಡರಿ oocyte ಇದ್ರ ಬರುತ್ತೆ, ಇಲ್ಲಿ ಸೆಕೆಂಡರಿ oocyte ಬರ್ತಾ ಇರುತ್ತೆ. ಸೊ ಫರ್ಟಿಲೈಸೇಷನ್ ಆದ್ರೆ zygote, ಫರ್ಟಿಲೈಸೇಷನ್ ಆಗ್ಲಿಲ್ಲ ಅಂದ್ರೆ ಸೆಕೆಂಡರಿ oocyte. ಡಿಪೆಂಡಿಂಗ್ ಅಪಾನ್ ಸಿಚುವೇಶನ್, ಯಾವ ತರ ಸಿಚುವೇಶನ್ ಇದೆ ಅದ್ರ ಮೇಲೆ ಇಲ್ಲಿ zygote ಇರ್ಬೋದು, ಇಲ್ಲ ಅಂತಂದ್ರೆ ಸೆಕೆಂಡರಿ oocyte ಇರ್ಬೋದು ಇಲ್ಲಿ. ನಾವು ಸ್ಟೂಡೆಂಟ್ಸ್, ನಾವು ಎನಿ ಒನ್ ಆಫ್ ದಮ್ ವಿಲ್ ಟ್ರಾವೆಲ್ ಮಾಡುತ್ತೆ. ನಾವು ಈ ಪಾರ್ಟ್ ನೋಡಿ, ಈ ಪಾರ್ಟ್ ಸ್ಟೂಡೆಂಟ್ಸ್, ದಿಸ್ ಎಂಟೈರ್ ಪಾರ್ಟ್ ಹಿಯರ್ ಹೆಂಗಿದೆ ನೋಡಕ್ಕೆ? ಇದು ಈ ತರ ಇದೆ ನೋಡಕ್ಕೆ, ಇದು ಎಲ್ಲ ಎಂಟೈರ್ ಪಾರ್ಟು ನೋಡಿ, ಈ ತರ ಇದೆ ಆಲ್ಮೋಸ್ಟ್. ಹಿಂಗಿದ್ಯಾ? ಇದು ಪಾರ್ಟ್ ಫುಲ್ಲು ಹಿಂಗಿದ್ಯಾ? ನಾ ದಿಸ್ ಎಂಟೈರ್ ಥಿಂಗ್ ಇಸ್ ಕಾಲ್ಡ್ ಆಸ್ ಇನ್ವರ್ಟೆಡ್ ಪೇರ್ ಶೇಪ್. ಇದು ಏನಿದು? ಇನ್ವರ್ಟೆಡ್ ಪೇರ್ ಶೇಪ್. ದಿಸ್ ಎಂಟೈರ್ ರೀಜನ್ ಇಸ್ ಕಾಲ್ಡ್ ಆಸ್ ಯೂಟ್ರಸ್. ಇಟ್ ಇಸ್ ಕಾಲ್ಡ್ ಆಸ್ ಯೂಟ್ರಸ್. ಸರಿನಾ? ಯೂಟ್ರಸ್. ನಾವು ಈ ಯೂಟ್ರಸ್ ಮೂರ್ ಪಾರ್ಟ್ ಇದೆ, ಇಲ್ಲಿ ಮೂರ್ ಲೇಯರ್ಸ್ ಇದೆ. ಯೂಟ್ರಸ್ ಹ್ಯಾಸ್ ತ್ರೀ ಲೇಯರ್ಸ್. ಏನಪ್ಪಾ? ಈ ಯೂಟ್ರಸ್ ಔಟರ್ ಮೋಸ್ಟ್ ಲೇಯರ್ ಇದೆಯಲ್ಲ, ಇದು ಆಚೆ ಪಾರ್ಟು. ದಿಸ್ ಔಟರ್ ಮೋಸ್ಟ್ ಲೇಯರ್ ಇಸ್ ಕಾಲ್ಡ್ ಆಸ್ ಪೆರಿಮೆಟ್ರಿಯಂ. ಇಸ್ ದ ಔಟರ್ ಲೇಯರ್ ಹಿಯರ್, ಆಮೇಲೆ ಸ್ಟೂಡೆಂಟ್ಸ್, ದ ಮಿಡಲ್ ಪಾರ್ಟ್ ಹಿಯರ್, ದ ಮಿಡಲ್ ರೀಜನ್ ಇಸ್ ಕಾಲ್ಡ್ ಆಸ್ ಮಯೋಮೆಟ್ರಿಯಂ ಸ್ಟೂಡೆಂಟ್ಸ್. ಸ್ಟೂಡೆಂಟ್ ನೆನಪಿರ್ಲಿ, ಇದೇ ಮಯೋಮೆಟ್ರಿಯಮು ಇದೆಯಲ್ಲ ನೋಡಿ, ಇದೇ ಮಯೋಮೆಟ್ರಿಯಮು ಇಟ್ ಅಂಡರ್ಗೋಸ್ ಕಾಂಟ್ರಾಕ್ಷನ್, ಫುಲ್ ಟ್ವಿಸ್ಟ್ ಆಗುತ್ತೆ. ಇಟ್ ಅಂಡರ್ಗೋಸ್ ಕಾಂಟ್ರಾಕ್ಷನ್ ಯಾವಾಗ? ಚೈಲ್ಡ್ ಬರ್ತ್ ಅಲ್ಲಿ.
ಸೊ ಈ ಮಯೋಮೆಟ್ರಿಯಮ್ ಅಂಡರ್ಗೋಸ್ ಕಾಂಟ್ರಾಕ್ಷನ್ ಡ್ಯೂರಿಂಗ್ ಚೈಲ್ಡ್ ಬರ್ತ್ ಟೈಮ್ ಅಲ್ಲಿ ಇಟ್ ಅಂಡರ್ಗೋಸ್ ಕಾಂಟ್ರಾಕ್ಷನ್. ಅದಾದ್ಮೇಲೆ ಸ್ಟೂಡೆಂಟ್, ಅದಾದ್ಮೇಲೆ ಎಲ್ಲಕ್ಕಿಂತ ಇನ್ನರ್ ಮೋಸ್ಟ್ ಲೇಯರ್ ಇದು ನೋಡಿ, ಈ ಪಾರ್ಟ್ ಎಲ್ಲಕ್ಕಿಂತ ಇನ್ನರ್ ಮೋಸ್ಟ್ ಲೇಯರ್. ದಿಸ್ ಇನ್ನರ್ ಮೋಸ್ಟ್ ಲೇಯರ್ ಇಸ್ ಕಾಲ್ಡ್ as what? Innermost layer is called as endometrium, students. Endometrium. ಇದೇ endometrium undergoes cyclic changes in menstrual cycle. So every single female ಅಲ್ಲಿ every single month ಈ entire endometrium ಚೇಂಜ್ ಆಗ್ತಾ ಇರುತ್ತೆ ಸ್ಟೂಡೆಂಟ್ಸ್. ಸರಿನಾ? ಎಂಡೋಮೆಟ್ರಿಯಂ ಚೇಂಜ್ ಆಗ್ತಾ ಇರುತ್ತೆ. ದಟ್ ಇಸ್ ಕಾಲ್ಡ್ as endometrium ಸ್ಟೂಡೆಂಟ್ಸ್. ಎಂಡೋಮೆಟ್ರಿಯಂ ಇಲ್ಲ ಆಯ್ತು, ಇದು ಎಂಡೋಮೆಟ್ರಿಯಂ ಆಯ್ತು. ಸರಿನಾ? ಎಂಡೋಮೆಟ್ರಿಯಂ ಇದು ಫುಲ್ ಎಂಡೋಮೆಟ್ರಿಯಂ. ನಾವು ಸ್ಟೂಡೆಂಟ್ಸ್ ಇಲ್ಲಿಂದ this is entire thing is called as the vagina. Vagina is the opening. Vagina is the opening. ಈ vagina ಮತ್ತೆ ಯೂಟ್ರಸ್, vagina ಮತ್ತೆ ಯೂಟ್ರಸ್ ಮಧ್ಯ ಜಾಗ ಇದೆಯಲ್ಲ, ಈ ಮಿಡಲ್ ಪಾರ್ಟ್, that is called as cervix. ಈ cervix ಸ್ಟೂಡೆಂಟ್ಸ್, ಈ cervix ಗೆ ಸ್ಟೂಡೆಂಟ್ಸ್, ಈ cervix ಗೆ there is a canal here. ಈ cervix ಗೆ there is a canal. This canal is called as cervical canal. So cervix has a canal called as cervical canal ಸ್ಟೂಡೆಂಟ್ಸ್. ಆಮೇಲೆ ನೆನಪಿರಲಿ, ಈ ಸರ್ವಿಕಲ್ ಕೆನಾಲ್ ಪ್ಲಸ್ ವಜೈನಾ, ಸರ್ವಿಕಲ್ ಕೆನಾಲ್ ಪ್ಲಸ್ ವಜೈನಾ ಎರಡು ಸೇರಿ ಏನಾಗುತ್ತೆ? ಬರ್ತ್ ಕೆನಾಲ್ ಆಗುತ್ತೆ. ಇಟ್ ಇಸ್ ಕಾಲ್ಡ್ as what? ಬರ್ತ್ ಕೆನಾಲ್. ಇದೇ ಬರ್ತ್ ಕೆನಾಲ್ ಇಂದ ಚೈಲ್ಡ್ ಆಚೆ ಬರುತ್ತೆ, ಮಗು ಆಚೆ ಬರುತ್ತೆ ಡ್ಯೂರಿಂಗ್ ಪಾಚುರೇಷನ್ ಟೈಮ್. ಸ್ಟೂಡೆಂಟ್ಸ್, ಪಾಚುರೇಷನ್ ಟೈಮ್ ಅಲ್ಲಿ ಇದೇ ಬರ್ತ್ ಕೆನಾಲ್ ಇಂದ ಮಗು ಆಚೆ ಬರುತ್ತೆ. ಸೊ ಸ್ಟೂಡೆಂಟ್ಸ್, ಹೆಂಗಿತ್ತು ಡಯಾಗ್ರಾಮು? ಈ ತರ ಎಕ್ಸ್ಪ್ಲನೇಷನ್ ನಿಮಗೆ ಎಲ್ಲೂ ಸಿಗಲ್ಲ ಈಸಿಯಾಗಿ ನೋಡಿ. So that is the entire female reproductive system. Again students, repeat ಮಾಡ್ತೀನಿ ಕೇಳಿಸ್ಕೊಳ್ಳಿ. ಪ್ರೈಮರಿ 6 organ is the ovaries. Ovaries ಇಂದ ನಿಮಗೆ ಸೆಕೆಂಡರಿ oocyte ಬರುತ್ತೆ. ಸೆಕೆಂಡರಿ oocyte ಇಲ್ಲಿ ಫಿಂಗರ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ as fimbriae ಎತ್ಕೊಳುತ್ತೆ. Fimbriae is part of infundibulum. Infundibulum, ampulla, isthmus, ಮೂರು fallopian tube part, that is a duct here. Fallopian tube is also called as oviduct. ಆಮೇಲೆ next part is called as a uterus. Uterus is like inverted pair students, inverted pair. ಈ ಯೂಟ್ರಸ್ ಮೂರು ಪಾರ್ಟ್ ಇದೆ, ಎಂಡೋಮೆಟ್ರಿಯಂ, ಮಯೋಮೆಟ್ರಿಯಂ, ಪೆರಿಮೆಟ್ರಿಯಂ. ಪೆರಿಮೆಟ್ರಿಯಂ ಎಲ್ಲಕ್ಕಿಂತ ಆಚೆ ಪಾರ್ಟ್, ಮಯೋಮೆಟ್ರಿಯಂ ಮಿಡಲ್ ಪಾರ್ಟ್. ಇದೇ ಮಯೋಮೆಟ್ರಿಯಂ ಅಂಡರ್ಗೋಸ್ ಕಾಂಟ್ರಾಕ್ಷನ್ ಡ್ಯೂರಿಂಗ್ ಚೈಲ್ಡ್ ಬರ್ತ್. ಆಮೇಲೆ ಎಲ್ಲಕ್ಕಿಂತ ಇನ್ನರ್ ಮೋಸ್ಟ್ ಲೇಯರ್ ಇದೆಯಲ್ಲ, ಇನ್ನರ್ ಮೋಸ್ಟ್ ಲೇಯರ್, ದಟ್ ಇಸ್ ಕಾಲ್ಡ್ as your endometrium. Endometrium undergoes cyclic changes every single month. ನೋಡೋಣ, ಅಲ್ಲಿಗೆ ಮುಗೀತು. ಇದು ಯೂಟ್ರಿನ್ ಕ್ಯಾವಿಟಿ ಮಧ್ಯದ, ಇದು ಇಲ್ಲೇ ಮಗು ಹುಟ್ಟೋದು, ಮಗು ಸ್ಟಾರ್ಟಿಂಗ್ ಡೆವಲಪ್ಮೆಂಟ್ ಆಗೋದು. ಇದೇ ಎಂಡೋಮೆಟ್ರಿಯಂ ಅಲ್ಲಿ ಇಂಪ್ಲಾಂಟೇಶನ್ ಕೂಡ ಆಗುತ್ತೆ. ಇಲ್ಲಿ ಇಂಪ್ಲಾಂಟೇಶನ್ ಇಲ್ಲೇ ಆಗುತ್ತೆ. ಇದರ ಟಾಪ್ ಪಾರ್ಟ್ ಇದೆ, ದಿಸ್ ಇಸ್ ಕಾಲ್ಡ್ as ಯೂಟ್ರಿನ್ ಫಂಡಸ್. ಇದು ಯೂಟ್ರಸ್ ಟಾಪ್ ಪಾರ್ಟ್ ಇಸ್ ಕಾಲ್ಡ್ as ಯೂಟ್ರಿನ್ ಫಂಡಸ್. ಡನ್ ಸ್ಟೂಡೆಂಟ್ಸ್, ಡನ್ 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 ಡನ್. ಫುಲ್ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಮುಗೀತು ನೋಡಿ. ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಒಂದು ಓದ್ಕೊಳ್ಳಿ. ನೋಡಿ, ಇದು ಮಯೋಮೆಟ್ರಿಯಂ ಮಿಡಲ್ ಪಾರ್ಟು, ಎಂಡೋಮೆಟ್ರಿಯಂ ಒಳಗಡೆ ಪಾರ್ಟು ನೋಡಿ, ಪೆರಿಮೆಟ್ರಿಯಂ ಆಚೆಗಡೆ ಪಾರ್ಟ್, ಪೆರಿಮೆಟ್ರಿಯಂ, ಮಯೋಮೆಟ್ರಿಯಂ ಮತ್ತೆ ಎಂಡೋಮೆಟ್ರಿಯಂ, ಮೂರು ಪಾರ್ಟ್ ಇದೆ ನೋಡಿ, ಈ ತರ. ಸರಿನಾ? ದಿಸ್ ಇಸ್ ಕಾಲ್ಡ್ as ಸರ್ವಿಕ್ಸ್. ಇದು ವಜೈನಾ. ಈ ಸರ್ವಿಕ್ಸ್ ಒಂದು ಕೆನಾಲ್ ಇದೆ, ಕಾಲ್ಡ್ ಸರ್ವಿಕಲ್ ಕೆನಾಲ್. ಈ ಸರ್ವಿಕಲ್ ಕೆನಾಲ್ ಮತ್ತೆ ಈ ವಜೈನಾ ಸೇರಿದ್ರೆ ಏನಾಗುತ್ತೆ? ಎರಡು ಕೂಡ ಸೇರಿದ್ರೆ ಬರ್ತ್ ಕೆನಾಲ್ ಆಗುತ್ತೆ ಸ್ಟೂಡೆಂಟ್ಸ್. ಏನಾಗುತ್ತೆ? ಬರ್ತ್ ಕೆನಾಲ್ ಆಗುತ್ತೆ. ಅಲ್ಲಿ ಬರ್ತ್ ಕೆನಾಲ್ ಆಗುತ್ತೆ ಸ್ಟೂಡೆಂಟ್ಸ್, ಬರ್ತ್ ಕೆನಾಲ್ ಆಗುತ್ತೆ. ಸರಿನಾ? ನಾ ಸ್ಟೂಡೆಂಟ್ಸ್, ದ ಎಂಟೈರ್ vagina is covered by a partial membrane. A partial membrane is called as hymen. Hymen ಅಂತ ಒಂದು ಮೆಂಬ್ರೇನ್ ಇರುತ್ತೆ. ನಾವು ಹಾಗೆ ಸ್ಟೂಡೆಂಟ್, there are multiple myths. hymen ಇದ್ರೆ ವರ್ಜಿನ್, ಇಲ್ಲ ಅಂದ್ರೆ ನಾನ್ ವರ್ಜಿನ್, ಆತರ ಏನೂ ಇಲ್ಲ. ಬಿಕಾಸ್ ದಿಸ್ hymen can break without intercourse also. Let's say ಒಂದು ಫೀಮೇಲ್ ಒಂದು ಸಡನ್ ಬಿದ್ದೋದ್ರು, ಹಾರ್ಸ್ ಬ್ಯಾಕ್ ರೈಡಿಂಗ್ ಆಡಿದ್ರು, ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿದ್ರೆ hymen can break that time also. Okay, that is the entire hymen students, entire hymen. Now then we have the external genitalia ನೋಡಿ. This entire part is called as external genitalia. ಇದು ಪಾರ್ಟ್ ಇದೆ, this is called as external genitalia. External genitalia ಅಲ್ಲಿ ಬೇರೆ ಪಾರ್ಟ್ಸ್ ಇದೆ. mons pubis, labia majora, labia minora, clitoris ಅಂತ. ನಿಮ್ಗೆ ಇಲ್ಲಿ ಮೇನ್ ಕ್ವೆಶ್ಚನ್ ಏನ್ ಬರುತ್ತೆ ಗೊತ್ತಾ? ಈ ಕ್ಲಿಟೋರಿಸ್ ಮೇಲೆ, ವಾಟ್ ಇಸ್ ಕ್ಲಿಟೋರಿಸ್? ಸೊ ನಿಮ್ಗೆ ಆ ತರ ಕೇಳಿದ್ರೆ ಬರೀಬೇಕು ನೀವು, clitoris is a part of female external genitalia. Clitoris is a part of female external genitalia. This clitoris is a finger like structure. ಈ ಕ್ಲಿಟೋರಿಸ್ ಅಲ್ಲಿ there are a lot of nerve endings. ಆಮೇಲೆ it is present on the upper junction of two labia minora. ಈ labia minora ಅದು ಟಾಪ್ ಜಂಕ್ಷನ್ ಅಲ್ಲಿ ಇಲ್ಲಿ ಕ್ಲಿಟೋರಿಸ್ ಇರುತ್ತೆ. ಸರಿನಾ? ಅಬೌವ್ ಇರುತ್ತೆ vaginal orifice, contains erectile tissues ಕೂಡ ಇರುತ್ತೆ.
ಸೊ ಇದು ಈ 3 ಪಾಯಿಂಟ್ ಬರೆದ್ರೆ ಸಾಕು ಅಬೌಟ್ ಕ್ಲಿಟೋರಿಸ್. ನಿಮಗೆ 2 ಮಾರ್ಕ್ ಕ್ವೆಶ್ಚನ್ ಕೇಳಬಹುದು, ಇದನ್ನ 2 ಮಾರ್ಕ್ ಕ್ವೆಶ್ಚನ್ ಕೇಳಬಹುದು, ವಾಟ್ ಇಸ್ ಕ್ಲಿಟೋರಿಸ್ ಅಂತ. Now next one is called as mammary glands. Next one is called as mammary glands. Now mammary glands ನೆನಪಿರಲಿ, mammary glands are basically sebaceous glands, right? Modified sweat glands. Now every single female primates ಅಂದ್ರೆ ಏನು, chimpanzee, orangutan, gorilla, humans, all these are called as primates. ಎಲ್ಲಾ primates ಅಲ್ಲೂ ಕೂಡ ಇದೇ ಇರುತ್ತೆ, ಸರಿನಾ? A functional mammary gland is a category of all female primate ಮಾತ್ರ ಅಲ್ಲ ಸ್ಟೂಡೆಂಟ್ಸ್, mammals ಕೂಡ ಎಲ್ಲಾ ಮ್ಯಾಮಲ್ ಇರುತ್ತೆ ಸ್ಟೂಡೆಂಟ್ಸ್. ಡಾಗ್ ಆಗ್ಲಿ, ಕೌ ಆಗ್ಲಿ, ಕ್ಯಾಟ್ ಆಗ್ಲಿ, ಎಲ್ಲಾ ಮ್ಯಾಮಲ್ಸ್ ಅಲ್ಲೂ ಕೂಡ ಫೀಮೇಲ್ ಮ್ಯಾಮಲ್ಸ್ ಅಲ್ಲಿ ಇದ್ದೇ ಇರುತ್ತೆ. ಆ ಪ್ಲಾಟಿಪಸ್ ಇದೆಯಲ್ಲ, ಪ್ಲಾಟಿಪಸ್ ಅಲ್ಲೂ ಕೂಡ ಇರುತ್ತೆ, ಸರಿನಾ? ದಟ್ ಇಸ್ ಕಾಲ್ಡ್ as mammary gland ಸ್ಟೂಡೆಂಟ್ಸ್. mammary gland ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ದಿಸ್ ಇಸ್ ಕಾಲ್ಡ್ as mammary gland. ನಾವು ಒಂದು mammary gland ಅಲ್ಲಿ ಏನಿರುತ್ತೆ, ವಾಟ್ ಆರ್ ಪ್ರೆಸೆಂಟ್ ಇನ್ಸೈಡ್ ದ mammary gland? Inside the mammary gland there are two main things. First one is called as the fat. Variable amount of fat irutte, variable amount of fat irutte. ಈ fat ಜೊತೆಗೆ there are multiple clusters. clusters. These clusters are called as what? Glandular tissues irutte. So ಈ ಒಂದು mammary gland ಒಳಗಡೆ there is glandular tissues, ಈ ತರ ಬೇರೆ ಕಡೆ glandular tissues ಜೊತೆಗೆ there is ಫ್ಯಾಟ್, ವೇರಿಯಬಲ್ ಅಮೌಂಟ್ ಆಫ್ ಫ್ಯಾಟ್ ಇರುತ್ತೆ, ವೇರಿಯಬಲ್ ಅಮೌಂಟ್ ಆಫ್ ಫ್ಯಾಟ್ ಇರುತ್ತೆ. ನೋಡಿ ಈ ತರ ನೋಡಿ, ಇಲ್ಲಿ ಫ್ಯಾಟ್ ಇದೆಯಾ, ಫ್ಯಾಟ್ ಜೊತೆಗೆ ದೇರ್ ಇಸ್ ಮ್ಯಾಮರಿ, ಬೇರೆ ತರದ್ದು ಮ್ಯಾಮರಿ ಏನಿರುತ್ತೆ, ಗ್ಲ್ಯಾಂಡುಲರ್ ಟಿಶ್ಯೂಸ್ ಇರುತ್ತೆ. ನಾವು ಸ್ಟೂಡೆಂಟ್ ನಿಮ್ ಕ್ವೆಶ್ಚನ್ ಏನ್ ಕೇಳ್ತಾರೆ, ಈಗ ಎಲ್ಲಕ್ಕಿಂತ ಫೇಮಸ್ ಕ್ವೆಶ್ಚನ್ ಅಂದ್ರೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಆಫ್ ಮಿಲ್ಕ್ ಅಂತ. ವೇರ್ ಇಸ್ ಮಿಲ್ಕ್ ಪ್ರೊಡ್ಯೂಸ್ಡ್ ಅಂಡ್ ಸ್ಟೋರ್ಡ್, ಅದಾದ್ಮೇಲೆ ಆ ಟ್ರಾನ್ಸ್ಪೋರ್ಟೇಷನ್ ಇದೆಯಲ್ಲ ಬೇರೆ ಜಾಗದಿಂದ, ಅದು ಕ್ವೆಶ್ಚನ್ ಬರುತ್ತೆ ಅವಾಗ ಸ್ಟೂಡೆಂಟ್ಸ್. ಸೊ ಬರ್ಕೊಳ್ಳಿ ಎಲ್ಲರೂ ಕೂಡ. ಸೊ ಇಲ್ಲಿ ಯಾವ್ದಾದ್ರು ಕ್ವೆಶ್ಚನ್ ಬರುತ್ತೆ ನಿಮ್ಗೆ, ಇಲ್ಲಿ ಬೇರೆ ಇದು ಬರುತ್ತೆ, ಇಲ್ಲಿ ನೋಡಿ ಈ ತರ ನೋಡಿ ಸ್ಟೂಡೆಂಟ್ಸ್, ಈ ತರ ಬರುತ್ತೆ ಇಲ್ಲಿ, ಸರಿನಾ? ಸೊ ಸ್ಟೂಡೆಂಟ್ ನೆನಪಿರಲಿ, ಒಂದು ಮ್ಯಾಮರಿ ಗ್ಲ್ಯಾಂಡ್, ಈ ಗ್ಲ್ಯಾಂಡುಲರ್ ಟಿಶ್ಯೂ ಒಳಗಡೆ ಏನಿರುತ್ತೆ, ದ ಗ್ಲ್ಯಾಂಡುಲರ್ ಟಿಶ್ಯೂ ಆಫ್ ಈಚ್ ಬ್ರೆಸ್ಟ್ ಇಸ್ ಡಿವೈಡೆಡ್ ಇಂಟು 50 to 20 mammary lobes. ಈ mammary lobes ಒಳಗಡೆ there is something called as alveoli. ಸ್ಟೂಡೆಂಟ್ಸ್, ಈ ಮ್ಯಾಮರಿ ಲೋಬ್ಸ್ ಒಳಗಡೆ there is something called as alveoli. ಇದೇ alveoli ಒಳಗಡೆ ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ ಮತ್ತೆ ಸ್ಟೋರ್ ಕೂಡ ಆಗುತ್ತೆ. ಸೊ ಮಿಲ್ಕ್ ಇಸ್ ಪ್ರೊಡ್ಯೂಸ್ಡ್ ಅಂಡ್ ಸ್ಟೋರ್ಡ್ ಇನ್ ದ alveoli. ನೋಡಿ. ಸೊ ಇಲ್ಲಿ ಒಂದು ಫ್ಲೋ ಚಾರ್ಟ್ ಬರ್ತೀನಿ, ಫ್ಲೋ ಚಾರ್ಟ್ ಏನಪ್ಪಾ, alveoli ಅಲ್ಲಿ ಮಿಲ್ಕ್ ಪ್ರೊಡ್ಯೂಸ್ ಆಯ್ತು, ಮಿಲ್ಕ್ ಇಸ್ ಪ್ರೊಡ್ಯೂಸ್ಡ್ ಇನ್ alveoli. From alveoli the milk goes to mammary, right? Mammary tubule. ನೆಕ್ಸ್ಟ್ ಮ್ಯಾಮರಿ ಟ್ಯೂಬ್ಯೂಲ್ ಹೋಗುತ್ತೆ, ಮ್ಯಾಮರಿ ಟ್ಯೂಬ್ಯೂಲ್ ಇಂದ ಮ್ಯಾಮರಿ ಡಕ್ಟ್ ಹೋಗುತ್ತೆ, ಮ್ಯಾಮರಿ ಡಕ್ಟ್ ಇಂದ ಮ್ಯಾಮರಿ ಆಂಪ್ಯುಲಾ ಹೋಗುತ್ತೆ, ಮ್ಯಾಮರಿ ಆಂಪ್ಯುಲ್ ಇಂದ ಲ್ಯಾಕ್ಟಿಫರಸ್ ಡಕ್ಟ್ ಅಂಡ್ ಫೈನಲಿ ನಿಪ್ಪಲ್ಸ್ ಹೋಗುತ್ತೆ ಸ್ಟೂಡೆಂಟ್ಸ್, ನಿಪ್ಪಲ್ಸ್ ಹೋಗುತ್ತೆ. ಸೊ ದಿಸ್ ಇಸ್ ದ ಎಂಟೈರ್ ಫ್ಲೋ ಚಾರ್ಟ್. ಸೊ ಎಕ್ಸಾಮ್ ಅಲ್ಲಿ ಇದನ್ನ ಕೇಳ್ತಾರೆ. ನಿಮ್ದು KCET ಆಗಲಿ, ನೀಟ್ ಎಕ್ಸಾಮಿನೇಷನ್ ಆಗಲಿ, ಎಲ್ಲಾ ಕಡೆ ಈ ಕ್ವೆಶ್ಚನ್ ಕೇಳ್ತಾರೆ. ಇದಕ್ಕೊಂದು ಸ್ಮಾಲ್ ಟ್ರಿಕ್ ಇದೆ. ಇದಕ್ಕೊಂದು ಸ್ಮಾಲ್ ಟ್ರಿಕ್ ಇದೆ. ಏನಪ್ಪ ಸ್ಟೂಡೆಂಟ್ಸ್ ಟ್ರಿಕ್ ಅಂದ್ರೆ, ಟ್ರಿಕ್ ಏನಿದೆ ಗೊತ್ತಾ, ಆಲ್ಮೋಸ್ಟ್ ಆಲ್ ಡಾಕ್ಟರ್ಸ್ ಆರ್ ಲಾಯಲ್ಸ್. ಆಲ್ ಡಾಕ್ಟರ್ಸ್ ಆರ್ ಲಾಯಲ್. ಏನಪ್ಪ, A for students, A for all the, A for alveoli, T for mammary tubule, D for mammary duct, A for mammary ampulla, L for lactiferous duct, adame last is nipples. So all the doctors are loyal. A for alveoli, T for mammary tubule, D for mammary duct, A for mammary ampulla, L for lactiferous duct. ಆಮೇಲೆ ನಿಪ್ಪಲ್ಸ್ ಆಚೆ ಬರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ ಇದು ಎಂಟೈರ್ ಫ್ಲೋ ಚಾರ್ಟ್ ಎಲ್ಲರೂ? ಸ್ಟೂಡೆಂಟ್ಸ್ ಈ ನೋಟ್ಸ್ ಇವತ್ತು ಸಿಗುತ್ತೆ ನಿಮ್ಗೆ, ರೋಮರಿ ಇವತ್ತೇ ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಈ ನೋಟ್ಸ್ ಇವತ್ತೇ ಅಪ್ಲೋಡ್ ಆಗೋಗುತ್ತೆ. ನೀವು ಟೆನ್ಷನ್ ತಗೊಳೋದೇ ಬೇಡ. ಈ ಎಲ್ಲಾ ನೋಟ್ಸ್ ನಾನು ಈಗಲೇ ಕ್ಲಾಸ್ ಮುಗಿದ ತಕ್ಷಣನೇ
ಟೆಲಿಗ್ರಾಮ್ ಚಾನಲ್ ವೇದಾಂತು ಕರ್ನಾಟಕ ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡ್ತೀನಿ, ಇವತ್ತೇ ಮಾಡ್ಬಿಡ್ತೀನಿ. ಸೊ ನೀವು ಟೆನ್ಷನ್ ತೊಗೊಂಡೆ ಬೇಡ, ನೀವು ಯಾವಾಗ ಓದ್ಬೇಕು ಸರ್ ಅಂತ ಯಾವಾಗ ನೋಟ್ ಸಿಗುತ್ತೆ ಟೆನ್ಷನ್ ತೊಗೊಂಡ್ ಬೇಡ ನೀವು. ಸೊ ಇವತ್ತಿನ ನೋಟ್ಸ್ ಇವತ್ತೇ ಸಿಗುತ್ತೆ ನಿಮ್ಗೆ, ಓಪನ್ ಮಾಡ್ಕೊಳ್ಳಿ, ಒಂದ್ಸರಿ ರಿವೈಸ್ ಮಾಡ್ಕೊಳ್ಳಿ ಸರಿನಾ, ಚಿಂತೆ ಮಾಡಬೇಡಿ, ನೋಟ್ಸ್ ಸಿಗುತ್ತೆ ನಿಮ್ಮೆಲ್ಲರಿಗೂ ಸರಿನಾ, ನೋಟ್ಸ್ ಸಿಗುತ್ತೆ ಇದೆಲ್ಲ. ಸ್ಟೂಡೆಂಟ್ಸ್ now students, next step is called as spermatogenesis. Students, spermatogenesis. So now we will be starting off with spermatogenesis and oogenesis. Students ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ oogenesis ಇಂದ ತುಂಬಾ ಕ್ವೆಶ್ಚನ್ಸ್ ತುಂಬಾ ಕಮ್ಮಿ ಬರುತ್ತೆ. ಸರ್ ವೇರ್ ಇಸ್ ಮಿಲ್ಕ್ ಸ್ಟೋರ್ಡ್? ಮಿಲ್ಕ್ ಇಸ್ ಸ್ಟೋರ್ಡ್ ಇನ್ alveoli duct. ಸ್ಟೂಡೆಂಟ್ಸ್ ಇದೇ ಆಲ್ವಿಯೋಲೈ ಇದೆಯಲ್ಲ, ಈ ಆಲ್ವಿಯೋಲೈದಲ್ಲಿ ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ, ಇದೇ ಆಲ್ವಿಯೋಲೈದಲ್ಲಿ ಮಿಲ್ಕ್ ಕೂಡ ಸ್ಟೋರ್ ಆಗಿರುತ್ತೆ. ಸೊ ಮಿಲ್ಕ್ ಇಸ್ ಪ್ರೊಡ್ಯೂಸ್ಡ್ ಇನ್ ಆಲ್ವಿಯೋಲೈ ಅಂಡ್ ಆಲ್ಸೋ ಸ್ಟೋರ್ಡ್ ಇನ್ ಆಲ್ವಿಯೋಲೈ ಸ್ಟೂಡೆಂಟ್ಸ್. ಓಕೆ, ಆಲ್ಸೋ ಸ್ಟೋರ್ಡ್ ಇನ್ ಆಲ್ವಿಯೋಲೈ ಓನ್ಲಿ, ಬೋತ್ ಆಲ್ವಿಯೋಲೈ ಸ್ಟೋರ್ ಆಗುತ್ತೆ. ಸೊ ಪ್ರೊಡಕ್ಷನ್ ಇಲ್ಲಿ, ಸ್ಟೋರೇಜ್ ಇಲ್ಲಿ. ಒಂದು ತೋರಿಸ್ತೀನಿ ನಿಮ್ಗೆ ನೋಡಿ, ತುಂಬಾ ಇಂಪಾರ್ಟೆಂಟ್ ಲೈನ್ NCERT ಇದು. ಸ್ಟೂಡೆಂಟ್ಸ್ ನೀವು ಎಷ್ಟು ನೀಟ್ ಎಕ್ಸಾಮ್ ಬರೀತೀರಾ? ನೀಟ್ ಎಕ್ಸಾಮು ಸ್ಟೂಡೆಂಟ್ಸ್ ನೋಡಿ, ಇದು ನಿಮ್ಮ NCERT. ಎಲ್ಲೋಯ್ತು? ಎಲ್ಲೋ ಮಿಸ್ಸಿಂಗ್ ಆಗೋಯ್ತು. ಒಂದು ನಿಮಿಷ ತೋರಿಸಿ ನೋಡಿ. ವೆರಿ ಇಂಪಾರ್ಟೆಂಟ್ ಲೈನ್ ಆಫ್ NCERT, ವೆರಿ ಇಂಪಾರ್ಟೆಂಟ್ ಲೈನ್ ಆಫ್ NCERT ಸ್ಟೂಡೆಂಟ್ಸ್. ಅದು ಇದು ಲೋಡ್ ಆಗಲಿ. ಎಲ್ಲರೂ ನೀರು ಕುಡೀರಿ, ಸ್ವಲ್ಪ ನೀರು ಕುಡೀರಿ, ಎಲ್ಲರೂ ನೀರು ಕುಡೀರಿ. ಸಂಗೀತ, ವೆಲ್ಕಮ್ ಟು ದ ಕ್ಲಾಸ್, ಓಲ್ಡ್ ಸ್ಟೂಡೆಂಟ್. ಒಂದು ನಿಮಿಷ ಬ್ರೇಕ್ ತೊಗೊಂಡು, ಒಂದು ನಿಮಿಷ. ಕ್ಯಾವಿಟಿ ಆಫ್ ಆಲ್ವಿಯೋಲೈ ತೋರಿಸ್ತೀನಿ, ಕ್ಯಾವಿಟಿ ಆಫ್ ಆಲ್ವಿಯೋಲೈ ಅಂತ ಅಲ್ಲೇ ಬರ್ದಿದೆ, ತೋರಿಸ್ತೀನಿ ಸ್ಟೂಡೆಂಟ್. ಇದು ಲೋಡ್ ಆಗಲಿ, ಅಲ್ಲಿವರೆಗೂ ಮುಂದೆ ಕ್ಲಾಸ್ ಮಾಡ್ತಾ ಇರೋದು. ಒಂದು 2 ನಿಮಿಷ ಬ್ರೇಕ್ ತೊಗೊಂಡು ನಡೆಯುತ್ತೆ. ತೋರಿಸ್ತೀನಿ, ಇದು ಲೋಡ್ ಆಗಲಿ. ಯಾಕೋ ಸ್ವಲ್ಪ ಇಂಟರ್ನೆಟ್ ಸ್ಲೋ ಇದೆ ಇವತ್ತು ನಂದು, ಯಾರೋ ಕಣ್ಣಾಕಿದ್ದಾರೆ. ಸ್ಟೂಡೆಂಟ್ಸ್ ವಿಡಿಯೋ ಲೈಕ್ ಮಾಡಿದ್ದೀರಾ? ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ವಿಡಿಯೋ ಲೈಕ್ ಮಾಡಿದ್ದೀರಾ? ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ವಿಡಿಯೋ ಫಸ್ಟ್ ಲೈಕ್ ಮಾಡಿಬಿಡಿ ಎಲ್ಲರೂ ಬೇಗ. ಎಲ್ಲ ಉದಯ್ ಬಂದಿಯಾನ, ನಮ್ಮ ಪಕ್ಕ ಸ್ಟೂಡೆಂಟ್ ಯಾವಾಗೂ ನೀಟಾ. ಓಕೆ ಸ್ಟೂಡೆಂಟ್ಸ್, ಇದು ನಾಳೆ ಲೋಡ್ ಆಗುತ್ತೆ ಗೊತ್ತಿದ್ದು, ನಾಳೆನೇ ಲೋಡ್ ಆಗುತ್ತೆ. ಲೋಡ್ ಆಗಲಿ. ಏನ್ ಸಮಾಚಾರನ ಸ್ಟೂಡೆಂಟ್ಸ್? ಏನ್ ಸಮಾಚಾರ ಇಲ್ಲ. ನಂದೀಗ ಇದು ಬೆಳಗ್ಗೆಯಿಂದ ನಂದು ಎರಡನೇ ಕ್ಲಾಸ್, ಆಕ್ಚುಲಿ ಎರಡನೇ ಕ್ಲಾಸು. ಇದಾದ್ಮೇಲೆ ಇನ್ನೊಂದು ಕ್ಲಾಸ್ ಇದೆ ನಂದು. ಸೊ ಸ್ಟೂಡೆಂಟ್ ಸಮಾಚಾರ ಮಾಡೋಕ್ಕೇನೂ ಇಲ್ಲ, ಬರೀ ಕ್ಲಾಸ್ಗಳಿದೆ. ಬೆಳಗ್ಗೆಯಿಂದ ಸಾಯಂಕಾಲ ಕ್ಲಾಸು. ಸಮಾಚಾರ ಅಂತ ಏನೂ ಇಲ್ಲ ನಮ್ದು. ನಿಮ್ದೇನು ಸಮಾಚಾರ ಸ್ಟೂಡೆಂಟ್ಸ್? ಹೆಂಗಿದ್ರೆ ಎಲ್ಲರೂ? ಟೆನ್ಷನ್ ಇದೆಯಾ? ಯಾವಾಗ ನಮ್ದು FA ಮುಗಿಯುತ್ತೆ, ಯಾವಾಗ ಸ್ಟಾರ್ಟ್ ಆಗುತ್ತೆ, ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಟೆನ್ಷನ್ ಇದೆಯಾ ನಿಮ್ಗೆ ಎಲ್ಲರಿಗೂ? ಟೆನ್ಷನ್ ಇದೆಯಾ ಸ್ಟೂಡೆಂಟ್ಸ್? ಟೆನ್ಷನ್ ಇಲ್ವಾ? ಫುಲ್ ಬಿಂದಾಸ ಎಲ್ಲ? ಟೆನ್ಷನ್ ಇದೆಯಾ ಇಲ್ವಾ? ಟೆನ್ಷನ್ ಇದೆಯಾ ಇಲ್ವಾ? ಬೇಗ ಹೇಳಿ. ನಂಗೋದೇನೋ ಚಿಲ್ಲಾಗಿರ್ತೀರ ನೀವು. ಐ ಲುಕ್ ಲೈಕ್ ಯುವರ್ ಸೀನಿಯರ್. ಸ್ಟೂಡೆಂಟ್ ನಿಮ್ಮ ಸೀನಿಯರ್ನ ನಂಗೆ ಬಗ್ಗೆ ತುಂಬ ವಯಸ್ಸು. ಸ್ಟೂಡೆಂಟ್ ನಿಮ್ಮೆಲ್ಲಕ್ಕಿಂತ ನಾನು ಒಂದು 10 ವರ್ಷ ದೊಡ್ಡವನು ಗೊತ್ತಾ? ಸ್ಟೂಡೆಂಟ್ ನೀವೆಲ್ಲ ಎಷ್ಟು ಇರ್ತೀರಾ ಈಗ? 18 ಇರ್ತೀರಾ, 18, 17 ಸರಿನಾ? ನಿಮ್ಗಿಂತ ಆಲ್ಮೋಸ್ಟ್ ನಾನು 10 ವರ್ಷ ದೊಡ್ಡವನು, 10 ವರ್ಷ. ಆ ಥರ ಕಾಣಿಸಲ್ಲ, ಬಟ್ ಇದ್ದೀನಿ ನಿಮ್ಮೆಲ್ಲರಿಗಿಂತ ಒಂದು 10 ವರ್ಷ ದೊಡ್ಡವನಿದ್ದೀನಿ ನಾನು, 10 ವರ್ಷ. ಹೌದು, ಹಂಗೆ ಕಾಣಿಸಲ್ಲ ಅಷ್ಟೇ. ನಾವು ತುಂಬ ಯಂಗಾಗಿ ನೋಡಿ ಸ್ಟೂಡೆಂಟ್ಸ್, ತುಂಬ ಯಂಗಾಗಿ ಕಾಣಿಸ್ತೀವಿ ಸ್ವಲ್ಪ ನಾವು. ಎಲ್ಲ ಫೇರ್ ಅಂಡ್ ಲವ್ಲಿ ಹಚ್ಕೊಂಡ್ಬಿಟ್ಟು ಹೆಂಗಾಗ್ಬಿಟ್ಟಿದ್ದೀವಿ. ಸ್ಟೂಡೆಂಟ್ಸ್ ಬರಲಿ ಇದು. ಯಾಕೋ ಲೋಡ್ ಆಗ್ತಾಯಿಲ್ಲ ಸ್ಟೂಡೆಂಟ್ಸ್. ಯಾಕೋ ಇದು ಇಂಟರ್ನೆಟ್ ಸ್ವಲ್ಪ ಚೇಂಜ್ ಮಾಡಬೇಕಾಗತ್ತೆ. 2 ನಿಮಿಷ ಆಯಿತು, ಲೋಡೇ ಆಗ್ತಾ ಇಲ್ಲ. ಗೊತ್ತು ಸ್ಟೂಡೆಂಟ್ಸ್, ಗೊತ್ತು. ಸಂತೂರ್ ಯೂಸ್ ಮಾಡ್ಬೇಕು, ಅದಕ್ಕೆ ಸಂತೂರ್ ಯೂಸ್ ಮಾಡಿ ಎಲ್ಲರೂ ಕೂಡ. ಹೆಂಗ ಕಾಣಿಸ್ತೀರಾ? ಬಂತು ನೋಡಿ, ಸಂತೂರ್ ಯೂಸ್ ಮಾಡಿ. ಇಲ್ಲಿವರೆಗೂ ಬಂದು ನೋಡಿ ಸ್ಟೂಡೆಂಟ್ಸ್, ಬಂದಿದೆ. ನೋಡಿ ಸ್ಟೂಡೆಂಟ್ಸ್, ಇಲ್ಲಿದೆ ನೋಡಿ. ಇಲ್ಲಪ್ಪ, ಇಲ್ಲಿ ನೋಡಿ ಸ್ಟೂಡೆಂಟ್ಸ್,
mammary gland is consist of all female mammals ಇದೆ. Mammary glands are paired structures, breast ಎರಡಿರುತ್ತೆ obviously, that contains glandular tissue and variable amount of fat. ನೋಡಿ, the cells of alveoli secrete milk. So alveoli will secrete the milk. Alveoli will secrete the milk which is stored in the cavities or lumen of alveoli. So alveoli ಇಂದಾನೆ ಮಿಲ್ಕ್ ಪ್ರೊಡ್ಯೂಸ್ ಆಗ್ತಾ ಇದೆ. ಆ ಜೊತೆಗೆ ಆಲ್ವಿಯೋಲೈ ಇಲ್ಲೇ ಆಲ್ವಿಯೋಲರ್ ಕ್ಯಾವಿಟಿ ಇರುತ್ತೆ, ಕ್ಯಾವಿಟಿ, ಆ ಕ್ಯಾವಿಟಿ ಒಳಗಡೆ ಮಿಲ್ಕ್ ಸ್ಟೋರ್ ಆಗಿರುತ್ತೆ. ಇದೇ ಎಲ್ಲ ಮೇನ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಇಲ್ಲಿ. ಸೊ ನಾವು ಸ್ಟೂಡೆಂಟ್ಸ್ ವಿಲ್ ಸ್ಟಾರ್ಟ್ ವಿತ್ ಗ್ಯಾಮೆಟೋಜೆನೆಸಿಸ್. ಸ್ಟಾರ್ಟ್ ಮಾಡುವ ಸ್ಟೂಡೆಂಟ್ಸ್. ಇಲ್ಲಿ ಕ್ಯಾವಿಟಿ ಇರುತ್ತೆ, ಇದು ಆಲ್ವಿಯೋಲೈ. ಈ ಆಲ್ವಿಯೋಲೈ ಕ್ಯಾವಿಟೀಸ್ ಇರ್ತೀರಿ, ಕ್ಯಾವಿಟೀಸ್ ಅದ್ರ ಒಳಗಡೆ ಮಿಲ್ಕ್ ಸ್ಟೋರ್ ಆಗಿರುತ್ತೆ ಸ್ಟೂಡೆಂಟ್ಸ್, ಮಿಲ್ಕ್ ಸ್ಟೋರ್ ಆಗಿರುತ್ತೆ. ಸರ್ ಬೇರೆ ಕ್ಲಾಸ್ಗೆ ಜಾಯಿನ್ ಆಗ್ತೀನಿ ಸರ್, ಓನ್ಲಿ ಫಾರ್ ನೀಟಾ? ಸರಿ ಸರಿ, ಏನಾಗಲ್ಲ, ಡೋಂಟ್ ವರಿ. ಸ್ಟೂಡೆಂಟ್ ನಿಮ್ FA1 ಯಾವಾಗಿದೆ ನಿಮ್ದು ಎಲ್ಲರದು? ಸ್ಟೂಡೆಂಟ್ಸ್ FA1 ಯಾವಾಗಿಂದ ಇದೆ? ಬೇಗ ಕಮೆಂಟ್ ಅಲ್ಲಿ ಹಾಕ್ತೀರಾ? ನೋ ಸ್ಟೂಡೆಂಟ್ಸ್ ಬನ್ನಿ. ಅರ್ಚನಾ, ಪ್ರಕಾಶ್, ಕೊತ್ರೀಶ್, ಪ್ರವೀಣ್, ನೀಟ್ ಸ್ಟಾರ್ಟ್ ಮಾಡಿ. ನೋಡಿ, ನೌ ವಿ ಹ್ಯಾವ್ ಸ್ಪರ್ಮ್ಯಾಟೋಜೆನೆಸಿಸ್. ಸ್ಟೂಡೆಂಟ್ಸ್ ಸ್ಪರ್ಮ್ಯಾಟೋಜೆನೆಸಿಸ್ ಅಲ್ಲಿ ಏನಾಗುತ್ತೆ? ಸ್ಪರ್ಮ್ಯಾಟೋಜೆನೆಸಿಸ್ ಅಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಆಗುತ್ತೆ ಆಬ್ವಿಯಸ್ಲಿ. ನಾವು ಯಾವ ತರ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ನಿಮಗೆ ನೆನಪಿದ್ಯಾ? ಆಲ್ ಆಫ್ ಯು ರಿಮೆಂಬರ್, ಒಂದು ಸೆಮಿನಿಫರಸ್ ಟ್ಯೂಬ್ಯೂಲ್ ಒಳಗಡೆ ಸ್ಟೂಡೆಂಟ್ಸ್, ಒಂದು ಸೆಮಿನಿಫರಸ್ ಟ್ಯೂಬ್ಯೂಲ್ ಒಳಗಡೆ ದೇರ್ ಆರ್ ಟೂ ಮೇನ್ ಸೆಲ್ಸ್. ಇನ್ಸೈಡ್ ದ ಸೆಮಿನಿಫರಸ್ ಟ್ಯೂಬ್ಯೂಲ್ ದೇರ್ ಆರ್ ಟೂ ಮೇನ್ ಸೆಲ್ಸ್. ಯಾವುದು? ಸ್ಪರ್ಮ್ಯಾಟೋಗೋನಿಯಾ ಮತ್ತೆ ಸರ್ಟೋಲಿ ಸೆಲ್ ಇತ್ತು. ಸರ್ಟೋಲಿ ಸೆಲ್ ಮತ್ತೆ ಸ್ಪರ್ಮ್ಯಾಟೋಗೋನಿಯಾ ಎಲ್ಲ ಮರ್ತೋದ್ರಿ, ಪಕ್ಕ ನೀವು ಮರ್ತೋಗ್ಬಿಟ್ರಿ. ಒಂದೇ ಸ್ಟೂಡೆಂಟ್ಸ್ ಒಂದೇ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಎರಡು ತರ ಸೆಲ್ ಇತ್ತು, ಎರಡು ತರ ಸೆಲ್ ಇದೆ. ಮೇಲ್ ಜರ್ಮ್ ಸೆಲ್, ಸರ್ಟೋಲಿ ಸೆಲ್. ಇದೇ ಮೇಲ್ ಜರ್ಮ್ ಸೆಲ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಸ್ಪರ್ಮ್ಯಾಟೋಗೋನಿಯಾ. ಸ್ಟೂಡೆಂಟ್ ನೆನಪಿರ್ಲಿ, ಸ್ಪರ್ಮ್ಯಾಟೋಗೋನಿಯಾ ನೆನಪಿರ್ಲಿ, ಸ್ಪರ್ಮ್ಯಾಟೋಗೋನಿಯಾ. ನಾವು ಸ್ಪರ್ಮ್ಯಾಟೋಜೆನೆಸಿಸ್ ಅಲ್ಲಿ, ಸ್ಪರ್ಮ್ಯಾಟೋಜೆನೆಸಿಸ್ ಅಲ್ಲಿ ಸ್ಟಾರ್ಟಿಂಗ್ ಇದೆ ಮೇಲ್ ಜರ್ಮ್ ಸೆಲ್ ಮತ್ತೆ ಸ್ಪರ್ಮ್ಯಾಟೋಗೋನಿಯಾ ಇದೆ. ಏನಿದು? ಡಿಪ್ಲಾಯ್ಡ್. ನಾವು ಇಟ್ ವಿಲ್ ಅಂಡರ್ಗೋ ಸ್ಟಾರ್ಟಿಂಗ್ ಮೈಟೋಸಿಸ್. ಸ್ಟಾರ್ಟಿಂಗ್ ಏನಾಗುತ್ತೆ? ಮೈಟೋಸಿಸ್ ಆಗಿ ಡಿವೈಡ್ ಆಗುತ್ತೆ. ನೆನಪಿರ್ಲಿ ಸ್ಟೂಡೆಂಟ್ಸ್, ಮೈಟೋಸಿಸ್ ಆದಾಗೆಲ್ಲ ಡಿಪ್ಲಾಯ್ಡ್ ಕಂಡೀಷನ್ ಹಂಗೆ ಮೇಂಟೈನ್ ಆಗಿರುತ್ತೆ. ಡಿಪ್ಲಾಯ್ಡ್. ನಾವು ಗ್ರೋತ್ ಆಗುತ್ತೆ. ಇದು ಒಂದು ಪ್ರೈಮರಿ. ನೋಡಿ, ಸ್ಪರ್ಮ್ಯಾಟೋಗೋನಿಯಾ ಒಂದು ದೊಡ್ಡದಾಗ್ಬಿಟ್ಟು ಇಟ್ ಬಿಕಮ್ ಸಮಥಿಂಗ್ ಕಾಲ್ಡ್ ಆಸ್ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್. ಸೊ ಒಂದು ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಇಸ್ ಆಲ್ವೇಸ್ ಡಿಪ್ಲಾಯ್ಡ್ ಇನ್ ನೇಚರ್. ಇದು ಕೂಡ ಒಂದು ಕ್ವೆಶನ್, ಇದು ನಿಮ್ಗೆ 1 ಮಾರ್ಕ್ ಕ್ವೆಶನ್ ಸ್ಟೂಡೆಂಟ್. ಏನಿದು 1 ಮಾರ್ಕ್ ಕ್ವೆಶನ್ ಇದು. ಪ್ರೈಮರಿ ಸ್ಪರ್ಮ್ಯಾಟೋಗೋನಿಯಾ ಇಸ್ ಆಲ್ಸೋ ಡಿಪ್ಲಾಯ್ಡ್. ಕ್ವೆಶನ್ ಬರುತ್ತೆ ಎಕ್ಸಾಮ್ ಅಲ್ಲಿ ಇದು. ಸೊ ಸ್ಪರ್ಮ್ಯಾಟೋಗೋನಿಯಾ ಮೈಟೋಸ್ ಆಗಿ ಡಿವೈಡ್ ಆಗುತ್ತೆ. ಡಿವೈಡ್ ಆಗಿರೋ ಸೆಲ್ಲು ಗ್ರೋ ಆಗುತ್ತೆ. ಈ ದೊಡ್ಡದಾಗಿ ಗ್ರೋ ಆಗಿರೋ ಸೆಲ್ಲು ಪ್ರೈಮರಿ ಸ್ಪರ್ಮ್ಯಾಟೋಸೈಟ್. ಓಕೆನಾ? ಸೊ ಈ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಇದೆಯಲ್ಲ, ನಾವು ಇಟ್ ಅಂಡರ್ಗೋಸ್ ಮಿಯೋಸಿಸ್. ಸ್ಟೂಡೆಂಟ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ದೇರ್ ಆರ್ 2 ಟೈಪ್ ಆಫ್ ಮಿಯೋಸಿಸ್. ಮಿಯೋಸಿಸ್ 1, ಮಿಯೋಸಿಸ್ 2. 1 and 2 ಅಂತ ಇದೆ. ನಾವು ಈ ಮಿಯೋಸಿಸ್ 1 ಹೋದ್ಮೇಲೆ ಈ ಒಂದು ಸೆಲ್ಲು 2 ಸೆಲ್ ಆಗಿ ಡಿವೈಡ್ ಆಗೋಗುತ್ತೆ. 2 ಸೆಲ್ ಆಗಿ ಡಿವೈಡ್ ಆಗುತ್ತೆ. ನಾವು ದೀಸ್ 2 ಸೆಲ್ಸ್ ಆರ್ ಹ್ಯಾಪ್ಲಾಯ್ಡ್ ಸೆಲ್ಸ್. ಇದು ಡಿಪ್ಲಾಯ್ಡ್. ಯಾಕೆ? ಮಿಯೋಸಿಸ್ ಆಯ್ತು. ನಾವು ದೀಸ್ 2 ಸೆಲ್ಸ್ ಆರ್ ಕಾಲ್ಡ್ ಆಸ್ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್. ಏನಿದು? ಸೊ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಇಂದ ವಿ ಗೆಟ್ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್. ನಾವು ಈ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ ಇದೆಯಲ್ಲ, undergoes meiosis 2. It undergoes meiosis 2. Now once it undergoes meiosis 2 ಹೋದ್ಮೇಲೆ we get 4 different structures. So ಈ secondary spermatocyte haploid cell meiosis 2 ಹೋಗುತ್ತೆ. meiosis 2 ಹೋದ್ಮೇಲೆ we get 4 different cells called as spermatid. ಏನಿದು? ಸ್ಪರ್ಮ್ಯಾಟಿಡ್. ಸ್ಟೂಡೆಂಟ್ಸ್ ಒಂದು ಲುಕ್ ಕೊಡಿ, ಎಲ್ಲರಿಗೂ ಲುಕ್ ಕೊಡಿ ಒಂದು. ಈ ಸ್ಪರ್ಮ್ಯಾಟಿಡ್ ಇದೆಯಲ್ಲ, ಡಸ್ ಇಟ್ ಲುಕ್ ಲೈಕ್ ಸ್ಪರ್ಮ್? ಇಲ್ಲ, ಇಟ್ ಡಸಂಟ್ ಲುಕ್ ಲೈಕ್ ಸ್ಪರ್ಮ್. ಸ್ಪರ್ಮ್ ತರ ಇಲ್ವೇ ಇಲ್ಲ ನೋಡಕ್ಕಿದು. ಸ್ಪರ್ಮ್ ತರ ಇಲ್ವೇ ಇಲ್ಲ. Now these spermatid will now undergo one more process called as spermiogenesis. ನೋಡಿ, it undergoes spermiogenesis. ಇಲ್ಲೇ ಸರ್ಟೋಲಿ ಸೆಲ್ ಹೆಲ್ಪ್ ಮಾಡೋದು. ಇಲ್ಲೇ ನಿಮ್ದು ಸರ್ಟೋಲಿ ಸೆಲ್ ಹೆಲ್ಪ್ ಮಾಡುತ್ತೆ. ಸರ್ಟೋಲಿ ಸೆಲ್. Now once spermatids undergo spermiogenesis, we finally get the sperms. 4 sperm ಬರುತ್ತೆ, also called as spermatozoa. Now ಈ ಸ್ಪರ್ಮ್ ಪ್ರೊಡ್ಯೂಸ್ ಆಗಿದ ತಕ್ಷಣನೇ ರಿಲೀಸ್ ಆಗ್ಬಿಡುತ್ತಾ? ಪ್ರೊಡ್ಯೂಸ್ ಆಗಿದ ತಕ್ಷಣ do you think it is released on the go? No. Once the sperms are produced, the head of the sperm,
the head of the sperm is actually embedded ಎಲ್ಲಿ inside students the head of the sperm is in the Sertoli cell ಆ Sertoli cell ಒಳಗಡೆ ಇದು sperm ತಲೆ ಚುಚ್ಕೊಂಡ್ಬಿಟ್ಟಿರುತ್ತೆ ಎಲ್ಲಿ Sertoli cell ಒಳಗಡೆ now Sertoli cell ಎಲ್ಲಿದೆ Sertoli cell is a part of seminiferous tubule ಈಗ sperm ಇದೆಯಲ್ಲ if it is released ಎಲ್ಲಿಂದ seminiferous tubule ಇಂದ if students the release from seminiferous tubule release of sperm ಎಲ್ಲಿಂದ seminiferous tubule that is called as spermiation ಕರೀತೀವಿ so this process is called as spermiation this process is called as spermiogenesis this entire process is called as spermatogenesis students please ನೆನಪಿರಲಿ spermatogenesis spermiogenesis spermiation release from seminiferous tubule is called as spermiation spermatid to sperm is called as spermiogenesis entire thing is called as spermatogenesis students spermatogenesis done with that done students done next ಈ ತರ ಇರುತ್ತೆ spermatogonia primary spermatocyte secondary spermatocyte spermatid sperm ಮುಗಿತು అలాగే ನೋಡಿ ಇದು ಸ್ಪರ್ಮಿಯೋಜೆನೆಸಿಸ್ ಸ್ಪರ್ಮಿಯೋಜೆನು ಇದು ಸ್ಪರ್ಮಿಯೋಜೆನೆಸ್ ಏನಾಗುತ್ತೆ ಸ್ಪರ್ಮಿಯೋಜೆನೆಸ್ ಅಲ್ಲಿ ಸ್ಪರ್ಮ್ಯಾಟಿಡ್ ಸ್ಪರ್ಮ ಕನ್ವರ್ಟ್ ಆಗುತ್ತೆ ಸ್ಪರ್ಮಿಯೋಜೆನೆಸ್ ಅಲ್ಲಿ ಸ್ಪರ್ಮ್ಯಾಟಿಡ್ ಸ್ಪರ್ಮ ಕನ್ವರ್ಟ್ ಆಗುತ್ತೆ ನೋಡಿ ಈ ತರ ಇಲ್ಲಿ ಇತ್ತಲ್ಲ ಸ್ಪರ್ಮ್ಯಾಟಿಡ್ ರೌಂಡ್ ಇರೋದು ಸ್ಪರ್ಮ ಕನ್ವರ್ಟ್ ಆಗುತ್ತೆ ದಟ್ ಇಸ್ ಕಾಲ್ಡ್ ಸ್ಪರ್ಮಿಯೋಜೆನೆಸಿಸ್ ಈ ತರ ಆಗ್ತಾ ಇರುತ್ತೆ ನೋಡಿ ಈ ತರ ಆಗ್ತಾ ಇರುತ್ತೆ ಈ ತರ ನೋಡಿ ರೌಂಡ್ ಆಗಿರುತ್ತೆ ಸ್ಪರ್ಮ್ಯಾಟಿಡ್ ರೈಟ್ ಸ್ಪರ್ಮ್ಯಾಟಿಡ್ ಸ್ಪರ್ಮ ಪ್ರೊಡ್ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್ ಈ ತರ ಸ್ಪರ್ಮ್ ತಲೆ ಎಲ್ಲಾ ತಲೆಗಳು ಸರ್ಟೋಲಿ ಸೆಲ್ ಒಳಗೆ ತುಂಬಿರೋದು ನೋಡಿ ಸರ್ಟೋಲಿ ಸೆಲ್ ಇದೆಲ್ಲ ಏನಿದು ಸರ್ಟೋಲಿ ಸೆಲ್ಸ್ ಈ ಸರ್ಟೋಲಿ ಸೆಲ್ ಒಳಗಡೆ ತಲೆ ತುಂಬುತ್ತವೆ ತಲೆ ಉಸ್ಕೊಂಡ್ಬಿಟ್ಟಿದೆ ಇಲ್ಲಿಂದ ರಿಲೀಸ್ ಆಗಿದ್ರೆ ಸ್ಪರ್ಮಿಯೇಷನ್ ಇಲ್ಲಿಂದ ಸ್ಪರ್ಮ್ಸ್ ರಿಲೀಸ್ ಆದ್ರೆ ದಟ್ ಇಸ್ ಸ್ಪರ್ಮಿಯೇಷನ್ ಸ್ಟೂಡೆಂಟ್ಸ್ ಅಲ್ಲಿಂದ ನೆಕ್ಸ್ಟ್ ವಿ ಕಮ್ ಟು oogenesis ಸ್ಟೂಡೆಂಟ್ಸ್ ನಾವು ವಿ ಕಮ್ ಟು oogenesis ತುಂಬಾ ಈಸಿ ಸ್ಟೂಡೆಂಟ್ oogenesis ತುಂಬಾ ಈಸಿ ಅರ್ಥ ಮಾಡ್ಕೊಳ್ಳಿ ಓಕೆನಾ ನೋಡಿ ಸ್ಪರ್ಮ್ಯಾಟೋಜೆನೆಸಿಸ್ ಯಾವಾಗ ಸ್ಟಾರ್ಟ್ ಆಯ್ತು ಸ್ಪರ್ಮ್ಯಾಟೋಜೆನೆಸಿಸ್ ಸ್ಟಾರ್ಟೆಡ್ ಅಟ್ ದ ಪ್ಯೂಬರ್ಟಿ ಸ್ಟಾರ್ಟ್ ಆಯ್ತು ಬಟ್ oogenesis ಸ್ಟೂಡೆಂಟ್ಸ್ oogenesis ಯಾವಾಗ ಸ್ಟಾರ್ಟ್ ಆಗುತ್ತೆ oogenesis ವಿಲ್ ಸ್ಟಾರ್ಟ್ ಅಟ್ ದ ಎಂಬ್ರಿಯೋ ಸ್ಟೇಜ್ ಒಂದು ಫೀಮೇಲ್ ಎಂಬ್ರಿಯೋ ಇರಬೇಕಾದ್ರೆ ಎಂಬ್ರಿಯೋ ಝೈಗೋಟ್ ಎಂಬ್ರಿಯೋ ಅವಾಗಿಂದಾನೇ ಸ್ಟಾರ್ಟ್ ಆಗ್ಬಿಡುತ್ತಿದ್ದು ಎಂಬ್ರಿಯೋ ಸ್ಟೂಡೆಂಟ್ಸ್ ಎಂಬ್ರಿಯೋ ಸ್ಟೇಜ್ ಅಲ್ಲಿ ಸ್ಟಾರ್ಟ್ ಆಗುತ್ತಿದ್ದು ಎಂಬ್ರಿಯೋ ಸ್ಟೇಜ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ oogenesis ಸೊ ಹಿಯರ್ ವಿ ಹ್ಯಾವ್ oogonia ಅಲ್ಲಿ ಸ್ಪರ್ಮ್ಯಾಟೋಗೋನಿಯಾ ಇತ್ತು ಇಲ್ಲಿ oogonia ಸೊ ಈ oogonia ಮೈಟೋಸಿಸ್ ಹೋಗಿ ಎರಡು ಸೆಲ್ ಮಾಡುತ್ತೆ ಈ ಒಂದ್ ಸೆಲ್ ದೊಡ್ಡದಾಗಿರೋ ಸೆಲ್ ಇಸ್ ಕಾಲ್ಡ್ as ಪ್ರೈಮರಿ oocyte ಸೇಮ್ ಆ ತರನೇ ಇಲ್ಲಿ ಪ್ರೈಮರಿ oocyte ಈ ಪ್ರೈಮರಿ oocyte ಇದೆಯಲ್ಲ now undergoes meiosis 1 ಏನಾಗುತ್ತೆ ಇಟ್ ಅಂಡರ್ಗೋ ಸ್ಟಾರ್ಟ್ ಆಗುತ್ತೆ ಬಟ್ ಫಿನಿಶ್ ಆಗಲ್ಲ ಇಲ್ಲಿ ಸೊ ಸ್ಪರ್ಮ್ಯಾಟೋಜೆನೆಸಿಸ್ ಅಲ್ಲಿ ಕಂಟಿನ್ಯೂಸ್ ಆಗ್ತಾ ಇತ್ತು ಬಟ್ ಇಲ್ಲಿ ಡಿಸ್ಕಂಟಿನ್ಯೂಸ್ ಆಗಿದೆ ಪ್ರಾಸೆಸ್ ಸರಿನಾ ಸೊ ಈ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಇಟ್ ಅಂಡರ್ಗೋಸ್ ಮಿಯೋಸಿಸ್ 1 ಬಟ್ ಸಸ್ಪೆಂಡ್ ಆಗುತ್ತೆ ಸ್ಟಾಪ್ ಆಗುತ್ತೆ ಅಟ್ ಪ್ರೋಫೇಸ್ 1 ಡಿಪ್ಲೋಟಿಂಗ್ ಸ್ಟೇಜ್ ಅಲ್ಲಿ ಸೊ ಪ್ರೋಫೇಸ್ 1 ಡಿಪ್ಲೋಟಿಂಗ್ ಸ್ಟೇಜ್ ಅಲ್ಲಿ ಎಂಟೈರ್ ಪ್ರಾಸೆಸ್ ಸ್ಟಾಪ್ ಆಗ್ಬಿಟ್ಟಿದೆ ಫುಲ್ ಸ್ಟಾಪ್ ನೋ ಸ್ಟೂಡೆಂಟ್ಸ್ ನಾವು ಯಾವಾಗ ಮತ್ತೆ ಸ್ಟಾರ್ಟ್ ಆಗುತ್ತೆ ನೋಡಿ this entire thing is starting where entire thing is starting at the embryonic stage okay embryonic stage ಇಂದ child birth ಆಯ್ತು childhood ಆಯ್ತು ಮಗು ದೊಡ್ಡದಾಗ್ತಿದೆ ನೋಡಿ ಮಗು ದೊಡ್ಡದಾಗ್ತಾ ಇದೆ childhood ಬಂತು ಸೊ childhood ಆದ್ಮೇಲೆ puberty ಬಂತು ಸೊ pubertyಯಲ್ಲಿ there is something called as first periods ಇಲ್ಲ menstrual cycle ಇದೆಯಲ್ಲ ಫಸ್ಟ್ ಟೈಮ್ ಬ್ಲೀಡಿಂಗ್ ಆಗುತ್ತಲ್ಲ ಅವಾಗ ಅದಕ್ಕಿಂತ ಮುಂಚೆ ಆಬ್ವಿಯಸ್ಲಿ ಬ್ಲೀಡಿಂಗ್ ಇಂತ ಮುಂಚೆನೆ ರೈಟ್ ಪ್ಯೂಬರ್ಟಿ ರೀಚ್ ಆದಾಗ ಫೀಮೇಲ್ ಚೈಲ್ಡ್ ಪ್ಯೂಬರ್ಟಿ ರೀಚ್ ಆದಾಗ ಈ ಮಿಯೋಸಿಸ್ 1 ಫಿನಿಶ್ ಆಗೋಗುತ್ತೆ ಫೈನಲಿ ಇದು ಸ್ಟಾರ್ಟ್ ಆಗಿದೆ ಅವಾಗ ಸ್ಟಾರ್ಟ್ ಆಗಿದ್ದು ಎಂಬ್ರಿಯೋನಿಕ್ ಸ್ಟೇಜ್ ಅಲ್ಲಿ ಫಿನಿಶ್ ಆಗೋದು ಪ್ಯೂಬರ್ಟಿಯಲ್ಲಿ ಸೊ ಪ್ಯೂಬರ್ಟಿಯಲ್ಲಿ ಈ ಪ್ರೈಮರಿ oocyte ಇದೆಯಲ್ಲ ಮಿಯೋಸಿಸ್ 1 ಕಂಪ್ಲೀಟ್ ಆಗ್ಬಿಟ್ಟು ಪ್ರೈಮರಿ oocyte ಇಂದ ಸೆಕೆಂಡರಿ oocyte ಬರುತ್ತೆ ಸ್ಟೂಡೆಂಟ್ಸ್ ಇದೇ ಸೆಕೆಂಡರಿ oocyte ರಿಲೀಸ್ ಆಗೋದು ಯಾವಾಗ ಡ್ಯೂರಿಂಗ್ ಓವ್ಯುಲೇಷನ್ ಕಲಿತೀವಲ್ಲ ಓವ್ಯುಲೇಷನ್ 14th ಡೇ ಕಲಿತೀವಲ್ಲ 14th ಡೇ ಅಲ್ಲಿ ಇದೇ ಸೆಕೆಂಡರಿ oocyte ರಿಲೀಸ್ ಆಗುತ್ತೆ ಈ ಸೆಕೆಂಡರಿ oocyte ಜೊತೆಗೆ
ಈ ಮಿಯೋಸಿಸ್ ಇಂದ there is first polar body ರಿಲೀಸ್ ಆಗುತ್ತೆ. ಸೊ ಪ್ರೈಮರಿ oocyte ಇಂದ we get secondary oocyte and first polar body. ಎಲ್ಲಿ ಓವರಿ ಸೆಲ್ ಬರುತ್ತೆ, ಇದು ಓವರಿ ಸೆಲ್ ಆಗುತ್ತೆ. ನಾವು ಸ್ಟೂಡೆಂಟ್ಸ್ ಈ ಸೆಕೆಂಡರಿ oocyte ಮುಂದೆ ಹೋಗ್ಬಿಟ್ಟು ಮಿಯೋಸಿಸ್ 2 ಸ್ಟಾರ್ಟ್ ಮಾಡುತ್ತೆ. ಮಿಯೋಸಿಸ್ 2 ಸ್ಟಾರ್ಟ್ ಮಾಡೋದಷ್ಟೇ, ಬಟ್ ಅಗೇನ್ ಇಟ್ ಸ್ಟಾಪ್ಸ್, again it gets suspended. Now this time it gets suspended at metaphase 2. Metaphase 2 ಅಲ್ಲಿ ಸಸ್ಪೆಂಡ್ ಆಗೋಗುತ್ತೆ. Now students, now ಯಾವಾಗ ಫಿನಿಶ್ ಆಗುತ್ತೆ ಇದು? When this secondary oocyte comes in contact with the sperm. ಯಾವಾಗ? During fertilization, during or before fertilization ಗಿಂತ ಮುಂಚೆ, ರೈಟ್, ಬಿಫೋರ್ ಫರ್ಟಿಲೈಸೇಷನ್ ಈ ಸ್ಪರ್ಮ್ ಮತ್ತೆ ಎಗ್ ಕಾಂಟ್ಯಾಕ್ಟ್ ಆಗಿದ ತಕ್ಷಣನೇ ಈ ಸೆಕೆಂಡರಿ oocyte ಮಿಯೋಸಿಸ್ 2 ನ ಮುಗಿಸ್ಬಿಡುತ್ತೆ. Now as soon as meiosis 2 is over, finally we get the ovum or ooted ಬರುತ್ತೆ. Ovum or ooted and second polar body. Now students, ಇದೇ ನೆನಪಿರಲಿ, ಇದೇ ooted ಸ್ಪರ್ಮ್ ಜೊತೆ ಫ್ಯೂಸ್ ಆಗುತ್ತೆ. ಇದೇ ooted ಈ ಸ್ಪರ್ಮ್ ooted ನ್ಯೂಕ್ಲಿಯಸ್ ಇರುತ್ತಲ್ಲ, ಈ ooted ನ್ಯೂಕ್ಲಿಯಸ್ ಈ ಸ್ಪರ್ಮ್ ನ್ಯೂಕ್ಲಿಯಸ್ ಫ್ಯೂಸ್ ಆಗುತ್ತೆ. ದಟ್ ಈಸ್ ಕಾಲ್ಡ್ as ಸಿನ್ಗ್ಯಾಮಿ. ಆ ಸಿನ್ಗ್ಯಾಮಿ ಆದ್ಮೇಲೆ we get the zygote. ಇದು ooted ಹ್ಯಾಪ್ಲಾಯ್ಡ್, ಈ ಸ್ಪರ್ಮ್ ಅಲ್ಲಿರೋ ನ್ಯೂಕ್ಲಿಯಸ್ ಕೂಡ ಹ್ಯಾಪ್ಲಾಯ್ಡ್, zygote ಡಿಪ್ಲಾಯ್ಡ್ ಸ್ಟೂಡೆಂಟ್ಸ್. ಸೊ ಇಲ್ಲಿನ ಸ್ಟಾರ್ಟ್ ಆಯ್ತು ಊಗೋನಿಯಾ, ಮೈಟೋಸಿಸ್ 2 ಬಂತು, ಪ್ರೈಮರಿ oocyte, ಮಿಯೋಸಿಸ್ 1 ಸ್ಟಾರ್ಟ್ ಆಯ್ತು ಬಟ್ ಸ್ಟಾಪ್ ಆಯ್ತು, ಸಸ್ಪೆಂಡೆಡ್ ಅಟ್ ಪ್ರೊಫೇಸ್ 1 ಡಿಪ್ಲೋಡಿಂಗ್ ಸ್ಟೇಜ್, ಮಿಯೋಸಿಸ್ 1 ಸ್ಟೇಜ್. ಅದು ಇದೆಲ್ಲ ಆಗೋದು ಎಂಬ್ರಿಯಾನಿಕ್ ಬರ್ತ್, ಚೈಲ್ಡ್ಹುಡ್, ಪ್ಯೂಬರ್ಟಿ ಆಗಿದ ತಕ್ಷಣನೇ ಈ ಮಿಯೋಸಿಸ್ 1 ಮುಗಿಯುತ್ತೆ. ವಿ ಗೆಟ್ ದ ಸೆಕೆಂಡರಿ oocyte, ಅದ್ರ ಜೊತೆಗೆ ಫಸ್ಟ್ ಪೋಲಾರ್ ಬಾಡಿ. ಈ ಸೆಕೆಂಡರಿ oocyte ಮುಂದೆ ಹೋಗ್ಬಿಟ್ಟು does the meiosis 2, but again it gets suspended at metaphase 2. ಯಾವಾಗ? ಬಿಫೋರ್ ಫರ್ಟಿಲೈಸೇಷನ್ ಯಾವಾಗ ಈ ಸೆಕೆಂಡರಿ oocyte ಮತ್ತೆ ಈ ಸ್ಪರ್ಮ್ ಕಾಂಟ್ಯಾಕ್ಟ್ ಆಗತ್ತಲ್ಲ, ಅವಾಗ ಈ ಮಿಯೋಸಿಸ್ 2 ಮುಗಿಯುತ್ತೆ. ಅಂಡ್ ಫೈನಲಿ ವಿ ಗೆಟ್ ದ ovum or ooted and second polar body student. second polar body, ಇದೇ ovum or ooted will fuse with the nucleus of your sperm and we get the zygote. That is called oogenesis students. But examination ಅಲ್ಲಿ ಈ oocyte ಬದಲು they also mention follicle. ಅರ್ಥ ಮಾಡ್ಕೊಳ್ಳಿ ನೋಡಿ, there is something called as follicle development. There are multiple follicles. There is something called as primary follicle, secondary follicle, tertiary follicle, Graafian follicle. ಈ follicles ಅಂದ್ರೆ ಏನು? Follicles are the complete structure. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. Okay, let's say student, let's say ನಾನು ಹತ್ರ ಇಲ್ಲಿ ಈ ತರ ಒಂದು ಓಕೆ ಒಂದು ಬಾಲ್ ಬೇಕಾಗಿತ್ತಲ್ಲ ನಂಗೆ ಸ್ಟೂಡೆಂಟ್, ಒಂದು ಬಾಲ್ ಬೇಕಾಗಿತ್ತಲ್ಲ. ಓಕೆ ನೋಡಿ, ಬಾಲ್ ಇಲ್ಲ ನನ್ನ ಹತ್ರ, ಇಲ್ಲಿ ಒಂದು ಪೇಪರ್ ನೋಡ್ಕೋದು ನೋಡಿ. ಓಕೆ, ನಾವು ಲೆಟ್ಸ್ ಸೇ ಸ್ಟೂಡೆಂಟ್ಸ್, ಲೆಟ್ಸ್ ಸೇ ದಿಸ್ ಇಸ್ ಅ ಪ್ರೈಮರಿ oocyte. ಇದೇನಿದು? ಒಂದು ಪ್ರೈಮರಿ oocyte. ಇದು ಪ್ರೈಮರಿ oocyte. ಈ ಪ್ರೈಮರಿ oocyte ಅಕ್ಕಪಕ್ಕ ಒಂದು ಲೇಯರ್ ಬರುತ್ತೆ ಮೇಲೆ ಒಂದು. ಈ ಪ್ರೈಮರಿ oocyteಗೆ ಮೇಲೆ ಒಂದು ಈ ತರ ಲೇಯರ್ ಬರುತ್ತೆ, ಈ ತರ ಲೇಯರು. ಪ್ರೈಮರಿ oocyteಗೆ ಮೇಲೆ ಒಂದು ಲೇಯರ್ ಬಂತು. ಈಗೇನಿದೀಗ ಇದು ಎಂಟೈರ್ ಥಿಂಗ್ ಇಸ್ ಕಾಲ್ಡ್ ನೌ ವಾಟ್? ಇಟ್ ಇಸ್ ಕಾಲ್ಡ್ as follicle now. ಸೊ ಪ್ರೈಮರಿ oocyte ಮೇಲೆ ಒಂದು ಲೇಯರ್ ಬರುತ್ತೆ, ಗ್ರಾನ್ಯುಲೋಸಾ ಲೇಯರ್. ಆ ಲೇಯರ್ ಬಂದ ತಕ್ಷಣನೇ ಇದು oocyte, ಪ್ರೈಮರಿ oocyte. ಇದು ಪ್ರೈಮರಿ oocyte. ಈ oocyte ಮೇಲೆ ಒಂದು ಲೇಯರ್ ಬಂತು. ಲೇಯರ್ ಬಂದ ತಕ್ಷಣನೇ ದಿಸ್ ಎಂಟೈರ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ as ಪ್ರೈಮರಿ ಫಾಲಿಕಲ್. ಆ ತರ ಸೆಕೆಂಡರಿ ಫಾಲಿಕಲ್ ಇದೆ. ಸೆಕೆಂಡರಿ ಫಾಲಿಕಲ್ ಅಂದ್ರೆ ಏನು? ಪ್ರೈಮರಿ oocyte, ಇದ್ರ ಮೇಲೆ ನಾನೀಗ ಇನ್ನೊಂದು ಲೇಯರ್ ಆಗಿದೆ ಅನ್ಕೊಳ್ಳಿ, ಇನ್ನೊಂದು ಲೇಯರು. Now this is called as what? This is bigger one is called as what? Secondary follicle. ಆ ತರ we have tertiary follicle. Tertiary follicle ಸ್ಟೂಡೆಂಟ್ಸ್, tertiary follicle ಅಲ್ಲಿ tertiary follicle ಒಳಗಡೆ ಈ ಪ್ರೈಮರಿ oocyte ಸೆಕೆಂಡರಿ oocyte ಆಗಿ ಹೋಗುತ್ತೆ ನೋಡಿ. ಪ್ರೈಮರಿ oocyte ಇಲ್ಲಿವರೆಗೂ ಪ್ರೈಮರಿ ಫಾಲಿಕಲ್, ಸೆಕೆಂಡರಿ ಫಾಲಿಕಲ್, ಸೆಕೆಂಡರಿ oocyte ಸ್ಟೂಡೆಂಟ್ಸ್. ಈ ಸೆಕೆಂಡರಿ oocyte ಬರುತ್ತಲ್ಲ, ಸೆಕೆಂಡರಿ oocyte, ಈ ಕನ್ವರ್ಷನ್ ಎಲ್ಲಾಗುತ್ತೆ? ಈ ಕನ್ವರ್ಷನ್ ಆಗೋದು ಟೆರಿಷರಿ ಫಾಲಿಕಲ್ ಅಲ್ಲಿ. ಸೊ ಟೆರಿಷರಿ ಫಾಲಿಕಲ್ ಅಲ್ಲಿ ಪ್ರೈಮರಿ oocyte ಸೆಕೆಂಡರಿ oocyte ಕನ್ವರ್ಟ್ ಆಗುತ್ತೆ. ಈ ಟೆರಿಷರಿ ಫಾಲಿಕಲ್ ನೆನಪಿರಲಿ, ಟೆರಿಷರಿ ಫಾಲಿಕಲ್ ಸಮಥಿಂಗ್ ಕಾಲ್ಡ್ ಥೀಕಾ ಎಕ್ಸ್ಟರ್ನಾ, ಥೀಕಾ ಇಂಟರ್ನಾ. ಆ ಜೊತೆಗೆ ಇನ್ ಟೆರಿಷರಿ ಫಾಲಿಕಲ್ ವಿ ಹ್ಯಾವ್ ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ ಕಾಲ್ಡ್ as ಆಂಟ್ರಮ್. 2 ಮಾರ್ಕ್ ಕ್ವೆಶ್ಚನ್ ಅದು, ಸರಿನಾ? 2 ಮಾರ್ಕ್ ಕ್ವೆಶ್ಚನ್ ಬರುತ್ತೆ. ಈ ಆಂಟ್ರಮ್ ಅಂತ ಎಲ್ಲಿ ಸಿಗುತ್ತೆ ನಿಮ್ಗೆ?
ಸೊ ಆಂಟ್ರಮ್ ಇಸ್ ಅ ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ, ಅದು ಟೆರಶರಿ ಫಾಲಿಕಲ್ ಸಿಗುತ್ತೆ. ಈ ಟೆರಶರಿ ಫಾಲಿಕಲ್ ಇಂದ ಗ್ರಾಫಿಯನ್ ಫಾಲಿಕಲ್ ಕನ್ವರ್ಟ್ ಆಗುತ್ತೆ. ಸೊ ಇದು ಎವಲ್ಯೂಷನ್. ಇದು ಪ್ರೈಮರಿಯಿಂದ ಸೆಕೆಂಡರಿ, ಸೆಕೆಂಡರಿಯಿಂದ ಟೆರಶರಿ, ಟೆರಶರಿಯಿಂದ ಗ್ರಾಫಿಯನ್ ಫಾಲಿಕಲ್. ಗ್ರಾಫಿಯನ್ ಫಾಲಿಕಲ್ ಇಸ್ ದ ಫೈನಲ್ ಸ್ಟೇಜ್. ಫೈನಲ್ ಸ್ಟೇಜ್. ಇದೇ ಗ್ರಾಫಿಯನ್ ಫಾಲಿಕಲ್, ಇದೇ ಗ್ರಾಫಿಯನ್ ಫಾಲಿಕಲ್ ಓವ್ಯುಲೇಷನ್ ಟೈಮ್ ಅಲ್ಲಿ ಏನು, ಓವ್ಯುಲೇಷನ್ ಟೈಮ್ ಅಲ್ಲಿ ಏನಾಗುತ್ತೆ, ರಪ್ಚರ್ ಆಗುತ್ತೆ 14th ಡೇ ಅಲ್ಲಿ. ಸೊ ಇದೇ ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗ್ಬಿಟ್ಟು ಏನ್ ಕೊಡುತ್ತೆ, ಸೆಕೆಂಡರಿ ಓಸೈಟ್ ಬಿಡುತ್ತೆ ಒಳಗಡೆ. ಸೊ ಸ್ಟೂಡೆಂಟ್ಸ್ ಅನ್ಕೊಳ್ಳಿ, ಇದು ನಮ್ದು ಗ್ರಾಫಿಯನ್ ಫಾಲಿಕಲ್. ಈಗ ಇದೇನಿದು ಗ್ರಾಫಿಯನ್ ಫಾಲಿಕಲ್. ಈ ಗ್ರಾಫಿಯನ್ ಫಾಲಿಕಲ್ 14th ಡೇ ಅಲ್ಲಿ ರಪ್ಚರ್ ಆಗುತ್ತೆ. ಒನ್ ಲೇಯರ್ ಬಂತು, ಇನ್ನೊಂದು ಲೇಯರ್ ಬಂತು, ಒಳಗಡೆ ಒಳಗಡೆ ಇದು ಸೆಕೆಂಡರಿ ಓಸೈಟ್ ಇದೆ. ಈಗ ಸೆಕೆಂಡರಿ ಓಸೈಟ್. ಸೊ ಒಳಗಡೆಯಿಂದ ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗ್ಬಿಟ್ಟು ಸೆಕೆಂಡರಿ ಓಸೈಟ್ ನ ಬಿಡುತ್ತೆ ಆಚೆ. ಸೆಕೆಂಡರಿ ಓಸೈಟ್ ಬಿಡುತ್ತೆ ಆಚೆ, ಸರಿನಾ? ದಟ್ ಈಸ್ ಕಾಲ್ಡ್ ಆಸ್ ಯೋರ್ ಫಾಲಿಕಲ್ ಡೆವಲಪ್ಮೆಂಟ್. ದಟ್ ಈಸ್ ಕಾಲ್ಡ್ ಆಸ್ ಫಾಲಿಕಲ್ ಡೆವಲಪ್ಮೆಂಟ್. ನೋಡಿ ಈ ತರ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ ನೋಡಿ. ಇದು ನಿಮ್ದೇನು, ಇಲ್ಲಿ ಸೆಕೆಂಡರಿ ಫಾಲಿಕಲ್, ಟೆರಶರಿ ಫಾಲಿಕಲ್. ಈ ಟೆರಶರಿ ಫಾಲಿಕಲ್ ಒಳಗಡೆ ಏನಿದೆ, ಈ ಟೆರಶರಿ ಫಾಲಿಕಲ್ ಒಳಗಡೆ ನೋಡಿ ಸೆಕೆಂಡರಿ ಓಸೈಟ್ ಇದೆ. ಇಲ್ಲಿ ಸೆಕೆಂಡರಿ ಓಸೈಟ್. ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ ಕಾಲ್ಡ್ ಆಸ್ ಆಂಟ್ರಮ್ ಇದೆ. ಇಲ್ಲಿ ಆಂಟ್ರಮ್. ಇದೇನಿದು ಗ್ರಾಫಿಯನ್ ಫಾಲಿಕಲ್. ಇದು ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಯ್ತು. ರಪ್ಚರ್ ಆಗ್ಬಿಟ್ಟು ಒಳಗಡೆ ಇರೋ ಸೆಕೆಂಡರಿ ಓಸೈಟ್ ನ ಬಿಟ್ಬಿಡ್ತು ಆಚೆ, ಸರಿನಾ? ಆಮೇಲೆ ಇದು ಮಿಕ್ಕಿದ್ದೇನಾಗುತ್ತೆ ಸ್ಟೂಡೆಂಟ್ಸ್, ಈ ಮಿಕ್ಕಿದೆಯಲ್ಲ, ಈ ಮಿಕ್ಕಿದ ಪಾರ್ಟ್ ಇಟ್ ಗೆಟ್ಸ್ ಕನ್ವರ್ಟೆಡ್ ಟು ಕಾರ್ಪಸ್ ಲುಟಿಯಂ. ಇದೆಯಲ್ಲ ಇದು, ದಿಸ್ ಪಾರ್ಟ್ ಗೆಟ್ಸ್ ಕನ್ವರ್ಟೆಡ್ ಟು ಕಾರ್ಪಸ್ ಲುಟಿಯಂ ಸ್ಟೂಡೆಂಟ್ಸ್. ಇಟ್ ಗೆಟ್ಸ್ ಕನ್ವರ್ಟೆಡ್ ಟು ಕಾರ್ಪಸ್ ಲುಟಿಯಂ, ಕನ್ವರ್ಟ್ ಆಗಿ ಹೋಗುತ್ತದೆ. ಇದು ಕನ್ವರ್ಟ್ ಆಗ್ಬಿಡುತ್ತೆ. ಇಲ್ಲಿ ಸೆಕೆಂಡರಿ ಓಸೈಟ್ ರಿಲೀಸ್ ಆಯ್ತು. ಸೆಕೆಂಡರಿ ಓಸೈಟ್ ಇಲ್ಲಿ ರಿಲೀಸ್ ಆಗಿ ಹೋಯ್ತು. ನೋಡಿ ಸ್ಟೂಡೆಂಟ್ಸ್, ನೋಡಿ ಕಂಪ್ಯಾರಿಸನ್ ನೋಡಿ. ಯಾವಾಗಿದು ಎಲ್ಲ ಎಲ್ಲಿದು, ಫೀಟಲ್ ಸ್ಟೇಜ್, ಫೀಟಲ್ ಲೈಫ್, ಬರ್ತ್, ಚೈಲ್ಡ್ಹುಡ್, ಪ್ಯೂಬರ್ಟಿ. ಪ್ಯೂಬರ್ಟಿ ಬಂದಾಗ ಏನಾಗುತ್ತೆ, ಪ್ಯೂಬರ್ಟಿ ಬಂದಾಗ ಸೆಕೆಂಡರಿ ಓಸೈಟ್, ಫಸ್ಟ್ ಪೋಲಾರ್ ಬಾಡಿ. ಪ್ಯೂಬರ್ಟಿ ಬಂದಾಗ ಏನಾಗುತ್ತೆ ಸ್ಟೂಡೆಂಟ್ಸ್, ಪ್ಯೂಬರ್ಟಿ ಬಂದಾಗ ಸೆಕೆಂಡರಿ ಓಸೈಟ್, ಫಸ್ಟ್ ಪೋಲಾರ್ ಬಾಡಿ. ಸೇಮ್ ಥಿಂಗ್ ನೋಡಿ. ಅದಾದ್ಮೇಲೆ ಏನಾಗುತ್ತೆ, ಸೆಕೆಂಡರಿ ಓಸೈಟ್ ಮುಂದೆ ಹೋಗ್ಬಿಟ್ಟು ಏನ್ ಮಾಡುತ್ತೆ, ಸೆಕೆಂಡರಿ ಓಸೈಟ್ ಇಂದ ಓವಮ್ ಅಂಡ್ ಸೆಕೆಂಡ್ ಪೋಲಾರ್ ಬಾಡಿ ಬರುತ್ತೆ. ಓವಮ್ ಮತ್ತೆ ಸೆಕೆಂಡರಿ ಪೋಲಾರ್ ಬಾಡಿ ಬರುತ್ತೆ. ಆಮೇಲೆ ನೋಡಿ ಈ ತರ ಈ ಸೆಕೆಂಡರಿ ಓಸೈಟ್ ಇಂದ ಮುಂದೆ ಹೋಗ್ಬಿಟ್ಟು ಏನಾಗುತ್ತೆ, ಸೆಕೆಂಡರಿ ಓಸೈಟ್ ಇಂದ ಓವಮ್ ಎಲ್ಲ ಊಟಡ್ ಮತ್ತೆ ಇಲ್ಲಾಂದ್ರೆ ಸೆಕೆಂಡ್ ಪೋಲಾರ್ ಬಾಡಿ ಬರುತ್ತೆ ಜೊತೆಗೆ. ಸೊ ಆ ತರ ಇದು ಎಂಟೈರ್ oogenesis. This is the entire oogenesis students. Oogenesis. Next students, next concept is called as menstrual cycle. ತುಂಬಾ ಈಸಿ. ಇಲ್ಲಿ ನಿಮ್ಗೆ ಬರೀ ಹಾರ್ಮೋನ್ಸ್ ಬಗ್ಗೆ ಟೆನ್ಷನ್ ಇರಬೇಕು. ಹಾರ್ಮೋನ್ಸ್ ನೀವು ಕಲ್ತರೆ ತುಂಬಾ ಈಸಿ ಸ್ಟೂಡೆಂಟ್ಸ್. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಎಲ್ಲಕ್ಕಿಂತ ಮೇನ್ ಏನು ಅದು ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್. ನೋಡಿ ಇಲ್ಲಿ ಕ್ವೆಶ್ಚನ್ ಏನ್ ಬರುತ್ತೆ ನೋಡಿ, ಕ್ವೆಶ್ಚನ್ ಬರುತ್ತೆ, ವಾಟ್ ಇಸ್ ಮೆನ್ಸ್ಟ್ರುಯಲ್ ಸೈಕಲ್ ಡೆಫಿನೇಷನ್ ಕೇಳ್ತಾರೆ ನಿಮ್ಗೆ. ಇಟ್ ಇಸ್ ಆವರೇಜ್ ಡ್ಯೂರೇಷನ್ ಆಫ್ ಮೆನ್ಸ್ಟ್ರುಯಲ್ ಸೈಕಲ್ ಇಸ್ ಅಬೌಟ್ 28 days ಇರುತ್ತೆ. ಏನು, ಇಟ್ ಇಸ್ ಅ ಸೈಕ್ಲಿಕ್ ಡಿಸ್ಚಾರ್ಜ್ ಆಫ್ ಬ್ಲಡ್ ಅಂಡ್ ಮ್ಯೂಕೋಸಲ್ ಟಿಶ್ಯೂ ಫ್ರಮ್ ದ ಯೂಟ್ರಸ್ ಥ್ರೂ ವಜೈನಾ. ದಟ್ ಈಸ್ ಕಾಲ್ಡ್ ಆಸ್ ಮೆನ್ಸ್ಟ್ರುಯಲ್ ಸೈಕಲ್. ಸ್ಟೂಡೆಂಟ್ಸ್ ಆಕ್ಚುಲಿ ಏನಾಗುತ್ತೆ ಗೊತ್ತಾ, ಇಲ್ಲಿ ವಾಪಸ್ ಹಿಂದೆ ಹೋಗೋದ, ಬನ್ನಿ ವಾಪಸ್ ಹಿಂದೆ ಹೋಗೋದ. ಇಲ್ಲಿ ನೀವು ಕಲ್ತ್ವಲ್ಲ ಸ್ಟೂಡೆಂಟ್ಸ್, ಇಲ್ಲಿ ನಾವು ಕಲ್ತ್ವಲ್ಲ ಈ ಎಂಡೋಮೆಟ್ರಿಯಂ ಲೇಯರ್ ಇದೆಯಲ್ಲ, ಎಂಡೋಮೆಟ್ರಿಯಂ ಲೇಯರು. ಈ ಎಂಡೋಮೆಟ್ರಿಯಂ ಲೇಯರು ಎವ್ರಿ ಸಿಂಗಲ್ ಮಂತ್ ದಪ್ಪಾಗಿ ಹೋಗುತ್ತೆ, ಬಿಕಮ್ಸ್ ಥಿಕ್ಕರ್. ಎಂಡೋಮೆಟ್ರಿಯಂ ಲೇಯರ್ ಥಿಕ್ ಆಗುತ್ತೆ. ಯಾಕೆ, ಫರ್ಟಿಲೈಸೇಷನ್ ಆಗಿ ಝೈಗೋಟ್ ಬರ್ಲಿ ಅಂತ ವೇಟ್ ಮಾಡ್ತಾ ಇರುತ್ತೆ. ಎವ್ರಿ ಸಿಂಗಲ್ ಮಂತ್ ಈ ಎಂಡೋಮೆಟ್ರಿಯಂ ಲೇಯರ್ ಇದೆಯಲ್ಲ ದಪ್ಪ ಆಗ್ಬಿಟ್ಟು ಇಟ್ ಇಸ್ ವೇಟಿಂಗ್ ಫಾರ್ ದ ಝೈಗೋಟ್. ಅಕಸ್ಮಾತ್ ಝೈಗೋಟ್ ಬಂದ್ರೆ ಇಂಪ್ಲಾಂಟೇಶನ್ ಆಗುತ್ತೆ. ಝೈಗೋಟ್ ಬರ್ಲಿಲ್ಲ ಅಂದ್ರೆ ಏನಾಗುತ್ತೆ, ಝೈಗೋಟ್ ಬರ್ಲಿಲ್ಲ ಅಂತಂದ್ರೆ ಈ ಸೆಕೆಂಡರಿ oocyte ಇಲ್ಲ, ಸೆಕೆಂಡರಿ oocyte ಹಂಗೆ ಆಚೆ ಬಂದ್ಬಿಡುತ್ತೆ, ಆಚೆ ಹೋಗುತ್ತೆ. ಆ ಜೊತೆಗೆ ಈ ಪ್ರಿಪೇರ್ ಆಗಿರುತ್ತಲ್ಲ ಎಂಡೋಮೆಟ್ರಿಯಮ್, ಆಬ್ವಿಯಸ್ಲಿ ಝೈಗೋಟ್ ಬರ್ಲಿಲ್ಲ, ಇಂಪ್ಲಾಂಟೇಶನ್ ಆಗಿಲ್ಲ. ಇಂಪ್ಲಾಂಟೇಶನ್ ಆಗಿಲ್ಲ ಅಂತಂದ್ರೆ ಈ ದಪ್ಪ ಆಗಿರುತ್ತಲ್ಲ ಎಂಡೋಮೆಟ್ರಿಯಮ್, ಅದೆಲ್ಲ ಹಂಗೆ ಆಚೆ ಬಂದ್ಬಿಡುತ್ತೆ, ಎಲ್ಲ ಆಚೆ ಬಂದ್ಬಿಡುತ್ತೆ. ದಟ್ ಈಸ್ ಕಾಲ್ಡ್ ಅಸ್ ಮೆನ್ಸ್ಟ್ರುಯಲ್ ಸೈಕಲ್. ಮೆನ್ಸ್ಟ್ರುಯಲ್ ಸೈಕಲ್ ಅಲ್ಲಿ ಇಂಪ್ಲಾಂಟೇಶನ್ ಆಗಿಲ್ಲ ಅಂತಂದ್ರೆ ಎಂಡೋಮೆಟ್ರಿಯಂ ಲೇಯರ್ ದಪ್ಪ ಆಗಿರುತ್ತಲ್ಲ ಅದೆಲ್ಲ ಆಚೆ ಬಂದ್ಬಿಡುತ್ತೆ. ದಟ್ ಇಸ್ ಕಾಲ್ಡ್ ಅಸ್ ಮೆನ್ಸ್ಟ್ರುಯಲ್ ಸೈಕಲ್ ಸ್ಟೂಡೆಂಟ್ಸ್. ದಟ್ ಇಸ್ ಕಾಲ್ಡ್ ಅಸ್ ಮೆನ್ಸ್ಟ್ರುಯಲ್ ಸೈಕಲ್. ಇಲ್ಲಿ ನೋಡಿ. Now, menstrual cycle start ಯಾವಾಗ ಆಗುತ್ತೆ ಸ್ಟೂಡೆಂಟ್, ಸ್ಟಾರ್ಟ್ ಯಾವಾಗ ಆಗುತ್ತೆ? ಇಟ್ ಸ್ಟಾರ್ಟ್ಸ್ ಅಟ್ ಏಜ್ ಆಫ್ 12 to 14 ಇಯರ್ಸ್ ಸ್ಟಾರ್ಟ್ ಆಗುತ್ತೆ. 12 to 14 ಇಯರ್ಸ್ ಸ್ಟಾರ್ಟ್ ಆಗುತ್ತೆ ಫೀಮೇಲ್ಸ್ ಅಲ್ಲಿ. ದಟ್ ಇಸ್ ಕಾಲ್ಡ್ ಆಸ್ ಮೆನಾರ್ಕಿ. ಸ್ಟಾಪ್ ಆಗೋದು ಯಾವಾಗ ಸ್ಟೂಡೆಂಟ್, ಸ್ಟಾಪ್ ಆಗೋದು ಕಾಲ್ಡ್ ಆಸ್ ಮೆನಪಾಸ್. ಅದು 50 ಇಯರ್ಸ್ ಜನರಲಿ ಆಗುತ್ತೆ. 50 ಇಯರ್ಸ್ ಅಲ್ಲಿ ಮೆನಪಾಸ್ ಆಗುತ್ತೆ. ಮೆನಪಾಸ್ ಸ್ಟಾರ್ಟಿಂಗ್ ಮೆನಾರ್ಕಿ, ಎಂಡಿಂಗ್ ಇಸ್ ಕಾಲ್ಡ್ ಆಸ್ ಮೆನಪಾಸ್. ಎಂಡಿಂಗ್ ಇಸ್ ಕಾಲ್ಡ್ ಆಸ್ ಮೆನಪಾಸ್. ಓಕೆ ನೋಡಿ ಸ್ಟೂಡೆಂಟ್, ಈ ತರ ಇರುತ್ತೆ. 28 days ಫುಲ್ಲು, ಸ್ಟಾರ್ಟಿಂಗ್ ಬ್ಲೀಡಿಂಗ್ ಸ್ಟೇಜು, ಆಮೇಲೆ ಒಂದು ಸ್ಟೇಜು
ಓವ್ಯುಲೇಷನ್ ಇಲ್ಲೊಂದು ಸ್ಟೇಜ್, ಇದು ಫಾಲಿಕ್ಯುಲರ್ ಫೇಸ್, ಲ್ಯೂಟಿಯಲ್ ಫೇಸ್. ನೋಡಿ ಸ್ಟೂಡೆಂಟ್ಸ್, ಎಲ್ಲ ನಿಮ್ಗೆ ಡಯಾಗ್ರಾಮ್ ಹೇಳ್ಕೊಡ್ತೀನಿ ನೋಡಿ, ಎಲ್ಲ ನಿಮ್ಗೆ ಪಾಯಿಂಟ್ಸ್ ಡಯಾಗ್ರಾಮ್ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್. 5 ಮಿನಿಟ್ಸ್ 10 ಮಿನಿಟ್ಸ್ ಆಗೋಗುತ್ತೆ ನೋಡಿ. ಎಂಟೈರ್ ಥಿಂಗ್ ಸ್ಟೂಡೆಂಟ್ಸ್, ಈ ಎಂಟೈರ್ ಮೆನ್ಸ್ಟ್ರಲ್ ಸೈಕಲ್ ಇದೆಯಲ್ಲ, ಎಂಟೈರ್ ಮೆನ್ಸ್ಟ್ರಲ್ ಸೈಕಲ್ ಇಸ್ ಹಾರ್ಮೋನಲ್ ಕಂಟ್ರೋಲ್. ಈ ಹಾರ್ಮೋನಲ್ ಕಂಟ್ರೋಲ್ ಆದಾಗ ದೇರ್ ಆರ್ 2 ಡಿಫರೆಂಟ್ ಇವೆಂಟ್ಸ್, ಮೇಲೆ ಒಂದು ಇವೆಂಟು, ಕೆಳಗಡೆ ಒಂದು ಇವೆಂಟು. ಅರ್ಥ ಏನು? ದಿಸ್ ಎಂಟೈರ್ ಇವೆಂಟ್ ಇಸ್ ಹ್ಯಾಪನಿಂಗ್ ಇನ್ ದ ಓವರೀಸ್. ದಿಸ್ ಎಂಟೈರ್ ಇವೆಂಟ್ ಇಸ್ ಹ್ಯಾಪನಿಂಗ್ ಇನ್ ದ ಓವರೀಸ್. ಈ ಇವೆಂಟ್ ಆಗ್ತಾ ಆಗ್ತಾ ದಿಸ್ ಇವೆಂಟ್ ವಿಲ್ ಇನ್ಫ್ಲೂಯೆನ್ಸ್ ಸೈಮಲ್ಟೇನಿಯಸ್ಲಿ, ಆ ಜೊತೆಗೆ ಬೇರೆ ಇವೆಂಟ್ ಆಗ್ತಾ ಇರುತ್ತೆ. ಎಲ್ಲಿ? ಫೀಮೇಲ್ ಬಾಡಿಯಲ್ಲಿ. ಆ ಫೀಮೇಲ್ ಬಾಡಿಯಲ್ಲಿ ಹುಡುಗಿರಲ್ಲಿ ಓವೇರಿಯನ್ ಇವೆಂಟ್ ಜೊತೆಗೆ ಯೂಟ್ರಸ್ ಅಲ್ಲೂ ಕೂಡ ಒಂದು ಇವೆಂಟ್ ಆಗ್ತಾ ಇದೆ. ಸೊ ಇಲ್ಲೇನಾಗುತ್ತೆ ಗೊತ್ತಾ? ಅದ್ರ ಪ್ರಕಾರ ಇಲ್ಲಿ ಇನ್ಫ್ಲೂಯೆನ್ಸ್ ಆಗ್ತಾ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ದಿಸ್ ಇವೆಂಟ್ ಇಸ್ ಕಾಲ್ಡ್ ಆಸ್ ಯೂಟ್ರಿನ್ ಇವೆಂಟ್. ಸೊ ದೇರ್ ಇಸ್ ಅ ಓವೇರಿಯನ್ ಇವೆಂಟ್, ಆ ಜೊತೆಗೆ ಪ್ಯಾರಲಲಿ ಯೂಟ್ರಿನ್ ಇವೆಂಟ್. ಸರಿನಾ? ಯಾವಾಗಿಲ್ಲಿ ಫಾಲಿಕ್ಯುಲರ್ ಫೇಸ್ ಇದೆ ನೋಡಿ, ಇದೇನಿದು ಫಾಲಿಕ್ಯುಲರ್ ಫೇಸ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫಾಲಿಕ್ಯುಲರ್ ಫೇಸ್. ಇಲ್ಲಿ ಫಾಲಿಕ್ಯುಲರ್ ಫೇಸ್ ನಡಿಬೇಕಾದ್ರೆ ಇಲ್ಲಿ ಏನಾಗ್ತಾ ಇರುತ್ತೆ? ಕೆಳಗಡೆ ಪ್ರೊಲಿಫರೇಟರಿ ಫೇಸ್ ನಡೀತಾ ಇರುತ್ತೆ. ಏನ್ ನಡೀತಾರೆ ಸ್ಟೂಡೆಂಟ್ಸ್? ಇಲ್ಲಿ ಪ್ರೊಲಿಫರೇಟರಿ ಫೇಸ್ ನಡೀತಾ ಇರುತ್ತೆ, ಪ್ರೊಲಿಫರೇಟರಿ ಫೇಸ್. ಅದಾದ್ಮೇಲೆ ಒಂದು ಕಾಮನ್ ಪಾಯಿಂಟ್ ಇದೆ. ಕಾಮನ್ ಪಾಯಿಂಟ್ ಇಸ್ ಕಾಲ್ಡ್ ಆಸ್ ಓವ್ಯುಲೇಷನ್. ಅದು ಯಾವಾಗ ಆಗುತ್ತೆ? 14th ಡೇ ಆಗುತ್ತೆ. 14th ಡೇ ಇಸ್ ಅ ಕಾಮನ್ ಪಾಯಿಂಟ್, ಓವ್ಯುಲೇಷನ್. ಅದಾದ್ಮೇಲೆ this part is called as what? This part is called as luteal phase. ಎಲ್ಲಿ? ಓವರೀಸ್ ಅಲ್ಲಿ. ಆ ಟೈಮ್ ಅಲ್ಲಿ ಜೊತೆಗೆ ಕೆಳಗಡೆ ಏನಾಗುತ್ತೆ? ಇಲ್ಲಿ ಏನಾಗುತ್ತೆ? ಇಲ್ಲಿ ಸೆಕ್ರೆಟರಿ ಫೇಸ್ ನಡೀತಾ ಇರುತ್ತೆ. ಸೊ ಇಲ್ಲೊಂದು ಇವೆಂಟ್ಸು, ಇಲ್ಲೊಂದು ಇವೆಂಟ್ಸು. ಈ ಇವೆಂಟ್ಸ್ ನ ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗ್ತಾ ಇರುತ್ತೆ. ಸರಿನಾ? ನೋಡಿ, ಈ ಎಲ್ಲಾ ಇವೆಂಟ್ಸ್ ಕೂಡ ಹಾರ್ಮೋನಲ್ ಕಂಟ್ರೋಲ್. ಈ ಇವೆಂಟ್ಸ್ ನ ಈ ಹಾರ್ಮೋನ್ಸ್ ಕಂಟ್ರೋಲ್ ಮಾಡುತ್ತೆ, ಈ ಇವೆಂಟ್ಸ್ ನ ಈ ಹಾರ್ಮೋನ್ಸ್ ಕಂಟ್ರೋಲ್ ಮಾಡುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ ಏನಾಗುತ್ತೆ ಫಸ್ಟ್, ಒನ್ ಬೈ ಒನ್. ಫಸ್ಟ್ ಆಫ್ ಆಲ್ ಏನಾಗುತ್ತೆ? ಸ್ಟಾರ್ಟಿಂಗ್ ಅಲ್ಲಿ ದೇರ್ ಇಸ್ ಅ ಇನ್ಕ್ರೀಸ್ ಇನ್ FSH. ಸ್ಟಾರ್ಟಿಂಗ್ ಅಲ್ಲಿ ದೇರ್ ಇಸ್ ಇನ್ಕ್ರೀಸ್ ಇನ್ FSH, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಈ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ವಿಲ್ ಸ್ಟಿಮ್ಯುಲೇಟ್ ದ ಫಾಲಿಕಲ್ ಡೆವಲಪ್ಮೆಂಟ್. ಸೊ ಆಬ್ವಿಯಸ್ಲಿ ದೇರ್ ಇಸ್ ಅ ಡೆವಲಪ್ಮೆಂಟ್ ಆಫ್ ಫಾಲಿಕಲ್ ಬಂತು ನೋಡಿ. ಅದಾದ್ಮೇಲೆ ಇದ್ರದ್ದು ನಮಗೆ ಒಂದ್ಸತಿ ಈ ಮೆಚೂರ್ ಫಾಲಿಕಲ್ ಸಿಕ್ಕಾದ್ಮೇಲೆ ಇದರದ ಅವಶ್ಯಕತೆ ಇಲ್ಲ. ಸೊ ಕ್ಯಾನ್ ಯು ಸಿ ಇಲ್ಲಿ FSH ಕಮ್ಮಿ ಆಗ್ತಾ ಇದೆ, ಈ ರೆಡ್ ಲೈನ್ ಕಮ್ಮಿ ಆಗ್ತಾ ಇದೆ. ನಾವು ಸ್ಟೂಡೆಂಟ್ಸ್, ಈ ಮೆಚೂರ್ ಫಾಲಿಕಲ್ ಇದೆಯಲ್ಲ, ಈ ಮೆಚೂರ್ ಫಾಲಿಕಲ್ ಇಂದ ಎಸ್ಟ್ರೋಜನ್ ರಿಲೀಸ್ ಆಗುತ್ತೆ. ಎಸ್ಟ್ರೋಜನ್, ಇದೇ ಎಸ್ಟ್ರೋಜನ್ ಏನ್ ಮಾಡುತ್ತೆ? ಈ ಎಸ್ಟ್ರೋಜನ್ ಈ ಎಂಡೋಮೆಟ್ರಿಯಂ ಮೇಲೆ ಡೆವಲಪ್ಮೆಂಟ್ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಎಸ್ಟ್ರೋಜನ್ ಹೆಲ್ಪ್ ಇನ್ ಡೆವಲಪ್ಮೆಂಟ್ ಆಫ್ ಎಂಡೋಮೆಟ್ರಿಯಂ. ಈ ಡೆವಲಪ್ಮೆಂಟ್ಗೆ ಇನ್ನೊಂದು ಹೆಸರೇನು? ಪ್ರೊಲಿಫರೇಟರಿ ಫೇಸ್. ಸೊ ಇಲ್ಲಿ ಎಂಡೋಮೆಟ್ರಿಯಂ ಇಸ್ ಪ್ರೊಲಿಫರೇಟಿಂಗ್. ಇಲ್ಲೇನು? ಫಾಲಿಕ್ಯುಲರ್ ಫೇಸ್. ಇದು ಯಾಕಿದು ಫಾಲಿಕ್ಯುಲರ್ ಫೇಸ್? ಬಿಕಾಸ್ ದೇರ್ ಇಸ್ ಡೆವಲಪ್ಮೆಂಟ್ ಆಫ್ ಫಾಲಿಕಲ್ ಇಲ್ಲಿ. ಸೊ ಫಾಲಿಕ್ಯುಲರ್ ಫೇಸ್, ಡೆವಲಪ್ಮೆಂಟ್ ಆಫ್ ಫಾಲಿಕಲ್. ಇಲ್ಲಿ ಪ್ರೊಲಿಫರೇಟರಿ ಫೇಸ್, ಡೆವಲಪ್ಮೆಂಟ್ ಆಫ್ ಎಂಡೋಮೆಟ್ರಿಯಂ. ಸರಿ, ಈ ಪಾರ್ಟ್ ಆಯ್ತು. ಸ್ಟೂಡೆಂಟ್ಸ್, ಅದಾದ್ಮೇಲೆ 14th ಡೇ ಅಲ್ಲಿ ಈ LH ತುಂಬಾ ಜಾಸ್ತಿ ಆಗುತ್ತೆ, FSH ಕೂಡ ಜಾಸ್ತಿ ಆಗುತ್ತೆ. ಇಲ್ಲಿ LH ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ದಟ್ ಇಸ್ ಕಾಲ್ಡ್ ಆಸ್ LH ಸರ್ಜ್. ಆಗುತ್ತೆ ಇಲ್ಲಿ LH ಸರ್ಜ್ ಆಗುತ್ತೆ. ಸೊ LH ಸರ್ಜ್ ಆದಾಗ ಏನಾಗುತ್ತೆ? ಇದು ಗ್ರಾಫಿಯನ್ ಫಾಲಿಕಲ್ ಇದೆಯಲ್ಲ, ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗ್ಬಿಟ್ಟು ಸೆಕೆಂಡ್ರಿ ಊಸೈಡ್ ನ ರಿಲೀಸ್ ಮಾಡ್ಬಿಡುತ್ತೆ. ಓವ್ಯುಲೇಷನ್. ನೆಕ್ಸ್ಟ್ ಸ್ಟೂಡೆಂಟ್ಸ್ ಏನಾಯ್ತು? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಾಗುತ್ತೆ? ಲೆಟ್ಸ್ ಸೇ ಇಂಪ್ಲಾಂಟೇಷನ್ ಆಯ್ತು. ಇಂಪ್ಲಾಂಟೇಷನ್, ಈ ಸೆಕೆಂಡ್ರಿ ಊಸೈಡ್ ಇದೆಯಲ್ಲ, ಫ್ಯೂಸ್ ಆಯ್ತು, ಝೈಗೋಟ್ ಆಯ್ತು, ಝೈಗೋಟ್ ಆದ್ಮೇಲೆ ಇಂಪ್ಲಾಂಟೇಷನ್ ಆಯ್ತು. ಇಂಪ್ಲಾಂಟೇಷನ್ ಆದ್ರೆ ಏನಾಗುತ್ತೆ? ಇಂಪ್ಲಾಂಟೇಷನ್ ಆದ್ಮೇಲೆ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ, ಗೆಸ್ಟುಲೇಷನ್, ಆಮೇಲೆ ಪಾರ್ಚುರೇಷನ್, ಲ್ಯಾಕ್ಟೇಷನ್, ಮಗು ಹುಟ್ಟುತ್ತೆ. ನಾವು ಅಕಸ್ಮಾತ್ ಇಂಪ್ಲಾಂಟೇಷನ್ ಝೈಗೋಟ್ ಫಾರ್ಮೇಷನ್ ಆಗ್ಲಿಲ್ಲ, ದೇರ್ ಇಸ್ ನೋ ಝೈಗೋಟ್, ದೇರ್ ಇಸ್ ನೋ ಇಂಟರ್ಕೋರ್ಸ್ ಆಗ್ಲಿಲ್ಲ, ಅವಾಗ ಏನಾಗುತ್ತೆ ನೋಡಿ? ಇಂಟರ್ಕೋರ್ಸ್ ಆಗ್ಲಿ ಅಂದ್ರೆ ನಾವು ಸ್ಟೂಡೆಂಟ್ಸ್ ನೋಡಿ, ಫಸ್ಟ್ ಆಫ್ ಆಲ್ ಈ LH ಲೆವೆಲ್ ಡ್ರಾಪ್ ಆಯ್ತು, ಇಲ್ಲಿ FSH ಕೂಡ ಸ್ವಲ್ಪ ಡ್ರಾಪ್ ಆಯ್ತು. ಇದು ಡ್ರಾಪ್ ಆಗಿದ ತಕ್ಷಣನೇ ಸ್ಟೂಡೆಂಟ್ಸ್, ಈ ಡ್ರಾಪ್ ಆಗಿದ ತಕ್ಷಣನೇ ಏನಾಗುತ್ತೆ ನೋಡಿ? ಅದಕ್ಕಿಂತ ಮುಂಚೆ ನೆನಪಿರಲಿ ಸ್ಟೂಡೆಂಟ್ಸ್, ಈ ಡ್ರಾಪ್ ಆಗಿದ ಮುಂಚೆ ನೆನಪಿರಲಿ, ಈ ಸೆಕೆಂಡ್ ಡೋಸ್ ರಿಲೀಸ್ ಆಯ್ತಾ ಇಲ್ಲಿ ಗ್ರಾಫಿಯನ್ ಫಾಲಿಕಲ್, ಈ ಗ್ರಾಫಿಯನ್ ಫಾಲಿಕಲ್ ಕಾರ್ಪಸ್ ಲುಟಿಯಮ್ ಕನ್ವರ್ಟ್ ಆಗಿರುತ್ತೆ. ಈ ಗ್ರಾಫಿಯನ್ ಫಾಲಿಕಲ್ ಇದೆಯಲ್ಲ ಮಿಕ್ಕಿದ ಪಾರ್ಟು ಕಾರ್ಪಸ್ ಲುಟಿಯಮ್ ಕನ್ವರ್ಟ್ ಆಗಿರುತ್ತೆ. ಈ ಕಾರ್ಪಸ್ ಲುಟಿಯಮ್ ಏನ್ ಮಾಡ್ತಾ ಇರುತ್ತೆ? ಈ ಕಾರ್ಪಸ್ ಲುಟಿಯಮ್ ಪ್ರೊಜೆಸ್ಟಿರಾನ್ ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ನೋಡಿ.
ರೆಡ್ ಲೈನ್ ಜಾಸ್ತಿ ಇದೆ, ರೆಡ್ ಲೈನ್ ಜಾಸ್ತಿ ಇದೆ. ಈ ಪ್ರೊಜೆಸ್ಟರಾನ್ ಈ ಎಂಡೋಮೆಟ್ರಿಯಂ ಲೇಯರ್ ನ ಮೇಂಟೈನ್ ಮಾಡಿರುತ್ತೆ, ಎಂಡೋಮೆಟ್ರಿಯಂ ಲೇಯರ್ ನ ಮೇಂಟೈನ್ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಎಸ್ಟ್ರೋಜನ್ ಪ್ರೊಡಕ್ಷನ್ ಹೆಲ್ಪ್ ಮಾಡುತ್ತು, ಪ್ರೊಜೆಸ್ಟರಾನ್ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತು, ಅದ್ ನೆನಪಿರ್ಲಿ. ಕಾರ್ಪಸ್ ಲುಟಿಯಂ ಇಂದ ಪ್ರೊಜೆಸ್ಟರಾನ್ ರಿಲೀಸ್ ಆಗುತ್ತೆ, ಈ ರೆಡ್ ಕಲರ್ ಲೈನ್ ಪ್ರೊಜೆಸ್ಟರಾನ್ ಎಂಡೋಮೆಟ್ರಿಯಂ ಲೇಯರ್ ನ ಮೇಂಟೈನ್ ಮಾಡುತ್ತೆ. ಸ್ಟೂಡೆಂಟ್ಸ್, ಅಕಸ್ಮಾತ್ ಇಂಪ್ಲಾಂಟೇಶನ್ ಆಗ್ಲಿಲ್ಲ, ಅವಾಗ ಏನಾಗುತ್ತೆ, LH ಡ್ರಾಪ್ ಆಯ್ತು, LH ಡ್ರಾಪ್ ಆದ್ಮೇಲೆ ಏನಾಯ್ತು, FS ಡ್ರಾಪ್ ಆಯ್ತು. LH ಡ್ರಾಪ್ ಆಗಿದ ತಕ್ಷಣನೇ ಈ ಕಾರ್ಪಸ್ ಲುಟಿಯಂ ನ ನೋಡ್ಕೊಳೋದಿಕ್ಕೆ ಮೇಂಟೈನ್ ಮಾಡಕ್ ಯಾರು ಇಲ್ಲ. ಸೊ ಈ ಕಾರ್ಪಸ್ ಲುಟಿಯಂ ಮೇಂಟೈನ್ ಹೆಂಗಾಗಿತ್ತು, ಈ ಕಾರ್ಪಸ್ ಲುಟಿಯಂ ಮೇಂಟೈನ್ ಆಗಿದ್ದು ಈ LH ಇಂದ. ಸೊ ಇಲ್ಲಿ LH ಡ್ರಾಪ್ ಆಗೋಯ್ತು. ಅಕಸ್ಮಾತ್ LH ಡ್ರಾಪ್ ಆದ್ರೆ ಏನಾಗುತ್ತೆ, ಇಫ್ LH ಇಸ್ ಡ್ರಾಪಿಂಗ್, ನೋ ಒನ್ ಇಸ್ ಮೇಂಟೈನ್ ದ ಕಾರ್ಪಸ್ ಲುಟಿಯಂ. ಸೊ ಕಾರ್ಪಸ್ ಲುಟಿಯಂ ಅಂಡರ್ಗೋಸ್ ರಿಗ್ರೆಷನ್, ಕಮ್ಮಿ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ಕಾರ್ಪಸ್ ಲುಟಿಯಂ ಇಲ್ಲ ಅಂದ್ರೆ ಏನಾಗುತ್ತೆ, ಕಾರ್ಪಸ್ ಲುಟಿಯಂ ಇಲ್ಲ ಅಂತಂದ್ರೆ ಈ ಪ್ರೊಜೆಸ್ಟರಾನ್ ಡ್ರಾಪ್ ಆಯ್ತು. ನೋಡಿ ಇಲ್ಲಿ ಪ್ರೊಜೆಸ್ಟರಾನ್ ಡ್ರಾಪ್ ಆಗೋಯ್ತಾ, ಪ್ರೊಜೆಸ್ಟರಾನ್ ಡ್ರಾಪ್ ಆಗೋಯ್ತು. ಇಫ್ ಪ್ರೊಜೆಸ್ಟರಾನ್ ಇಸ್ ಡ್ರಾಪಿಂಗ್, ಹೂ ವಿಲ್ ಮೇಂಟೈನ್ ದ ಎಂಡೋಮೆಟ್ರಿಯಂ, ಯಾರು ಇಲ್ಲ. ಸೊ ಎಂಡೋಮೆಟ್ರಿಯಂ ಆಲ್ಸೋ ಕೊಲಾಪ್ಸಸ್, ಎಂಡೋಮೆಟ್ರಿಯಂ ಆಲ್ಸೋ ಕೊಲಾಪ್ಸ್ ಆಗೋಗುತ್ತೆ, ಕಂಪ್ಲೀಟ್ ಕೊಲಾಪ್ಸ್ ಆಗೋಗುತ್ತೆ. ಸೊ ಆ ತರ ಕೊಲಾಪ್ಸ್, ಎಂಡೋಮೆಟ್ರಿಯಂ ಕೊಲಾಪ್ಸ್ ಆಗಿದ ತಕ್ಷಣ ಮತ್ತೆ ಬ್ಲೀಡಿಂಗ್ ಸ್ಟೇಜ್ ಅಷ್ಟೇ. ಸೊ ಹಿಯರ್ ಇಟ್ ಇಸ್ ಕಾಲ್ಡ್ ಆಸ್ ಲ್ಯೂಟಿಯಲ್ ಫೇಸ್. ಲ್ಯೂಟಿಯಲ್ ಫೇಸ್ ಯಾಕೆ, ಬಿಕಾಸ್ ಲ್ಯೂಟಿನೈಸಿಂಗ್ ಹಾರ್ಮೋನ್ ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಇತ್ತು. ಸೆಕೆಂಡರಿ ಫೇಸ್ ಇಲ್ಲಿ ಬಿಕಾಸ್ ಎಂಟೈರ್ ಯೂಟ್ರಸ್ ವಾಸ್ secondary in nature. That is the entire menstrual cycle, students. That is the entire menstrual cycle, students. Next concept is called as fertilization, students. Next concept is called as fertilization. Now fertilization ಅಲ್ಲಿ ಏನಾಗುತ್ತೆ, fertilization ಅಲ್ಲಿ sperm ಮತ್ತೆ egg fuse ಆಗುತ್ತೆ ಅಷ್ಟೇ. ನೋಡಿ fertilization ಏನಾಗುತ್ತೆ, sperm ಮತ್ತೆ egg fuse ಆಗುತ್ತೆ. ಈ ತರ ovaries ಇಂದ ಸೆಕೆಂಡ್ oocyte ರಿಲೀಸ್ ಆಯ್ತು. ಈ ಸೆಕೆಂಡರಿ oocyte ಆಂಪ್ಯುಲರ್ ರೀಜನ್ ಬಂತು. ಇಲ್ಲಿ ಆಂಪ್ಯುಲರ್ ರೀಜನ್ ಅಲ್ಲಿ, ಇದೇ ಆಂಪ್ಯುಲರ್ ರೀಜನ್ ಅಲ್ಲಿ ಇಲ್ಲಿ ವಜಾನಿಂದ ಸ್ಪರ್ಮ್ ರಿಲೀಸ್ ಆಯ್ತು. ಈ ಸ್ಪರ್ಮ್ ಈಗ ಟ್ರಾವೆಲ್ ಮಾಡ್ತಾ ಇಲ್ಲಿ ಬರುತ್ತೆ ಆಂಪ್ಯುಲಲ್ಲಿ. ಇಲ್ಲಿ ಫರ್ಟಿಲೈಸೇಷನ್ ಆಗೋಗುತ್ತೆ. ಇಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್, ಫರ್ಟಿಲೈಸೇಷನ್ ಆಗೋಗುತ್ತೆ. ನಾವು ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ, ಒಂದು ಕ್ವೆಶನ್ ಬರುತ್ತೆ, ಏನದು, ಯಾಕೆ ಒಂದು ಸ್ಪರ್ಮ್ ಮಾತ್ರ ಎಂಟ್ರಿ ಕೊಡ್ಬೋದು, ಒಂದು ಸ್ಪರ್ಮ್ ಎಂಟ್ರಿ ಕೊಟ್ಟ ತಕ್ಷಣನೇ ಬೇರೆ ಸ್ಪರ್ಮ್ ಯಾಕೆ ಎಂಟ್ರಿ ಕೊಡಕ್ಕಾಗಲ್ಲ? ಒಂದು ಕ್ವೆಶನ್ ಬರ್ತಿರ್ತಾರೆ, ಆಕ್ಚುಲಿ ಕ್ವೆಶನ್ ಬರುತ್ತೆ ಯಾವಾಗೂ. ದಟ್ ಈಸ್ ಕಾಲ್ಡ್ ಆಸ್ ಪ್ರಿವೆಂಟಿಂಗ್ ದ ಪಾಲಿಸ್ಪರ್ಮಿ. ಹೆಂಗ್ ಪ್ರಿವೆಂಟ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಳ್ಳಿ. ಹೌ ಟು ಪ್ರಿವೆಂಟ್ ಪಾಲಿಸ್ಪರ್ಮಿ ಸ್ಟೂಡೆಂಟ್ಸ್. ನೋಡಿ ಈ ತರ ಒಂದು ಸ್ಪರ್ಮ್ ಇಲ್ಲಿ ಒಂದು ಸೆಕೆಂಡರಿ oocyte ಜೊತೆಗೆ ಟಚ್ ಆಗಿದ ತಕ್ಷಣನೇ ಏನಾಗುತ್ತೆ, ಟಚ್ ಆಗಿದ ತಕ್ಷಣನೇ ಈ ಫರ್ಟಿಲೈಸೇಷನ್ ಕೋನ್ ರಿಲೀಸ್ ಆಗುತ್ತೆ. ಇಲ್ಲಿ ಈ ಫರ್ಟಿಲೈಸೇಷನ್ ಕೋನ್ ರಿಲೀಸ್ ಆಗಿದ ತಕ್ಷಣ ಏನಾಗುತ್ತೆ, ಆಗಿದ ತಕ್ಷಣನೇ ಈ ಸೋಡಿಯಂ ಚಾನಲ್ಸ್ ಓಪನ್ ಆಗ್ಬಿಡುತ್ತೆ. ಎಲ್ಲಾ ಸೋಡಿಯಂ ಚಾನಲ್ಸ್ ಓಪನ್ ಆಯ್ತು. ಈ ಸೋಡಿಯಂ ಚಾನಲ್ಸ್ ಓಪನ್ ಆಗಿದ ತಕ್ಷಣ ಏನಾಗುತ್ತೆ, ಪ್ಲಾಸ್ಮಾ ಮೆಂಬ್ರೇನ್ ಇದರದು ಸೆಕೆಂಡರಿ oocyteದು ಪ್ಲಾಸ್ಮಾ ಮೆಂಬ್ರೇನ್ ಡಿಪೋಲರೈಸೇಷನ್ ಆಗೋಗುತ್ತೆ. ಈ ಪ್ಲಾಸ್ಮಾ ಮೆಂಬ್ರೇನ್ ಡಿಪೋಲರೈಸ್ ಆಗಿದ ತಕ್ಷಣನೇ ಏನಾಗುತ್ತೆ, ಎಲ್ಲ ಮೆಂಬ್ರೇನು ಡಿಪೋಲರೈಸ್ ಆಗೋಯ್ತು. ಡಿಪೋಲರೈಸ್ ಆಗಿದ ತಕ್ಷಣನೇ ಬೇರೆ ಯಾವ್ದು ಸ್ಪರ್ಮ್ ಎಂಟ್ರಿ ಮಾಡಕ್ಕಾಗಲ್ಲ, ಯಾಕಂದ್ರೆ ಮೆಂಬ್ರೇನ್ ಈಗ ಫುಲ್ ಚೇಂಜ್ ಆಗೋಯ್ತು. ಅಕಸ್ಮಾತ್ ಮೆಂಬ್ರೇನ್ ಫುಲ್ ಚೇಂಜ್ ಆಗ್ಬಿಟ್ರೆ ಬೇರೆ ಸ್ಪರ್ಮ್ ಎಂಟ್ರಿ ಮಾಡಕ್ಕಾಗಲ್ಲ. ಸೊ ಫಸ್ಟ್ ಸ್ಪರ್ಮ್ ಬಂತಲ್ಲ, ಅಲ್ಲಿಗೆ ಎಲ್ಲ ಮುಗೀತು. ಬಟ್ ದೇರ್ ಇಸ್ ಅ ಚಾನ್ಸ್ ದಟ್ ಬರ್ಬೋದು, ಬಟ್ ಜನರಲಿ ಆಗಲ್ಲ. ಅದೆಲ್ಲ ಎಕ್ಸೆಪ್ಷನ್ಸ್ ಇದೆ, ಬಟ್ ಯೂಶಲಿ ಒಂದ್ ಸ್ಪರ್ಮ್ ಒಂದ್ ಎಗ್ ಮಾತ್ರ ಫ್ಯೂಸ್ ಮಾಡುತ್ತೆ. ಟಚ್ ಆಗಿದ ತಕ್ಷಣ ಈ ಮೆಂಬ್ರೇನ್ ಚೇಂಜ್ ಆಗುತ್ತೆ. ಮೆಂಬ್ರೇನ್ ಚೇಂಜ್ ಆಗಿದ ತಕ್ಷಣ ಬೇರೆ ಯಾವ್ದು ಸ್ಪರ್ಮ್ ಬರಕ್ಕಾಗಲ್ಲ, ಅಲ್ಲಿ ಬೇರೆ ಯಾವ್ದು ಸ್ಪರ್ಮ್ ಬರಕ್ಕಾಗಲ್ಲ. ನೋಡಿ ನಿಮ್ ಟೆಕ್ಸ್ಟ್ ಬುಕ್ ಕೂಡ ಕೊಟ್ಟಿದ್ದಾರೆ, ನೋಡಿ ಅದನ್ನ ನೋಡಿ ಸ್ಟೂಡೆಂಟ್, ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನೋಡಿ, motile sperm swim rapidly, pass through the cervix, enter into the uterus and finally reach the ampulla region. ನೋಡಿ, ampulla region ಅಲ್ಲಿ ಎಲ್ಲ fertilization ಆಗೋದು, ampulla region of fallopian tube. The ovum released by the ovary is also transported to the ampulla region where fertilization takes place. So fertilization ಆಗೋದಲ್ಲಿ ampulla region ಅಲ್ಲಿ ಎಲ್ಲ ಆಗೋದು, ampulla region ಅಲ್ಲಿ. Fertilization can only occur if the ovum and everything reaches together. ನೋಡಿ, the process of fusion of sperm with the ovum is called as fertilization. During fertilization, sperm comes in contact with the ZP layer, zona pellucid layer of the ovum. A contact ಆಗಿದ ತಕ್ಷಣ ಸ್ಟೂಡೆಂಟ್ಸ್, ಕಾಂಟ್ಯಾಕ್ಟ್ ಆಗಿದ ತಕ್ಷಣನೇ and induces changes in the membrane. ಹೇಳಿದ್ನಲ್ಲ,
ಕಾಂಟ್ಯಾಕ್ಟ್ ಆಗಿದ ತಕ್ಷಣನೇ ಆ ಮೆಂಬ್ರೇನ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಆ ಮೆಂಬ್ರೇನ್ ಚೇಂಜ್ ಆಗಿದ ತಕ್ಷಣ ಏನಾಗುತ್ತೆ ನೋಡಿ ನೋಡಿ, and induces change in the membrane that block the entry of additional sperm. ಸೊ ಬೇರೆ ಯಾವುದು ಸ್ಪರ್ಮ್ ಎಂಟ್ರಿ ಮಾಡಕ್ ಆಗಲ್ಲ, ಯಾಕಂದ್ರೆ ಆ ಮೆಂಬ್ರೇನ್ ಫುಲ್ ಚೇಂಜ್ ಆಗ್ಬಿಟ್ಟಿದೆ ಈಗ ಓವಮ್ದು ಸೆಕೆಂಡ್ ಓವ್ ಸೈಡ್ದು ಅನ್ನ. ಸೊ ಅಲ್ಲಿಗೆ ಮುಗಿತು ಸ್ಟೂಡೆಂಟ್ಸ್. ನೆಕ್ಸ್ಟ್ ಎಗ್ ಸ್ಪರ್ಮ್ ಫ್ಯೂಸ್ ಆಯ್ತು, ಫರ್ಟಿಲೈಸೇಷನ್ ಆಯ್ತು, ಏನಾಯ್ತು ಝೈಗೋಟ್ ಫಾರ್ಮೇಷನ್ ಆಗೋ ಸ್ಟೂಡೆಂಟ್ಸ್. ಏನಾಯ್ತು ಈಗ ಝೈಗೋಟ್ ಫಾರ್ಮೇಷನ್ ಆಗೋಯ್ತು. ಈ ಝೈಗೋಟ್ ಮುಂದೆ ಹೋಗಿ ಎಂಬ್ರಿಯೋ ಕನ್ವರ್ಟ್ ಆಗ್ಬಿಡೋದು ಸ್ಟೂಡೆಂಟ್, ಎಂಬ್ರಿಯೋ ಕನ್ವರ್ಟ್ ಆಗುತ್ತೆ ನೋಡಿ ಈ ತರ. ಇದು ಝೈಗೋಟ್ ಏನಾಗುತ್ತೆ ಸ್ಟೂಡೆಂಟ್ಸ್, ಈಗ ಝೈಗೋಟ್ ಡಿವೈಡ್ ಆಗುತ್ತೆ. 1 ಸೆಲ್ ಇಂದ 2 ಸೆಲ್, 2 ಸೆಲ್ ಇಂದ 4 ಸೆಲ್, 4 ಸೆಲ್ ಇಂದ 8 ಸೆಲ್, 8 ಇಂದ 16 ಸೆಲ್, ಆ ತರ ಡಿವೈಡ್ ಆಗ್ತಾ ಹೋಗುತ್ತೆ ವಿತ್ ದ ಹೆಲ್ಪ್ ಆಫ್ ಮೈಟೋಸಿಸ್. ಇಲ್ಲಿ ಏನಾಗುತ್ತೆ, ಇಲ್ಲಿ ಮೈಟೋಸಿಸ್ ಆಗುತ್ತೆ ಸ್ಟೂಡೆಂಟ್ಸ್. ಏನಾಗುತ್ತೆ ಇಲ್ಲಿ ಮೈಟೋಸಿಸ್ ಆಗುತ್ತೆ ಇಲ್ಲಿ ಅವತ್ತು. ಮೈಟೋಸಿಸ್ ಆಗ್ತಾ ಸ್ಟೂಡೆಂಟ್ಸ್. ಒಂದು ನಿಮಿಷ ಸ್ಟೂಡೆಂಟ್ಸ್ ಇರ್ಲಿ ಹಂಗೆ ರೀ. ಒಂದು ನಿಮಿಷ ಸ್ಟೂಡೆಂಟ್ಸ್. ಸೊ ಮೈಟೋಸ್ ಆಗ್ತಾ ಈ ತರ ಆಗ್ಬಿಡುತ್ತೆ ಸ್ಟೂಡೆಂಟ್ಸ್. ಈಗ ಒಂದು ಸಿಂಪಲ್ ಕ್ವೆಶನ್ ನಿಮ್ಮೆಲ್ಲ ಡೌಟ್ ಬರ್ಬೋದು, ಸರ್ ಈ ಝೈಗೋಟ್ ಒಳಗಡೆ ಸೆಲ್ಸ್ ಇದೆಯಲ್ಲ, ವಾಟ್ ಆರ್ ದೀಸ್ ಸೆಲ್ಸ್ ಕಾಲ್ಡ್ ಆಸ್? ಸ್ಟೂಡೆಂಟ್ ನೆನಪಿರಲಿ, ದೀಸ್ ಸೆಲ್ಸ್ ಹಿಯರ್, ಈ ಸೆಲ್ಸ್ ಇದೆಯಲ್ಲ ಇಲ್ಲಿ, ದೀಸ್ ಸೆಲ್ಸ್ ಆರ್ ಕಾಲ್ಡ್ ಆಸ್ ಬ್ಲಾಸ್ಟೋಮಿಯರ್. ಇದೆ ನೋಡಿ, ಎಲ್ಲ ಬ್ಲಾಸ್ಟೋಮಿಯರ್ಸ್ ಇದೆಯಲ್ಲ, ಇರೋದೆಲ್ಲ ಎಲ್ಲ ಬ್ಲಾಸ್ಟೋಮಿಯರ್ಸ್ ಇದೆಯಲ್ಲ, ಏನಿದು ಚಿಕ್ಕದೆಲ್ಲ ಬ್ಲಾಸ್ಟೋಮಿಯರ್ಸ್ ನೋಡಿ ಈ ತರ ನೋಡಿ. ಎಗ್, ಝೈಗೋಟ್, 2 ಸೆಲ್, 4 ಸೆಲ್, ಮೊರಲಾ, ಬ್ಲಾಸ್ಟೋಸಿಸ್ಟ್. ಸೊ ಇಲ್ಲಿ ಒಂದು ಕ್ವೆಶ್ಚನ್ ಬರುತ್ತೆ, ವಾಟ್ ಇಸ್ ಮೊರಲಾ ಸ್ಟೂಡೆಂಟ್ಸ್? ವಾಟ್ ಇಸ್ ಮೊರಲಾ? ಮೊರಲಾ ಸ್ಟೂಡೆಂಟ್ಸ್ ಇಸ್ ಬೇಸಿಕಲಿ 4 to 16 ಸೆಲ್ ಇದೆಯಲ್ಲ, ಈ 4 to 16 ಸೆಲ್ ಸ್ಟೇಜ್ ಇಸ್ ಕಾಲ್ಡ್ ಆಸ್ ಮೊರಲಾ. ಇದು ಮೊರಲಾ ಏನಾ? 8 to 16 ಸಾರಿ, 8 to 16 8 to 16 stage is called as morula students. ಇಲ್ಲಿ ನೋಡಿ, zygote, 2 cell, 4 cells. cells ಅಂದ್ರೆ ಏನು? cells are called as blastomeres. 8 cells, 16 cells, ಆಮೇಲೆ early blastocyst, late blastocyst students. ಸೊ ಈ 16 cells ಆಗುತ್ತಲ್ಲ, that is called as morula students. morula students ಈಗ ನೆನಪಿರಲಿ, ಈ ಸೆಲ್ಸ್ ಒಳಗಡೆ ಎಲ್ಲ ಬೇರೆ ಇದೆಯಲ್ಲ, ಎಂಟೈರ್ ಸ್ಟ್ರಕ್ಚರ್ ಎಂಬ್ರಿಯೋ ಒಳಗಡೆ ಏನಿದೆ, ಎಂಬ್ರಿಯೋ ಒಳಗಡೆ ಚಿಕ್ಕ ಸೆಲ್ಸ್ ಇದೆ, ದಟ್ ಇಸ್ ಕಾಲ್ಡ್ ಅಸ್ ಬ್ಲಾಸ್ಟೋಮಿಯರ್ಸ್. ಈ ಎಲ್ಲಾ ಬ್ಲಾಸ್ಟೋಮಿಯರ್ಸ್ 2 ಪಾರ್ಟ್ ಅಲ್ಲಿ ಡಿವೈಡ್ ಆಗ್ಬಿಡುತ್ತೆ. ಎಲ್ಲಾ ಬ್ಲಾಸ್ಟೋಮಿಯರ್ಸ್ 2 ಪಾರ್ಟ್ ಅಲ್ಲಿ ಡಿವೈಡ್ ಆಗ್ಬಿಡುತ್ತೆ. ಸಮ್ ಬ್ಲಾಸ್ಟೋಮಿಯರ್ಸ್ ಕಾರ್ನರ್ ಹೋಗ್ಬಿಡುತ್ತೆ ನೋಡಿ, ರೌಂಡ್ ಸೆಲ್ಸ್ ಕಾರ್ನರ್ ಹೋಗ್ಬಿಡುತ್ತೆ. ಈ ಕಾರ್ನರ್ ಹೋಗಿರೋ ಎಲ್ಲಾ ಸೆಲ್ಸ್ ಆರ್ ಕಾಲ್ಡ್ ಅಸ್ ವಾಟ್? ದೀಸ್ ಆರ್ ಕಾಲ್ಡ್ ಅಸ್ ಟ್ರೋಫೋಬ್ಲಾಸ್ಟ್. ಆಮೇಲೆ ಮಿಕ್ಕಿದ ಒಳಗಡೆ ಇರೋವೆಲ್ಲ ಬಟ್ ಎಲ್ಲ ಸೆಲ್ಸ್, ಮಿಕ್ಕಿರೋ ಒಳಗಡೆ ಎಲ್ಲ ಬ್ಲಾಸ್ಟೋಮಿಯರ್ಸ್ ಒಂದು ಕಾರ್ನರ್ ಹೋಗ್ಬಿಡುತ್ತೆ, ಈ ತರ ಒಂದು ಕಾರ್ನರ್ ಹೋಗ್ಬಿಡುತ್ತೆ. These are called as inner cell mass. These are called as what? Inner cell mass. ನೋಡಿ ಇದಿತ್ತಲ್ಲ ಇಲ್ಲಿ ನೋಡಿ, ಈ ಒಳಗಡೆ ಸೆಲ್ಸ್ ಇದೆಯಲ್ಲ ಬೇರೆ ಸೆಲ್ಸ್, ಈ ಎಲ್ಲಾ ಸೆಲ್ಸ್ 2 ಪಾರ್ಟ್ ಡಿವೈಡ್ ಆಗ್ಬಿಡುತ್ತೆ. ಆಚೆ ಇರೋ ಎಲ್ಲಾ ಸೆಲ್ಸ್ ಆಚೆ ಇರುತ್ತೆ, ದಟ್ ಇಸ್ ಕಾಲ್ಡ್ ಆಸ್ ಯುವರ್ ಔಟರ್ ಪಾರ್ಟ್ ಇಸ್ ಕಾಲ್ಡ್ ಟ್ರೋಫೋಬ್ಲಾಸ್ಟ್. ಮಿಕ್ಕಿರೋ ಎಲ್ಲಾ ಸೆಲ್ಸ್ ಒಂದು ಕಾರ್ನರ್ ಬಂದ್ಬಿಡುತ್ತೆ, ಈ ಕಾರ್ನರ್ ಇಸ್ ಕಾಲ್ಡ್ ಆಸ್ ಇನ್ನರ್ ಸೆಲ್ ಮಾಸ್. ದ ಕಾರ್ನರ್ ಇಸ್ ಕಾಲ್ಡ್ ವಾಟ್? ದ ಕಾರ್ನರ್ ಇಸ್ ಕಾಲ್ಡ್ ಆಸ್ ಇನ್ನರ್ ಸೆಲ್ ಮಾಸ್. ಇನ್ನರ್ ಸೆಲ್ ಮಾಸ್ ಸ್ಟೂಡೆಂಟ್ಸ್. ಮುಂದೆ ಹೋಗ್ಬಿಟ್ಟು ಏನಾಗುತ್ತೆ, ಮುಂದೆ ಹೋಗ್ಬಿಟ್ಟು ಈ ಟ್ರೋಫೋಬ್ಲಾಸ್ಟ್ ಇದೆಯಲ್ಲ, ದಟ್ ಬಿಕಮ್ಸ್ ಪ್ಲಾಸೆಂಟಾ. ಈ ಇನ್ನರ್ ಸೆಲ್ ಮಾಸ್ ಮುಂದೆ ಹೋಗ್ಬಿಟ್ಟು ಎಂಬ್ರಿಯೋ ಕನ್ವರ್ಟ್ ಆಗ್ಬಿಡುತ್ತೆ, ಪ್ರಾಪರ್ ಎಂಬ್ರಿಯೋ ಕನ್ವರ್ಟ್ ಆಗುತ್ತೆ ಇನ್ನರ್ ಸೆಲ್ ಮಾಸ್. ಸೊ ಇದು ಪ್ಲಾಸೆಂಟಾ ಆಗುತ್ತೆ, ಇದು ಎಂಬ್ರಿಯೋ ಆಗುತ್ತೆ, ಇದು ಎಂಬ್ರಿಯೋ ಆಗೋಗುತ್ತೆ ಸ್ಟೂಡೆಂಟ್ಸ್ ನೋಡಿದ್ರ. ನೆಕ್ಸ್ಟ್ ಈ ಇದೆಯಲ್ಲ, ಇದು ಬ್ಲಾಸ್ಟೋಸಿಸ್ಟ್ ನೋಡಿ, ಟ್ರೋಫೋಬ್ಲಾಸ್ಟ್, ಇನ್ನರ್ ಸೆಲ್ ಮಾಸ್. ಇದೀಗ ಎಂಡೋಮೆಟ್ರಿಯಂ, ಈ ಎಂಡೋಮೆಟ್ರಿಯಂಗೆ ಅಂಟ್ಕೊಂಡ್ಬಿಡುತ್ತೆ. ಎಂಡೋಮೆಟ್ರಿಯಂ ಅಂಟ್ಕೊಂಡ್ ಏನಾಗುತ್ತೆ, ಅಂಟ್ಕೊಂಡಾದ್ಮೇಲೆ ಈ ಸೆಲ್ಸ್ ಇದೆಯಲ್ಲ, ಈ ಆಚೆಗಡೆ ಸೆಲ್ಸ್, ಈ ಎಲ್ಲಾ ಸೆಲ್ಸ್ ಡಿವೈಡ್ ಆಗ್ತಾ ಹೋಗುತ್ತೆ. ಡಿವೈಡ್ ಆಗ್ತಾ ಏನಾಗುತ್ತೆ, ಡಿವೈಡ್ ಆಗ್ತಾ ಈ ಎಲ್ಲಾ ಬ್ಲಾಸ್ಟೋಸಿಸ್ಟ್ ನ ಹಂಗೆ ಒಳಗಡೆ ಹೇಳ್ಕೊಂಡ್ಬಿಡುತ್ತೆ. ನಾ ದಟ್ ಇಸ್ ಕಾಲ್ಡ್ ಆಸ್ ಇಂಪ್ಲಾಂಟೇಶನ್. ನೋಡಿ, ಆಫ್ಟರ್ ಅಟ್ಯಾಚ್ಮೆಂಟ್ ಆಫ್ ದ ಬ್ಲಾಸ್ಟೋಸಿಸ್ಟ್ the uterine cells divide rapidly. ಈ ಎಲ್ಲಾ ಸೆಲ್ಸ್ ರಾಪಿಡ್ ಆಗಿ ಡಿವೈಡ್ ಆಗುತ್ತೆ and cover the blastocyst.
As a result, the blastocyst becomes embedded. ಈ blastocyst becomes embedded in the uterus, in the endometrium of the uterus. This is called as implantation. ಇಲ್ಲಿಗೆ implantation ಮುಗಿತು ಸ್ಟೂಡೆಂಟ್ಸ್. ಇಲ್ಲಿಗೆ implantation ಮುಗಿತು. ಇಲ್ಲಿಗೆ implantation ಆಗೋಯ್ತು. implantation ನೋಡಿ. implantation ಆದ್ಮೇಲೆ ಏನಾಗುತ್ತೆ ಸ್ಟೂಡೆಂಟ್ಸ್? implantation ಆದ್ಮೇಲೆ after implantation ಕೋರಿಯೋನಿಕ್ ವಿಲ್ಲೈ ಪ್ರೊಡ್ಯೂಸ್ ಆಗುತ್ತೆ. ನೋಡಿ ಇದಿತ್ತಲ್ಲ, ಇದಿಲ್ಲೈತಪ್ಪ ಅದು, ಇದು ಈ ಟ್ರೋಫೋಬ್ಲಾಸ್ಟ್ ಇದೆಯಲ್ಲ, ಇದು ಟ್ರೋಫೋಬ್ಲಾಸ್ಟ್. ಈ ಟ್ರೋಫೋಬ್ಲಾಸ್ಟ್ ಮೇಲೆ ಆಮೇಲೆ ಇಂಪ್ಲಾಂಟೇಶನ್ ಆದ್ಮೇಲೆ ಒಂದು ಫಿಂಗರ್ ಲೈಕ್ ಸ್ಟ್ರಕ್ಚರ್ ಬರುತ್ತೆ, ಈ ತರ ರಿಲೀಸ್ ಆಗುತ್ತೆ. ಕೋರಿಯೋನಿಕ್ ವಿಲ್ಲೈ ರಿಲೀಸ್ ಆಗುತ್ತೆ ನೋಡಿ, ಈ ತರ. ಇಲ್ಲಿ ನೋಡಿ ನೋಡಿ, ಈ ಟ್ರೋಫೋಬ್ಲಾಸ್ಟ್ ಮೇಲೆ there is something called as chorionic villi. Chorionic villus ಇಲ್ಲ villi release ಆಗುತ್ತೆ. Chorionic villi. After implantation, finger-like projections appear on the trophoblast called as chorionic villi, which is surrounded by uterine tissue. ನೋಡಿ, ಈ chorionic villi plus uterine tissue plus maternal blood. So ಈ maternal blood plus uterine tissue plus chorionic villi, ಇದು ಮೂರು ಸೇರಿದ್ರೆ ಪ್ಲಾಸೆಂಟಾ ಆಗೋಗುತ್ತೆ. ಸೊ ಈ ಮೂರು ಇದೆಯಲ್ಲ, ಮೂರು ಏನಾಗುತ್ತೆ? ದೇ ಬಿಕಮ್ ಇಂಟರ್ಡಿಜಿಟೇಟೆಡ್, ಒಟ್ಟಿಗೆ ಸೇರ್ಕೊಂಡ್ಬಿಡುತ್ತೆ. ಅವಾಗ ಏನಾಗುತ್ತೆ? ಪ್ಲಾಸೆಂಟಾ ಫಾರ್ಮೇಶನ್ ಆಗುತ್ತೆ ಸ್ಟೂಡೆಂಟ್ಸ್. ಅವಾಗ ಪ್ಲಾಸೆಂಟಾ ಫಾರ್ಮೇಶನ್ ಆಗುತ್ತೆ ಸ್ಟೂಡೆಂಟ್ಸ್. ಪ್ಲಾಸೆಂಟಾ ಫಾರ್ಮೇಶನ್ ಆಗುತ್ತೆ ನೋಡಿ, ಈ ತರ ಪ್ಲಾಸೆಂಟಾ ಫಾರ್ಮೇಶನ್ ಆಗ್ಬಿಡುತ್ತೆ. ಸೊ ಈ ಪ್ಲಾಸೆಂಟಾ ಫಂಕ್ಷನ್ ಸ್ಟೂಡೆಂಟ್ಸ್, ಪ್ಲಾಸೆಂಟಾ ಫಂಕ್ಷನ್ ಏನು? ಇಲ್ಲಿ ಮದರ್ ಇದೆ, ಇಲ್ಲಿ ಪ್ಲಾಸೆಂಟಾ ಇದೆ, ಇಲ್ಲಿ ಬೇಬಿ ಇದೆ. ಸೊ ಬೇಬಿಗೆ ಎಲ್ಲ ನ್ಯೂಟ್ರಿಷನ್, ಆಕ್ಸಿಜನ್ ಪ್ಲಾಸೆಂಟಾ ಇಂದ ಒಳಗಡೆ ಬರುತ್ತೆ. ಈ ಬೇಬಿಯಿಂದ ಎಲ್ಲ ವೇಸ್ಟ್ ಮತ್ತೆ CO2 ಪ್ಲಾಸೆಂಟಾ ಇಂದ ಆಚೆ ಹೋಗುತ್ತೆ. ಸೊ ಪ್ಲಾಸೆಂಟಾ ಒಂದು ಮಿಡಲ್ ಗ್ರೌಂಡ್. ಏನು ಬೇಬಿಗೆ ಹೋಗ್ಬೇಕಾದ್ರೂ, ಬೇಬಿಯಿಂದ ಆಚೆ ಬರ್ಬೇಕಾದ್ರೂ ಎಲ್ಲ ಪ್ಲಾಸೆಂಟಾ ಇಂದಾನೇ ಆಗ್ಬೇಕು. ಸೊ ಪ್ಲಾಸೆಂಟಾ ಬ್ರಿಡ್ಜ್ ತರ, ಅಲ್ಲಿಗ ಬ್ರಿಡ್ಜ್ ತರ ಆಗೋಗುತ್ತೆ ಮಧ್ಯದಲ್ಲಿ ಸ್ಟೂಡೆಂಟ್ಸ್. ಅದು ಬಿಟ್ರೆ ಈ ಪ್ಲಾಸೆಂಟಾ ಒಂದು ಹಾರ್ಮೋನ್ಸ್ ರಿಲೀಸ್ ಮಾಡಬಹುದು. ಪ್ಲಾಸೆಂಟಾ ಬಿಕಮ್ಸ್ ಅ ಟೆಂಪರರಿ ಎಂಡೋಕ್ರೈನ್ ಗ್ಲ್ಯಾಂಡ್. ಹಾರ್ಮೋನ್ಸ್ ರಿಲೀಸ್ ಮಾಡುತ್ತಿದ್ದು. ಯಾವ್ದ್ರ ಹಾರ್ಮೋನ್ಸ್? HCG, ಹ್ಯೂಮನ್ ಕೋರಿಯೋನಿಕ್ ಗೋನಾಡೋಟ್ರೋಪಿನ್. ಫುಲ್ ಫಾರ್ಮ್ ಬರ್ದಿಲ್ಲ ಅಂದ್ರೆ ಇಷ್ಟು ಬರದ್ ಬನ್ನಿ, HCG ಅಂತ. HPL, IPL, HPL ಏನ್? HPL ಅಂದ್ರೆ ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ ರಿಲೀಸ್ ಮಾಡುತ್ತೆ. ಆ ಜೊತೆಗೆ ರಿಲ್ಯಾಕ್ಸಿನ್, ಆ ಜೊತೆಗೆ ಎಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, ಇದೆಲ್ಲ ರಿಲೀಸ್ ಮಾಡುತ್ತೆ. ಯಾವುದು? ಪ್ಲಾಸೆಂಟಾ. ಸೊ ಪ್ಲಾಸೆಂಟಾ ಇದು ನಿಮ್ದು ಕ್ವಶನ್, ಇದು 3 ಮಾರ್ಕ್ ಕ್ವಶನ್, ಇದು 3 ಮಾರ್ಕ್ ಕ್ವಶನ್ ಕೂಡ ಇದು. ಪ್ಲಾಸೆಂಟಾ ಅಂದ್ರೆ ಏನೇನು ಹಾರ್ಮೋನ್ಸ್ ಬರುತ್ತಂತ ಕ್ವಶನ್ ಬೇರೆ ಇದೆ, ಇದು ಕ್ವಶನ್ ಬೇರೆ ಇದೆ ಸ್ಟೂಡೆಂಟ್ಸ್ ಇದೆ. ಸ್ಟೂಡೆಂಟ್ ಅದಾದ್ಮೇಲೆ ಏನಾಗುತ್ತೆ? ಅದು ಆಚೆಗಡೆ ಟ್ರೋಫೋಬ್ಲಾಸ್ಟ್ ಇಂದ ಕೋರಿಯೋನಿಕ್ ವಿಲ್ಲೈ ಬಂತು, ಪ್ಲಾಸೆಂಟಾ ಆಯ್ತು ನೋಡಿ. ಈ ಪಾರ್ಟ್ ಮುಗೀತು ಈಗ ನೋಡಿ, ಈ ಪಾರ್ಟ್ ಮುಗೀತು. ಈ ಟ್ರೋಫೋಬ್ಲಾಸ್ಟ್ ಇಂದ ಕೋರಿಯೋನಿಕ್ ವಿಲ್ಲೈ ಬಂತು, ಆ ಕೋರಿಯೋನಿಕ್ ವಿಲ್ಲೈ ಇಂದ ಪ್ಲಾಸೆಂಟಾ ಆಗೋಯ್ತು. ಈ ಇನ್ನರ್ ಸೆಲ್ ಮಾಸ್ ಇದೆಯಲ್ಲ, ಈ ಇನ್ನರ್ ಸೆಲ್ ಮಾಸ್ ಡಿವೈಡ್ ಆಗುತ್ತೆ. ಸ್ಟೂಡೆಂಟ್ಸ್ ನೋಡಿ, ಈ ತರ ಇನ್ನರ್ ಸೆಲ್ ಮಾಸ್ ಡಿವೈಡ್ ಆಗಿ 3 ಲೇಯರ್ ಹಾಕೋಬಿಡುತ್ತೆ. 3 ಲೇಯರ್ ನೋಡಿ, ಈ ತರ 3 ಲೇಯರ್ ಬಂದ್ಬಿಡುತ್ತೆ. ದಟ್ ಇಸ್ ಮೀಸೋಡಮ್ ಮಧ್ಯದ ಲೇಯರು, ಎಕ್ಟೋಡಮ್ ಆಚೆದು, ಒಳಗಡೆದು, ಎಂಡೋಡರ್ಮ್ ಒಳಗಡೆದು, ಎಕ್ಟೋಡರ್ಮ್ ಆಚೆದು. ಸೊ 3 ಲೇಯರ್ ಆಗೋಗುತ್ತೆ, ತರ 3 ಲೇಯರ್. ಸೊ ಈ 3 ಲೇಯರ್ ಇಂದ ಬೇರೆ ಬೇರೆ ಆರ್ಗನ್ಸ್ ಫಾರ್ಮೇಶನ್ ಆಗ್ಬಿಡುತ್ತೆ ಅಷ್ಟೇ. ಸೊ ಈ ಇನ್ನರ್ ಸೆಲ್ ಮಾಸು ಡಿವೈಡ್ ಆಗುತ್ತೆ. ಇನ್ನರ್ ಸೆಲ್ ಮಾಸು ಡಿವೈಡ್ ಆಗಿ ಎಂಡೋಡರ್ಮ್, ಮೀಸೋಡರ್ಮ್, ಎಕ್ಟೋಡರ್ಮ್ ಆಗುತ್ತೆ. ಈ 3 ಲೇಯರ್ಸ್ ಇದೆಯಲ್ಲ, 3 ಲೇಯರು ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗನ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಬೇರೆ ಬೇರೆ ತರದ್ದು ಆರ್ಗನ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ ಸ್ಟೂಡೆಂಟ್ಸ್. ಆಮೇಲೆ ಈ ಆರ್ಗನ್ಸ್ ಒಟ್ಟಿಗೆ ಬಂದ್ಬಿಡುತ್ತಾ ಸ್ಟೂಡೆಂಟ್ಸ್? ಇಲ್ಲ. ಈ ಎಲ್ಲಾ ಆರ್ಗನ್ಸು ಸ್ಲೋ ಆಗಿ 1 ಮಂತ್ ಆಫ್ಟರ್ ಮಂತ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಯಾವ ತರ ನೋಡಿ, ಇದು ಕ್ವಶನ್ ಬರುತ್ತೆ ನಿಮಗೆ. ಫಸ್ಟ್ ಟ್ರೈಮಿಸ್ಟರ್ ಏನ? ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಮಂತ್, 4th ಮಂತ್, 5th ಮಂತ್, 6th ಮಂತ್ ಏನಾಗುತ್ತೆ? 7th, 8th, 9th. ಸೊ ಇಷ್ಟು ಡೀಟೇಲ್ ಆಗಿ ಹೋಗೋದು ಬೇಡ. NCERT ಕೊಟ್ಟಿದ್ದಾರೆ, ನೋಡೋದ ಬನ್ನಿ. ಇಟ್ ಇಸ್ ಗಿವನ್ NCERT ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್ ಎವ್ರಿ ಸಿಂಗಲ್ ಮಂತ್. ನೋಡಿ ಕೊಟ್ಟಿದ್ದಾರೆ, ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್. ಪ್ರೆಗ್ನೆನ್ಸಿ ಇಸ್ ಫಾರ್ 9 ಮಂತ್ಸ್, ನಿಮ್ಮೆಲ್ಲರಿಗೂ ಗೊತ್ತು. ಪ್ರೆಗ್ನೆನ್ಸಿ ಇಸ್ ಫಾರ್ 9 ಮಂತ್ಸ್ ನೋಡಿ. 1 ಮಂತ್ ಆದ್ಮೇಲೆ, ಆಫ್ಟರ್ 1 ಮಂತ್ ಪ್ರೆಗ್ನೆನ್ಸಿ,
heart is formed. So ಒಂದೇ ತಿಂಗಳು ಸ್ಟೂಡೆಂಟ್ಸ್, ಒಂದೇ ತಿಂಗಳಲ್ಲಿ ಹಾರ್ಟ್ ಫಾರ್ಮೇಶನ್ ಆಗುತ್ತೆ, ಹಾರ್ಟ್ ಬೀಟ್ ಕೇಳಿಸ್ಕೋಬಹುದು ಒಂದೇ ಮಂತ್ ಆದ್ಮೇಲೆ. ಯಾವಾಗ ಝೈಗೋಟ್ ಫಾರ್ಮೇಶನ್ ಆಗಿ ಒಂದೇ ಮಂತ್ ಅಲ್ಲಿ ಹಾರ್ಟ್ ಫಾರ್ಮೇಶನ್ ಆಗುತ್ತೆ ಇನ್ನರ್ ಸೆಲ್ ಮಾಸ್ ಇಂದ. ನೆಕ್ಸ್ಟ್ ಸ್ಟೂಡೆಂಟ್ಸ್, the first sign of growth fetus may be noticed by listening to the heart or the sound. Sorry, next by the end of second month ಅಲ್ಲಿ ಏನಾಗುತ್ತೆ, ಸೆಕೆಂಡ್ ಮಂತ್ ಅಲ್ಲಿ ಫೀಟಸ್ ಡೆವಲಪ್ಸ್ ಲಿಮ್ಸ್ ಅಂಡ್ ಡಿಜಿಟ್ಸ್. ಎರಡೇ ತಿಂಗಳು ಸ್ಟೂಡೆಂಟ್ಸ್, ಎರಡೇ ತಿಂಗಳಲ್ಲಿ ಕೈ ಮತ್ತೆ ಕಾಲ್ ಸ್ಟಾರ್ಟ್ ಆಗುತ್ತೆ ಬರೋದು. ಕೈ ಮತ್ತೆ ಕಾಲ್ ಬರೋ ಸ್ಟಾರ್ಟ್ ಆಯ್ತು 2 ತಿಂಗಳು ಸ್ಟೂಡೆಂಟ್, 2 ತಿಂಗಳಲ್ಲಿ ಮೈಂಡ್ 2 ತಿಂಗಳಲ್ಲಿ ಬರೋ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಸ್ಟೂಡೆಂಟ್ಸ್, ಓಕೆ, ಬೈ ದ ಎಂಡ್ ಆಫ್ 12 ವೀಕ್ಸ್, 12 ವೀಕ್ಸ್ ಅಲ್ಲಿ ಮೋಸ್ಟ್ ಆಫ್ ದ ಮೇಜರ್ ಆರ್ಗನ್ಸ್ ಆರ್ ಫಾರ್ಮ್ಡ್. 12 ವೀಕ್ಸ್ ಅಲ್ಲಿ ಆರ್ಗನ್ಸ್ ಫಾರ್ಮ್ ಆಗಿತ್ತು. ಏನು, ಲಿಮ್ಸ್, ಎಕ್ಸ್ಟರ್ನಲ್ ಜೆನಿಟೇಲಿಯಾ ಆರ್ ವೆಲ್ ಫಾರ್ಮ್ಡ್. ಯಾವಾಗ ಇದು, 12 ವೀಕ್ಸ್ ಗೆ. ಸೊ ಫಸ್ಟ್ ಮಂತ್, ಸೆಕೆಂಡ್ ಮಂತ್ ಲಿಮ್ಸ್ ಅಂಡ್ ಡಿಜಿಟ್ಸ್, 12 ವೀಕ್ಸ್ ಆದ್ಮೇಲೆ ಲಿಮ್ಸ್ ಎಕ್ಸ್ಟರ್ನಲ್ ಜೆನಿಟೇಲಿಯಾ ಫಾರ್ಮ್ ಆಯ್ತು. ನೆಕ್ಸ್ಟ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ತುಂಬಾ ಇಂಟ್ರೆಸ್ಟಿಂಗ್, ದಟ್ ಇಸ್ ದ ಫಸ್ಟ್ ಟೈಮ್ ಬೇಬಿ ಕಿಕ್ ಮಾಡುತ್ತೆ ಗೊತ್ತಾ, ಕಿಕ್ಕು ದೇಸೆ ಮಗು ಕಿಕ್ ಮಾಡ್ತೀಯ ಅಂತ. that happens ಸ್ಟೂಡೆಂಟ್, that happens. So the first movement of the fetus appear on the head or the head usually observed during the 5th month. So 5th month ಅಲ್ಲಿ ಏನಾಗುತ್ತೆ, ಫಸ್ಟ್ ಮೂವ್ಮೆಂಟ್ ಅಂಡ್ ಅಪಿಯರೆನ್ಸ್ ಆಫ್ ಹೇರ್ ಆನ್ ದ ಹೆಡ್, ತಲೆ ಮೇಲೆ ಕೂದಲು ಬರುತ್ತೆ, ಅಪಿಯರೆನ್ಸ್ ಆಫ್ ಹೇರ್ ಆನ್ ದ ಹೆಡ್ 5th ಮಂತ್ ಆಗುತ್ತೆ. ಸರಿನಾ? ಬೈ ದ ಎಂಡ್ ಆಫ್, ಯಾವ ಕಲರ್ ಮಾಡಿಲ್ಲ ಸ್ಟೂಡೆಂಟ್, ಯೂಸ್ ಮಾಡಿಲ್ಲ, ಇದು ಯಾವ್ದು ಮಾಡಿಲ್ಲ, ಪಿಂಕ್ ಮಾಡಿಲ್ಲಲ್ಲ, ಪಿಂಕ್ ಮಾಡಲ್ಲ ನೋಡಿ. ಬೈ ದ ಎಂಡ್ ಆಫ್ ಅಬೌಟ್ 24 ವೀಕ್ಸ್, ಇಲ್ಲಿ 12 ವೀಕ್ಸ್ 24 ವೀಕ್ಸ್. 24 ಅಂದ್ರೆ ಏನು, ಸೆಕೆಂಡ್ ಟ್ರೈಮಿಸ್ಟರ್. 24 ವೀಕ್ಸ್ ಏನಾಗುತ್ತೆ ಸ್ಟೂಡೆಂಟ್ಸ್, ಬಾಡಿ ಇಸ್ ಕವರ್ಡ್ ವಿತ್ ಫೈನ್ ಹೇರ್, ತಲೆ ಮೇಲೆ ಫುಲ್ ಕೂದಲು, ಬಾಡಿ ಮೇಲೆ ಫುಲ್ ಕೂದಲು ಬಂತು. ಐಲಿಡ್ಸ್, ಕಣ್ರೆಪ್ಪೆ ಸಪರೇಷನ್ ಆಯ್ತು. ಆಮೇಲೆ ಐ ಲ್ಯಾಶಸ್ ಆರ್ ಫಾರ್ಮ್ಡ್. ಸೊ ಯಾವಾಗ ಇದು, 24 ವೀಕ್ಸ್. ಸೊ ಇಲ್ಲಿ 1 ಮಂತ್, ಸೆಕೆಂಡ್ ಮಂತ್, 12 ವೀಕ್ಸ್, 5th ಮಂತ್ ಮೂವ್ಮೆಂಟ್, 24 ವೀಕ್ಸ್ ಏನಾಗುತ್ತೆ, 24 ವೀಕ್ಸ್ ಗೆ ಫೈನ್ ಹೇರ್, ಐಲಿಡ್ ಸಪರೇಷನ್, ಐ ಲ್ಯಾಶಸ್ ಆರ್ ಫಾರ್ಮ್ಡ್. ಸೊ ಎಲ್ಲ ಕಲಿಬೇಕು. ಅಂಡ್ ಬೈ ದ ಎಂಡ್ ಆಫ್ 9 ಮಂತ್ಸ್, 9 ತಿಂಗಳಾದ್ಮೇಲೆ ದ ಬೇಬಿ ಇಸ್ ಡಿಲಿವರ್ಡ್. ದಟ್ ಇಸ್ ಕಾಲ್ಡ್ as parturition ಸ್ಟೂಡೆಂಟ್ಸ್. ದಟ್ ಇಸ್ ಕಾಲ್ಡ್ as parturition. parturition ಏನು, parturition ಇಸ್ ನಥಿಂಗ್ ಬಟ್ ಬೇಬಿ ಆಚೆ ಬರೋದು. ನೋಡಿ, ಬೇಬಿ ಜೊತೆಗೆ ಏನಿದೆ, ಇಲ್ಲಿ ಅಂಬ್ಲಿಕಲ್ ಕಾರ್ಡ್ ಇದೆ, ಆ ಜೊತೆಗೆ ಇಲ್ಲಿ ಪ್ಲಾಸೆಂಟಾ ಕೂಡ ಇದೆ, ಪ್ಲಾಸೆಂಟಾ ಇದೆ. ಸೊ ದಟ್ ಇಸ್ ಕಾಲ್ಡ್ as parturition ಸ್ಟೂಡೆಂಟ್ಸ್. ನಾವು ಒಂದು ಕ್ವೆಶ್ಚನ್ ಬರುತ್ತೆ, ಈ ಪಾರ್ಚುರೇಷನ್ಗೆ ಆ ಫಸ್ಟ್ ಸಿಗ್ನಲ್ ಎಲ್ಲಿಂದ ಬಂತು? ದ ಫಸ್ಟ್ ಸಿಗ್ನಲ್ ಫಾರ್ ಪಾರ್ಚುರೇಷನ್ ಕಮ್ಸ್ ಫ್ರಮ್ ವೇರ್? ಎಲ್ಲಿಂದ ಬರುತ್ತೆ? ದ ಫಸ್ಟ್ ಸಿಗ್ನಲ್ ಫಾರ್ ಪಾರ್ಚುರೇಷನ್ ಕಮ್ಸ್ ಫ್ರಮ್ ದ ಬೇಬಿ. ಬೇಬಿನೇ ಅನ್ನತ್ತೆ ಐ ಆಮ್ ರೆಡಿ ಟು ಕಮ್ ಔಟ್. ಆ ಬೇಬಿ ಜೊತೆಗೆ ಈ ಪ್ಲಾಸೆಂಟಾ ಇದೆಯಲ್ಲ, ಪ್ಲಾಸೆಂಟಾ. ಸೊ ಈ ಪ್ಲಾಸೆಂಟಾ ಮತ್ತೆ ಬೇಬಿ ಒಟ್ಟಿಗೆ ಸೇರ್ಬಿಟ್ಟು ಒಂದು ಸಿಗ್ನಲ್ ಕಳಿಸುತ್ತೆ. ಆ ಸಿಗ್ನಲ್ ಇಂದ ಏನಾಗುತ್ತೆ, ಆ ಸಿಗ್ನಲ್ ಇಂದ ಯೂಟ್ರಸ್ ಕಾಂಟ್ರಾಕ್ಷನ್ ಆಗುತ್ತೆ. ಯೂಟ್ರಸ್ ಗೊತ್ತಲ್ಲ, ಯೂಟ್ರಸ್ ತೋರಿಸಲ್ಲ, ಯೂಟ್ರಸ್ ಇನ್ವರ್ಡ್ ಪೇರ್ ಶೇಪ್ ಇತ್ತಲ್ಲ, ಇನ್ವರ್ಟೆಡ್ ಪೇರ್ ಶೇಪ್ ಯೂಟ್ರಸ್. ಈ ಯೂಟ್ರಸ್ ಇಲ್ಲಿ ಕಾಂಟ್ರಾಕ್ಷನ್ ಆಗುತ್ತೆ. ಈ ಕಾಂಟ್ರಾಕ್ಷನ್ ಆಗಿದ ತಕ್ಷಣನೇ ದೇರ್ ಇಸ್ ಅ ಸಿಗ್ನಲ್. ಆ ಸಿಗ್ನಲ್ ನ ದಟ್ ಇಸ್ ಕಾಲ್ಡ್ ಎಸ್ ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್. ನೋಡಿ ಸ್ಟೂಡೆಂಟ್ಸ್, ನೋಡಿ ನೋಡಿ, ದ ಪಾರ್ಚುರೇಷನ್ ಇಸ್ ಅ ಕಾಂಪ್ಲೆಕ್ಸ್ ನ್ಯೂರೋಎಂಡೋಕ್ರೈನ್ ಮೆಕ್ಯಾನಿಸಮ್. ದ ಸಿಗ್ನಲ್ ಫಾರ್ parturition, first time signal parturition originates from the fully developed fetus, a fetus in the and placenta in the, which causes a mild uterine contraction, a small contraction agatala, that is called as fetal ejection reflex. ಈ fetal ejection reflex a contraction ಆಗಿದ ತಕ್ಷಣನೇ ಒಂದು ಸಿಗ್ನಲ್ ಹೋಗುತ್ತೆ. ಆ ಸಿಗ್ನಲ್ ಹೋಗಿದ ತಕ್ಷಣ ಏನಾಗುತ್ತೆ, ಪಿಟರಿ ಹೋಗುತ್ತೆ. ಆ ಪಿಟ್ಯೂಟರಿಗೆ ಒಂದು ಸಿಗ್ನಲ್ ಹೋಗುತ್ತೆ. ಆ ಸಿಗ್ನಲ್ ಹೋಗಿದ ತಕ್ಷಣ ಏನು ರಿಲೀಸ್ ಆಗುತ್ತೆ, ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ನೋಡಿ, ದಿಸ್ ಟ್ರಿಗರ್ಸ್ ರಿಲೀಸ್ ಆಫ್ ಆಕ್ಸಿಟೋಸಿನ್ ಫ್ರಮ್ ದ ಮಿಡಲ್ ಪಿಟ್ಯೂಟರಿ. ನಾವು ಆಕ್ಸಿಟೋಸಿನ್ ರಿಲೀಸ್ ಆಗಿದ ತಕ್ಷಣ ಕಾಂಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಕಾಂಟ್ರಾಕ್ಷನ್ ಜಾಸ್ತಿ ಆಗಿದ ತಕ್ಷಣ ಮತ್ತೆ ಸಿಗ್ನಲ್ ಹೋಗುತ್ತೆ. ಸಿಗ್ನಲ್ ಇಂದ ಮತ್ತೆ ಆಕ್ಸಿಟೋಸಿನ್ ಬರುತ್ತೆ. ನೋಡಿ, ಆಕ್ಸಿಟೋಸಿನ್ ಆಕ್ಟ್ ಆನ್ ದ ಯೂಟ್ರಿನ್ ಮಸಲ್ಸ್ ಅಂಡ್ ಕಾಸಸ್ ಸ್ಟ್ರಾಂಗರ್ ಕಾಂಟ್ರಾಕ್ಷನ್. ಕಾಂಟ್ರಾಕ್ಟ್ ಜಾಸ್ತಿ ಆಯ್ತು, which in turn stimulate further secretion of oxytocin. So contraction ಜಾಸ್ತಿ ಆಗ್ತಾ ಹೋಯ್ತು, ಆಕ್ಸಿಟೋಸಿನ್ ರಿಲೀಸ್ ಆಗ್ತಾ ಹೋಯ್ತು. ಈ ತರ ಆಗ್ತಾ 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 ಕಾಂಟ್ರಾಕ್ಷನ್ ಇಸ್ ವೈಡ್ ಇನಫ್, ಬೇಬಿ ಕ್ಯಾನ್ ಸ್ಲಿಪ್ ಔಟ್. ಈ ತರ ನೋಡಿ, ಈ ತರ ಬೇಬಿ ಈ ತರ ಆಚೆ ಬಂದ್ಬಿಡುತ್ತೆ. ಕಾಂಟ್ರಾಕ್ಷನ್ ಜಾಸ್ತಿ ಆಯ್ತು, ಬೇಬಿ ಈ ತರ ಆಚೆ ಬರುತ್ತೆ. ಬೇಬಿ ಈ ತರ ಆಚೆ ಬಂದ್ಬಿಡುತ್ತೆ. ಬೇಬಿ ಈ ತರ ಆಚೆ ಬಂದ್ಬಿಡುತ್ತೆ. ಬೇಬಿ ಆಚೆ ಬಂದ್ಬಿಡುತ್ತೆ. ಓಕೆನಾ? ಬೇಬಿ ಆಚೆ ಬರೋದನ್ನ ವಿ ಕಾಲ್ ಇಟ್ ಪಾರ್ಚುರೇಷನ್. ಬೇಬಿ ಆಚೆ ಬರೋದನ್ನ ವಿ ಕಾಲ್ ಇಟ್
parturition. Students, sometimes doctors will induce oxytocin from outside also. ಯಾಕಂದ್ರೆ ಕಾಂಟ್ರಾಕ್ಷನ್ ಆಗ್ತಾರೆ ಅಂತಂದ್ರೆ ಮದರ್ಗೆ ಇಂಜೆಕ್ಷನ್ ಕೊಡ್ತಾರೆ ಆಕ್ಸಿಟೋಸಿನ್ದು, ಸರಿನಾ? ಸ್ಟೂಡೆಂಟ್ಸ್, ಮಗು ಈಗ ಆಚೆ ಬಂತು, ಮಗು ಆಚೆ ಬಂದ ತಕ್ಷಣ ಇಟ್ ಇಸ್ ವೆರಿ ವಲ್ನರಬಲ್, ಅದಕ್ಕೆ ಎಲ್ಲಾ ತರ ಡಿಸೀಸ್ ಬರ್ಬೋದು. ಯಾಕೆ? ಆ ಮಗು ಹತ್ರ ಇಮ್ಯುನಿಟಿ ಇಲ್ಲ. ದ ಬೇಬಿ ಡಸಂಟ್ ಹ್ಯಾವ್ ಎನಿ immunity at all, no immunity at all. Baby doesn't have any immunity. When the baby doesn't have any immunity, right, ಅವಾಗ ಏನಾಗುತ್ತೆ? ಬೇಬಿ ನೀಡ್ಸ್ ಸಮ್ ಕೈಂಡ್ ಆಫ್ ಪ್ರೊಟೆಕ್ಷನ್. ಆ ಪ್ರೊಟೆಕ್ಷನ್ ಎಲ್ಲಿಂದ ಬರುತ್ತೆ ಗೊತ್ತಾ? ಮದರ್ಸ್ ಮಿಲ್ಕ್ ಇಂದ. ಸೊ ವೆನ್ ದ ಬೇಬಿ ಇಸ್ ಬಾರ್ನ್, ಮದರ್ ಸ್ಟಾರ್ಟ್ಸ್ ಲ್ಯಾಕ್ಟೇಷನ್ ಸ್ಟಾರ್ಟ್ ಆಗುತ್ತೆ. ಮ್ಯಾಮರಿ ಗ್ಲ್ಯಾಂಡ್ಸ್ ಪ್ರೊಡ್ಯೂಸ್ ಮಿಲ್ಕ್ ಟುವರ್ಡ್ಸ್ ದ ಎಂಡ್ ಆಫ್ ದ ಪ್ರೆಗ್ನೆನ್ಸಿ. ಸ್ಟಾರ್ಟಿಂಗ್ ಮಿಲ್ಕ್ ಬರುತ್ತಲ್ಲ, ದಟ್ ಇಸ್ ಕಾಲ್ಡ್ ಅಸ್ ಕೋಲ್ಸ್ಟ್ರಮ್. ಈ ಕೋಲ್ಸ್ಟ್ರಮ್ ಇದೆಯಲ್ಲ, ಮಿಲ್ಕ್ ಪ್ರೊಡ್ಯೂಸ್ಡ್ ಇನ್ ದ ಇನಿಷಿಯಲ್ ಡೇಸ್ ಆಫ್ ಲ್ಯಾಕ್ಟೇಷನ್, it has a lot of antibodies, especially IgG antibody. So ಈ antibodies present in the colostrum. So ಈ colostrum ಇಂದ ಮಗುಗೆ ಎಲ್ಲಾ ತರ ಆಂಟಿಬಾಡೀಸ್ ಬರುತ್ತೆ, ಮಗುಗೇನು ಹುಷಾರಿಲ್ದಂಗೆ ಆಗಲ್ಲ, ಆರಾಮಾಗಿರುತ್ತೆ ಮಗು ಅವಾಗ. ಓಕೆನಾ? ಬೇಬಿ ಇಸ್ ವೆರಿ ಹೆಲ್ತಿ. ಸೊ ಬಿಫೋರ್ ಐ ಗೋ, ಇದು ನೀಟ್ ಲೆವೆಲ್ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್. ಪ್ರೊಲಾಕ್ಟಿನ್ ಸ್ಟಿಮ್ಯುಲೇಟ್ಸ್ ಮಿಲ್ಕ್ ಪ್ರೊಡಕ್ಷನ್, ಕ್ವಶನ್ ಕೇಳ್ಬೋದು. ಆಕ್ಸಿಟೋಸಿನ್ ಸ್ಟಿಮ್ಯುಲೇಟ್ಸ್ ಮಿಲ್ಕ್ ರಿಲೀಸ್. ಈ ಎರಡು ಪಾಯಿಂಟ್ ನೆನಪಿರಲಿ, ಕೇಳ್ಬೋದು ಸ್ಟೂಡೆಂಟ್ಸ್. ಅಲ್ಲಿಗೆ ಸ್ಟೂಡೆಂಟ್ಸ್ ಈ ಚಾಪ್ಟರ್ ಮುಗೀತು, ಅಲ್ಲಿಗೆ ಕಂಪ್ಲೀಟ್ ಚಾಪ್ಟರ್ ಮುಗೀತು ಸ್ಟೂಡೆಂಟ್ಸ್. ಚಾಪ್ಟರ್ ಫುಲ್ ಮುಗೀತು. ನಾವು ಸ್ಟೂಡೆಂಟ್ಸ್ ಈ ಚಾಪ್ಟರ್ಗೆ ನಿಮ್ಗೆ ಈಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಐ ವಿಲ್ ಮೇಕ್ ಇಟ್ ಹ್ಯಾಪನ್. ಈ ಚಾಪ್ಟರ್ ಎಲ್ಲಾಗಿಂತ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಗೆ ಒಂದೇ ವಿಡಿಯೋದಲ್ಲಿ ಕೊಟ್ಬಿಡ್ತೀನಿ, ಎಲ್ಲಾ ತರ ಕ್ವಶನ್ಸ್. ಈ ಪರ್ಟಿಕ್ಯುಲರ್ ಚಾಪ್ಟರ್ ನಿಮ್ಗೆ ನೋಟ್ಸ್ ಟೆಲಿಗ್ರಾಮ್ ಅಲ್ಲಿ ಸಿಗತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿಂದ. ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. FA1 ಅಲ್ಲಿ ಈ ಚಾಪ್ಟರ್ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ಬಿಡಿ, ಫುಲ್ ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಡಿ, ಖುಷಿಯಾಗಿರಿ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್, ಐ ವಿಲ್ ಸಿ ಇನ್ ದ ನೆಕ್ಸ್ಟ್ ಲೆಕ್ಚರ್. Comment and ತಿಳಿಸಿ how was the class. Comment and ತಿಳಿಸಿ how was the class. I will read the comments and I'll reply to all the comments, students. And until then, students, take care all of you, and bye bye all of you, students.